ವೀಕ್ಷಕರ, ಇವತ್ತು ನಾವು ಹೆಬ್ರಿ ತಾಲೂಕಿನಲ್ಲಿ ಹೆಬ್ರಿಯ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಕ್ಯಾಮೆರಾ ಸಿಸ್ಟಮ್ಸ್ ಈ ಒಂದು ಕಚೇರಿಗೆ ಭೇಟಿ ನೀಡಿದ್ದೇವೆ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಹೇಳಿದಂತೆ ಹೆಬ್ರಿ ಸಿಟಿಯಲ್ಲಿರುವಂತಹ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಕ್ಯಾಮೆರಾ ಸಿಸ್ಟಮ್ ಕಚೇರಿಗೆ ಭೇಟಿ ನೀಡಿದ್ದೇವೆ. ಬನ್ನಿ ವೀಕ್ಷಕರೇ, ಇದರ ಮಾಲಕರಾದಂಥ ನಮ್ಮ ಹರೀಶ್ ಶೆಟ್ಟಿ ನಾಡ್ಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಾಗಿ ಹರೀಶಣ್ಣ ನಮಸ್ಕಾರ. ನಮಸ್ತೆ. ಹರೀಶಣ್ಣ, ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಕ್ಯಾಮೆರಾ ಸಿಸ್ಟಮ್ ಈ ಒಂದು ಏನು ಕಚೇರಿ ಇದೆ, ಈಗ ನೀವು ಮಾಡಿರುವಂಥ ಆಫೀಸ್ ಇದೆ, ನಾನು ಬಹುಶಃ ಈಗ ಒಂದು 6 ಮಂತ್ ಬಿಫೋರ್, 6 ತಿಂಗಳ ಹಿಂದೆ ನಾನು ಇದರ ಬಗ್ಗೆ ಕೇಳಲಿಲ್ಲ. ಅಂದರೆ ನನಗೆ ಅಷ್ಟು ಪ್ರಚಾರ ಇರಲಿಲ್ಲ ಇದರಲ್ಲಿ ಹೇಗೆ ಈ ಒಂದು ಕಚೇರಿಯಲ್ಲಿ ನಡೆಯುವಂಥ ಒಂದು ಎಕ್ಸಿಕ್ಯೂಟಿವ್ ಎಲ್ಲ ಹೇಗೆ ನಡೀತದೆ, ಮತ್ತೆ ಬೇರೆ ನಾವೀಗ ಕ್ಯಾಮ್ರಾ ಏನು ಇನ್ಸ್ಟಾಲ್ ಮಾಡ್ತೇವೆ ಹೊರಗಡೆಯಿಂದ CCTV, ಈಗ ನಮ್ಮ ಮನೆಗೆ ಆಗಿರ್ಬೋದು ಅಥವಾ ನಮ್ಮ ಆಫೀಸಿಗೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಆಗಿರ್ಬೋದು, ಸ್ಟೇಷನ್ ಆಗಿರ್ಬೋದು, ಯಾವುದೇ ಒಂದು ಕಚೇರಿಗೆ ಎಂತ ಒಂದು ನಾವು ಇನ್ಸ್ಟಾಲ್ ಮಾಡ್ತೇವೆ. ಈಗ ನನಗೆ ಗೊತ್ತಿದ್ದಾಗೆ ಮುಂಚೆ ಎಲ್ಲ ನಮ್ಮ ಮೊಬೈಲಲ್ಲಿ ನಾವು ನೋಡ್ತೇವೆ, ಅವ್ರು ಕನೆಕ್ಟ್ ಮಾಡಿ ಕೊಡ್ತಾರೆ, ನಾವು ಅದನ್ನು ನೋಡ್ತೇವೆ ಅಲ್ವಾ, ಆ ಥರ ನಡೀತಾ ಇತ್ತು. ಬಟ್ ಈಗ ನಿಮ್ಮ ಈ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಕ್ಯಾಮ್ರಾ ಸಿಸ್ಟಮಿನ ಮತ್ತೆ ಇತರ CC ಕ್ಯಾಮ್ರಾ ಇನ್ಸ್ಟಾಲೇಷನ್ ಇರುವಂಥ ಡಿಫ್ರೆನ್ಸ್ ಏನು, ಮತ್ತೆ ಇದಕ್ಕೆ ಜನರಿಗೆ ಸಿಗುವಂಥ ಒಂದು ಸದುಪಯೋಗದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ಕೇಳ್ಕೊಳ್ತೀವಿ. ಈಗ ನಮ್ಮದು ಕ್ಯಾಮರಾ ಸಿಸ್ಟಮ್ ಅಂದರೆ ಸೆಕ್ಯೂರಿಟಿ ಸಿಸ್ಟಮ್ ಹೇಗಂದರೆ, ನಾವೇ ಒಂದು ಕ್ಯಾಮರಾ ಬಂದು ಹಾಕ್ತೀವಿ, ಸೈಟಿಗೆ ಬರ್ತೀವಿ, ಈಗ ಕ್ಯಾಮರಾ ಹಾಕ್ಲಿಕ್ಕೆ ನೀವು ಸಪೋಸ್ ನಂಗೆ ಕಾಲ್ ಮಾಡ್ತೀರಿ, ಹೀಗೆ ನೀವು ನನ್ನ ಕ್ಲೈಂಟ್ ಹೀಗೆ ಬನ್ನಿ ನಮ್ಮದೊಂದು ಕ್ಯಾಮರಾ ಹಾಕೋ ರಿಕ್ವೈರ್ಮೆಂಟ್ ಉಂಟು ಅಂತ. ರಿಕ್ವೈರ್ಮೆಂಟ್ ಹೋದಾಗ ನಾವು ಅಲ್ಲಿ ಅವರಿಗೆ ಸಜೆಷನ್ ಕೊಡ್ತೇವೆ, ಅವ್ರಿಗೆ ಯಾವ ರೀತಿ ಕ್ಯಾಮರಾ ಬೇಕು. ಈಗ ಮನೆಗಾದರೆ ನಾರ್ಮಲ್ಲು ಸಣ್ಣ ರೀತಿ ಮನೆ ಆದರೆ ಓಕೆ, ಒಂದು 4 ಕ್ಯಾಮರೋ 5 ಕ್ಯಾಮರೋ ರಿಕ್ವೈರ್ಮೆಂಟ್ ಉಂಟು, ಅದು ಹಾಕಿ ಅವ್ರ ಹತ್ರ ಅದರದ್ದು ಎಕ್ಸೆಸ್ ಪೂರ ಅವರಿಗೆ ಕೊಟ್ಟಿರ್ತೀವಿ. ಸಪೋಸ್ ದೊಡ್ಡ ಮನೆ ಉಂಟು, ಕೋಟ್ಯಾಧೀಶರು ಇರ್ತಾರೆ, ಅಥವಾ ಅವ್ರದ್ದು ತಂದೆ ತಾಯಿ ಊರಲ್ಲಿರೋದು, ಅವರು ಫಾರಿನಲ್ಲಿ ಇರ್ತಾರೆ, ಅಲ್ಲಿ ಏನಾಗ್ತದೆ ಅವ್ರಿಗೊಂದು ಸೆಕ್ಯೂರಿಟಿ ಬೇಕು. ಅದಕ್ಕಾಗಿ ನಾವು ಸೆಕ್ಯೂರಿಟಿ ಕೇರ್ ಅಂತ ಒಂದು ಸಂಸ್ಥೆ ನಮ್ಮದು, ಒಂದು ವರ್ಲ್ಡ್ ಸೆಕ್ಯೂರಿಟಿ ಸಿಸ್ಟಮ್ ನಮ್ಮದು ಒಂದು ಸಂಸ್ಥೆ. ವೀಕ್ಷಕರೇ, ನಿಮ್ಮ ಮಾತಿಗೆ ಅಡ್ಡ, ನಮ್ಮ ಹರೀಶ್ ಶೆಟ್ಟಿ ನಾಡ್ಪಾಲ್ ಅವರು ನಮ್ಮ ಆತ್ಮೀಯರು ಕೂಡ. ನಿಮ್ಮ ಹೆಬ್ರಿಯಲ್ಲಿ ನಿಮ್ಮ ಒಂದು ಮೊಬೈಲ್ ಶಾಪ್ ಕೂಡ ಉಂಟು, ಹೌದು, ವರ್ಲ್ಡ್ ಮೊಬೈಲ್ ಅಂತ. ವರ್ಲ್ಡ್ ಮೊಬೈಲ್ 5 ವರ್ಷದಿಂದ ಮೊಬೈಲ್ ಮಾಡ್ಕೊಂಡಿದ್ದೆ. ಬಿಸ್ನೆಸ್ ವೃತ್ತಿಯಲ್ಲಿ ನೀವು ಇದ್ದೀರಿ. ಅದರ ಜೊತೆಗೆ ಇದು ಮೊದಲಾಗಿ ನಿಮಗೆ ಕೇಳಬೇಕು ನಾನು, ಈ ಬಿಸ್ನೆಸ್ಗೆ ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂದಿದ್ದು ಅಂತ? ಈ ಬಿಸ್ನೆಸ್ಸಿಗೆ ನಮ್ದು ಹೆಬ್ರಿ ಸ್ಟೇಷನ್ ಸುದರ್ಶನ್ ದೊಡ್ಡಮನಿ ಅಂತ ಇದ್ರು, ಹೆಬ್ರಿ ಪೊಲೀಸ್ ಸುದರ್ಶನ್ ದೊಡ್ಡಮನಿ ಅವ್ರ ನೇತೃತ್ವದಲ್ಲಿ ಫಸ್ಟ್ ನಾನು ಸೋಮೇಶ್ವರ ಚೆಕ್ ಪೋಸ್ಟ್ ಮೈನ್, ನಮ್ದು ಈಗ ಎಲ್ಲ ಗಡಿ ಭಾಗದಲ್ಲಿ ಸ್ಟ್ರಾಂಗ್ ಆಗಿರುವಂಥ ಚೆಕ್ ಪೋಸ್ಟ್ ಅಂದರೆ ನಮ್ಮದು ಸೋಮೇಶ್ವರ. ಹೈಯೆಸ್ಟ್ ಅಲ್ಲಿ ಕ್ರೈಮ್ಗಳನ್ನ ಕಂಟ್ರೋಲ್ ಆಗ್ತಾ ಉಂಟು. ಕ್ರೈಮ್ ಕಂಟ್ರೋಲಿಗೆ ನಮ್ಮ ಮೈನ್ ಕಾರಣ ANPR ಕ್ಯಾಮರಾ ನಾನು ಹಾಕಿರುವಂಥದ್ದು. ಫಸ್ಟ್ ನನ್ನ ವರ್ಕ್ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ. ಅದು ಯಾವ ಕ್ಯಾಮರಾ ಅಂತ ವೀಕ್ಷಕರು? ANPR ಕ್ಯಾಮರಾ ಅಂತ 2 ಕ್ಯಾಮರಾ ನಮ್ಮದು ಹೆಬ್ರಿ ವ್ಯವಸಾಯ ಸೊಸೈಟಿ ಬ್ಯಾಂಕಿನವರು ಮತ್ತು ಕೆಲವು ಲೋಕಲ್ಸ್ ಡೋನರ್ಸಿಂದ ನಾವು ಫಂಡ್ ಕಲೆಕ್ಟ್ ಮಾಡಿ ಒಂದು 1.5 ಲಕ್ಷ 2 ಲಕ್ಷ ಮೌಲ್ಯದ ಕ್ಯಾಮರಾ ಹಾಕಿದ್ದು. ಆವಾಗ 2 ಕ್ಯಾಮರಾ ಕೊಟ್ಟು 2 ಕ್ಯಾಮರಾಕ್ಕೆ ಒಟ್ಟು 1.5 ಲಕ್ಷದವರೆಗೆ ಆಗಿದೆ. ಆ ಟೈಮಲ್ಲಿ ಸುದರ್ಶನ್ ದೊಡ್ಡಮನಿ ಇರುವಾಗ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಹಾಕ್ಸಿರುವಂಥದ್ದು. ಹಾಕ್ಸಿರೋ ವರ್ಕ್ ಅವರಿಗೆ ಮೈನ್ ಸರ್ವಿಸ್ ಅಲ್ಲಿ ಲೋಕಲಿ ಸಿಗ್ಬೇಕಂತ, ಅವನೊಂದು ಎಮರ್ಜೆನ್ಸಿ ಫುಟೇಜ್ ಎಲ್ಲ ಬೇಕಾಗ್ತದೆ. ಆಗ ಅವರು ಉಡುಪಿ ಕಾರ್ಕಳ ಕುಂದಾಪುರ ಕೊಟ್ಟರೆ ಅವ್ರು ಬರುವಾಗ ವೆಯ್ಟ್ ಮಾಡಬೇಕಾಗ್ತದೆ, ಹೆಬ್ರಿ ಹತ್ರ ಆಗ್ತದಲ್ಲ. ಅವ್ರು ನನ್ನ ಹತ್ರ ಜಸ್ಟ್ ಒಂದು ಡಿಸ್ಕಸ್ ಮಾಡಿದ್ರು, ಹೀಗೆ ನಾನು ಒಂದು ಫಸ್ಟಿಗೆ ಒಂದು 3 ಡೇಸ್ ಅವ್ರಿಗೆ ರೆಸ್ಪಾನ್ಸೇ ಮಾಡಲಿಲ್ಲ ಅದ್ರ ಬಗ್ಗೆ. ಅಂದರೆ ನನಗೆ ನನ್ನ ಲೈನೇ ಅಲ್ಲ, ನಾನು ಮೊಬೈಲ್ ಲೈನಲ್ಲಿದ್ದವ. ಅವರು ಇಲ್ಲ ಬನ್ನಿ ನೀವು ಕ್ಯಾಮರಾ ತರಿಸಿ, ನಾನು ನಿಮಗೆ ಸಪೋರ್ಟ್ ಮಾಡ್ತಂದು ಆ ಫಸ್ಟ್ ಒಂದು ಕಾಂಟ್ರಾಕ್ಟ್ ಅವ್ರು ನನಗೆ ಕೊಟ್ಟಿದ್ದು. ಆ ನಂತರ ನಂದು ಲೈಫು ಪೂರ ಕ್ಯಾಮರಾದಲ್ಲಿ ನಾನು ಇನ್ವಾಲ್ವ್ಮೆಂಟ್ ಆಗ್ತಾ ಹೋದೆ. ಮತ್ತು ಯಾವ ರೀತಿ ಕ್ರೈಮಿಗೆ ಯಾವ ರೀತಿ ಕ್ಯಾಮರಾ ಹಾಕಬೇಕು, ಅವರು ಮತ್ತು ನಮ್ಮದು ಹಿರಿಯಡ್ಕದಿಂದ ಒಂದು ಕ್ರೈಮ್ನವ್ರು ಬಂದಿದ್ರು, ಅವ್ರ ಹೆಸರು ನೆನಪಿಲ್ಲ, ಅವರು ಬಂದವರು, ಅವ್ರು ಸಜೆಷನ್ ಕೊಟ್ಟರು ಯಾವ ರೀತಿ ಅವ್ರಿಗೆ ಕ್ಯಾಮರಾ ಬೇಕಾಗ್ತದೆ. ಹಾಗೆ ಕ್ರಮೇಣ ನಡೀತಾ ಬಂತು. ಅದ ನಂತರ ಮಹೇಶ್ SI ಬಂದರು, ಅವ್ರು ಅವರಿಗೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಉಂಟು ಅದರಲ್ಲಿ. ಅವ್ರು ನನಗೆ ಈ ಸಿಸ್ಟಮ್ ಬಗ್ಗೆ ಒಂಚೂರು ಮನವರಿಕೆ ಮಾಡಿದ್ರು, ಹೀಗೆ ಮಾಡಿದ್ರು ನಿಮಗೆ. ಮಹೇಶ್ ಅವರಂದ್ರೆ ನಮ್ಮ ಹೆಬ್ರಿ PSI ಹಿಂದಿನ SI ಆಗಿದ್ರು ಅವರು. ಈಗ ಐ ಥಿಂಕ್ ಅವರು ಅಜ್ಜಕಾರ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ಸಜೆಷನ್ ಮಾಡಿದ್ರು. ಒಂದೂವರೆ ವರ್ಷ ಆಯ್ತು ಅವ್ರು ಸಜೆಷನ್ ಮಾಡಿ. ನೀವು ಅಂದ್ರೆ ಇದೀಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಅಂದ್ರೆ ಈಗ ನೀವು ಏನು ಅದು ANPR ಕ್ಯಾಮ್ರಾದ ಬಗ್ಗೆ ಹೇಳಿದ್ರಿ, ನಿಮಗೆ ಸುದರ್ಶನ್ ಅವರು ಇರಬೇಕಾದ್ರೆ, ಅವರ ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ನಿಮಗೆ ಅವ್ರು ಏನೊಂದು ಮಾರ್ಗದರ್ಶನ ನೀಡಿದ್ರು.
ಮಾತ್ರ ಅದೇ ರೀತಿಯಲ್ಲಿ ನಮ್ಮ ಮಹೇಶ್ ಅವರು ಹೌದು. ಹೆಬ್ರಿಯ ಹಿಂದಿನ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮಹೇಶ್ ಅವರು ನಿಮಗೆ ಏನು ಸಜೆಷನ್ ಕೊಟ್ಟರು, ಇದೆಲ್ಲ ಯಾವ ಡ್ಯೂರೇಷನ್ ಅಲ್ಲಿ ಅಂದ್ರೆ ಎಷ್ಟು ಪೀರಿಯಡ್ ಹಿಂದೆ ಅದು? ಇದು AMPR ಕ್ಯಾಮರಾ ಹಾಕಿದ್ದು ನಾನು ಒಂದು 5 ವರ್ಷ ಆಗಿತ್ತು. 5 ವರ್ಷದಿಂದ 2020 20ರಿಂದ AMPR ಕ್ಯಾಮರಾ ವರ್ಕ್ ನಾನು ಸ್ಟಾರ್ಟ್ ಮಾಡಿ ಒಂದು 5ರಿಂದ 6 ವರ್ಷ ಆಗ್ತಾ ಬಂತು. ಕೊರೋನಾ ಸಂದರ್ಭದಲ್ಲಿ ಲಾಸ್ಟ್ ಟೈಮಲ್ಲಿ ನಾವು ಹಾಕಿರುವಂತದ್ದು. ಬಹುಶಃ ಒಂದು ಬಹಳ ವೈರಲ್ ಆಗಿತ್ತು ವೀಕ್ಷಕರು, ನೀವು ನೋಡಿರ್ಬೋದು. ಯಾಕಂದ್ರೆ ಒಂದು ನನಗೆ ಎಕ್ಸಾಕ್ಟ್ ನನಗೆ ಟೈಮ್ ಅದು ಯಾವ ಪೀರಿಯಡ್ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಒಂದು 3 ವರ್ಷ ಆಗಿರ್ಬೋದು ಬಹುಶಃ. ಒಂದು TT ಒಂದು ಇದಾಗುವಂತ ನಮ್ಮ ಕ್ಯಾಮರಾದಲ್ಲಿ ಸಿಕ್ಕುವಂತ ಸನ್ನಿವೇಶ. ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಗೊತ್ತಿಲ್ಲ, ನಮ್ಮ ಬ್ಯಾರಿಗೇಡ್ ಪೊಲೀಸರ ಬ್ಯಾರಿಗೇಡ್ ಎಲ್ಲ ಹೊಡ್ಕೊಂಡು ಹೋಗಿದ್ದು ಬಹಳ ವೈರಲ್ ಆಗಿತ್ತು ವಿಡಿಯೋ. ತುಂಬಾ ಮತ್ತೆ ಅದು ಇನ್ಸಿಡೆಂಟ್. ಅದರಿಂದ ದೊಡ್ಡ ಸಂಚಲನ ಅಂದ್ರೆ ನಮ್ದು ಐ ಥಿಂಕ್ ಎಂತ ರವಿ ಒಂದು ಸ್ಕ್ಯಾಮ್ ಬಂದಿತ್ತಲ್ಲ. ಹೌದು 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 ಹೌದು. ಅದರಲ್ಲಿ ಅವ ಕಿಂಗ್ ಪಿನ್ ಅವ ತಪ್ಸ್ಕೊಂಡು ಹೋಗುವಾಗ ಇದೇ ರೂಟಲ್ಲಿ ಕಾರ್ ಚೇಂಜ್ ಮಾಡಿ ನಮ್ಮ ಸೋಮೇಶ್ವರ ಚೆಕ್ ಪೋಸ್ಟ್ ಅಲ್ಲೇ ಅವ್ರ ನಂಬರ್ ಸಿಕ್ಕಿದೆ. ಏನೋ ಅದೊಂದು ಇಶ್ಯೂ ಅಲ್ಲಿ ಅವನ್ನ ಫಾಲೋಅಪ್ ಮಾಡುವಾಗ ಅವರಿಗೆ ಇದೇ ನಮ್ಮ ಸೋಮೇಶ್ವರ ಚೆಕ್ ಪೋಸ್ಟ್ ಅಲ್ಲೇ ಸಹಾಯ ಆಗಿತ್ತು. ಅವ ಗಾಡಿ ಚೇಂಜ್ ಮಾಡಿದ್ದು ಒಂದು GPS ಎಲ್ಲ ಇದು ಮಾಡುವಾಗ ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ಸೋಮೇಶ್ವರಲ್ಲಿ ಸಿಕ್ಕಿತ್ತು. ಆಗ ಅಜಯ್ ಕಾರಿಂದ ಮನ್ಮತ್ SI ಅವರು ಫಾಲೋಅಪ್ ಮಾಡ್ಕೊಂಡ್ ಬಂದು ಬೆಂಗಳೂರಿಂದ ಟೀಮ್ ಬಂದಿತ್ತು. ಅವರಿಗೆ ಒಂದು ಡೇ ನಾನು ಅವರೊಟ್ಟಿಗೆ ಕೂತು ಅವರಿಗೆ ಬೇಕಾಗುವಂತದನ್ನ, ಈಗ ಫೋಟೇಜ್ ಸಿಕ್ಕಿರ್ತದೆ, ನಂಬರ್ ಕ್ಲಿಯರ್ ತೆಗಿಬೇಕಾದ್ರೆ ಅದು ಅಷ್ಟು ಬೇಕಾಗ್ತದೆ, ಟೆಕ್ನಾಲಜಿ ಬೇಕಾದಕ್ಕೆ. ಅವ್ರ ಹತ್ರ ಒಂದೇ ನಾನು ಅವರೊಟ್ಟಿಗೆ ಕೂತು ಅದ್ರ ಬಗ್ಗೆ ತುಂಬ ಇದು ಮಾಡಿ ಅದರಲ್ಲೂ ನಂಗೆ ತುಂಬ ನಾಲೆಜ್ ಸಿಕ್ತು. ಹೇಗೆ ನಾವು ಗಾಡಿ ಹಾಕುವಾಗ ಕ್ಯಾಮರಾ ಯಾವ ರೀತಿ ಹಾಕಬೇಕು, ಯಾವ ಆ್ಯಂಗಲ್ ಅಲ್ಲಿ ಹಾಕಬೇಕು, ಯಾಕಂದ್ರೆ ಅವರೆಲ್ಲ ಅದರಲ್ಲೇ ಪಳಗಿರೋರು. ಅವ್ರು ತುಂಬಾ ನಂಗೆ ನಾಲೆಜ್ ಕೂಡ ಸಿಕ್ತು. ನನ್ನಿಂದ ಅವರಿಗೆ ಸಹಾಯ ಎರಡೂ ಆಯ್ತು. ಅದು ಒಂದು ತುಂಬಾ ಇದು. ಅದರಲ್ಲಿ ಅವ್ರು ನಂಗೆ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಬಂದು ವಾಪಸ್ಸು ನನ್ನ ಶಾಪಿಗೆ ಬಂದಾಗ ಆಫೀಸ್ ಇರಲಿಲ್ಲ, ಅಲ್ಲಿ ಬಂದು ಥ್ಯಾಂಕ್ಸ್ ಹೇಳಿ ಮೊಬೈಲ್ ಶಾಪಿಗೆ. ಅವರ ಹೆಸರು ಇನ್ನೊಂದ್ಸಲ ಮನ್ಮತ್ ಅಂತ. ಮನ್ಮತ್. ಹರೀಶಣ್ಣ, ಈಗ ನೇರವಾಗಿ ವಿಷಯಕ್ಕೆ ಬರುವ. ಈಗ ಒಂದು 5 ವರ್ಷ ಇದು ಎಷ್ಟಾಯ್ತು? ಈಗ ಒಂದು 5 ವರ್ಷ ಆಯ್ತಾ ಇದು ನಿಮ್ಮ ಈ ಬಿಸ್ನೆಸ್ ಅಲ್ಲಿ? ಕ್ಯಾಮರಾ ಲೈನ್ ಎಲ್ಲ 5 ವರ್ಷ. ಈಗ ಈ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಕ್ಯಾಮರಾ ಸಿಸ್ಟಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಈಗ ಇಲ್ಲೇನು ನಮ್ಮ ವೀಕ್ಷಕರೇ ನೋಡ್ಬೋದು, ನಮ್ಮ ಹಿಂದೆ ಭಾಗದಲ್ಲಿ ಕಂಪ್ಲೀಟ್ ಉಡುಪಿ ಜಿಲ್ಲೆ ಎಲ್ಲ ಒಂದು ಇವರು ಎಲ್ಲೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಅದರ ಒಂದು ಕಚೇರಿ ಆಗಿರ್ಬೋದು, ಮನೆ ಆಗಿರ್ಬೋದು, ಅದರ ಮಾನಿಟರಿಂಗ್ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 3 ರಿಂದ 4 ಜನ ಇಲ್ಲಿಗೆ ಕೆಲಸಕ್ಕೆ ಕೂಡ ಇದ್ದಾರೆ. ಒಟ್ಟು 6 ಜನ ಇದ್ದಾರೆ. ನೈಟ್ ಶಿಫ್ಟ್ ಬೇರೆ ಇರ್ತದೆ, ಡೇ ಶಿಫ್ಟ್ ಬೇರೆ ಇರ್ತದೆ. ಅದರ ಜೊತೆ ನಿಮ್ಮ ಧರ್ಮಪತ್ನಿ ಕೂಡ ಅವಳು ಅಕೌಂಟಿಂಗ್ ಮತ್ತೆ ಕಂಪ್ಲೇಂಟ್ ಅವಳು ಹ್ಯಾಂಡಲ್ ಮಾಡ್ತಾಳೆ. ಈಗ ನೈಟ್ ಕೆಲವೊಮ್ಮೆ ಏನಾದ್ರು ಇಶ್ಯೂ ಇದ್ರೆ ಕ್ಯಾಮರಾ ಬರೋದಿಲ್ಲ ಅಂದ್ರೆ ಮಾರ್ನಿಂಗ್ ನಮ್ಗೆ ರಿಪೋರ್ಟ್ ಹಾಕಿರ್ತಾರೆ ಹುಡುಗರು. ಆದ್ರೆ ಇಮಿಡಿಯೇಟ್ ಅವ್ರಿಗೆ ಅಲ್ಲಿ ಫೋನ್ ಮಾಡಿ ಹೇಳಿರ್ತಾರೆ, ಇಂಥ ಪ್ರಾಬ್ಲಮ್ ಉಂಟು, ನಿಮ್ದು ಅವ್ರದ್ದು ಕ್ಯಾಮರಾ ಇರ್ತದೆ, ಅದರಲ್ಲಿ ಅವ್ರ ಹತ್ರ ಚೆಕ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಆದರೂ ಸಪೋಸ್ ಸಮ್ ಟೈಮ್ ಮಾರ್ನಿಂಗ್ ಈಗ ಕಂಪ್ಲೇಂಟ್ ಇರ್ತದೆ, ಕೆಲವೊಂದು ವೈಫೈ ಕನೆಕ್ಟಿಂಗ್ ಆಗೋದಿಲ್ವೋ, ಸಪೋಸ್ ಅವ್ರದ್ದೇ ಪ್ರಾಬ್ಲಮ್, ಅದು ಟೆಕ್ನಿಕಲ್ ಇಶ್ಯೂ ಇರ್ತದೆ. ಅದು ಅವಳು ಬೆಳಿಗ್ಗೆ ನಮ್ಗೆ ಅಪ್ಡೇಟ್ ಮಾಡ್ತಾಳೆ, ನಾನು ಟೆಕ್ನಿಕಲ್ ಟೀಮ್ನ ಕಳಿಸ್ತೀನಿ, ಇಲ್ಲಾಂದ್ರೆ ಖುದ್ದು ನಾನೇ ಹೋಗಿ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅದನ್ನ. ಸೊ ನೀವು ಇದರಲ್ಲೂ ಲಕ್ಕಿ ಅಂತಾನೆ ಹೇಳ್ಬೋದು, ಬಿಸ್ನೆಸ್ ವಿಚಾರದಲ್ಲೂ ಹೌದು, ಮತ್ತೆ ನಿಮ್ಮ ಧರ್ಮಪತ್ನಿಯವರು ಕೂಡ ಇದರಲ್ಲಿ ಸಹಾಯ ಮಾಡ್ತಾರೆ, ಹೆಲ್ಪ್ ಆಗ್ತದೆ. ಅದು ಪೂರ ಅಕೌಂಟಿಂಗ್ ಸಿಸ್ಟಮ್ ಮತ್ತೆ ಕಂಪ್ಲೇಂಟ್ ಸಿಸ್ಟಮ್ ಅವಳಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಏನು ಯಾಕೆ ಇದನ್ನ ಉಲ್ಲೇಖ ಮಾಡದಂತ ಅಂದ್ರೆ, ನೀವು ನೋಡಿ ಒಂದೇ ಬಿಸ್ನೆಸ್ ಅಲ್ಲ, ನೀವು ಆ ಕಡೆ ಮೊಬೈಲ್ ಶಾಪ್ ಕೂಡ ನೋಡ್ಬೇಕು, ಬೇರೆ ಬೇರೆ ಸಂಘದಲ್ಲಿ ಇರುವಂತವ್ರು, ನೀವು ಬೇರೆ ಬೇರೆ ಫಂಕ್ಷನ್ಗಳು ಹೊರಗಡೆ ಅಟೆಂಡ್ ಮಾಡ್ತಾ ಇರ್ತೀರಿ. ಆ ಸಮಯದಲ್ಲಿ ಇದೊಂದು ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಇದು ಖಾಲಿ ನಿಮ್ಮ ವೀಕ್ಷಕರು, ಇದು ಇವರ ಮನೆಯ ಜವಾಬ್ದಾರಿ ಅಲ್ಲ, ನೀವು ಎಷ್ಟೋ ಮನೆಯ ಜವಾಬ್ದಾರಿಗಳನ್ನ ತಗೊಂಡಿರ್ತೀರಿ. ಒಂದು ಕಚೇರಿ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು. ಕ್ಯಾಮ್ರಾ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಮ್ರಾ ಹಾಕುದು ಯಾಕೆ, ಖಾಲಿ ಕಳ್ಳರಿದ್ದಂತಲ್ಲ, ಅಲ್ಲಿ ಮನೆಯಲ್ಲಿ ಏನು ಒಂದು ಪ್ರೈವೇಸಿಯನ್ನೆಲ್ಲ ನಾವು ಗಮನದಲ್ಲಿಟ್ಟೆ ಹಾಕಬೇಕಾಗ್ತದೆ. ಈಗ ನೀವು ಇದನ್ನ ಹಾಕಿದ್ದೀರಾ, ಅಲ್ಲೇನಾದ್ರೂ ಒಂದು ಬೇರೆ ಪ್ರಾಬ್ಲಮ್ ಆಯ್ತು, ನೇರವಾಗಿ ನಿಮಗೆ ಅದು ಪ್ರಶ್ನೆ ಬರುವಂತ. ಅದಕ್ಕೆ ಹೇಳಿದ್ದೆ ನಾನು, ಬಹಳ ಜನರ ಒಂದು ಜವಾಬ್ದಾರಿ ನಿಮ್ಮ ಮೇಲೆ. ಹೌದೌದು, ಸೂಕ್ಷ್ಮವಾದ ಕೆಲಸ. ಜಾಗ್ರತೆ ಆಗಿರ್ತೀರಾ ಅಷ್ಟು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಓಕೆ ಹರೀಶಣ್ಣ, ಈಗ ನನಗೆ ನೇರವಾಗಿ ಈ ನಿಮ್ಮ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಕ್ಯಾಮ್ರಾ ಸಿಸ್ಟಮ್ ಈ ತರ ಬೇರೆ ಉಂಟಾ ನಮ್ಮ ಉಡುಪಿ ಜಿಲ್ಲೆಯಲ್ಲಿ? ಬೇರೆ ಇರ್ಬೋದು, ಬಟ್ ನಾನು ಕಾಪಿ ಮಾಡಿದೆ ಅಂತ ಹೇಳಲಿಕ್ಕೂ ಇಷ್ಟಪಡೋದಿಲ್ಲ. ನನ್ನಿಂದ ಮುಂಚೆ ಯಾರು ಇದ್ದು ಇರ್ಬೋದು, ಇಲ್ಲದೆ ಇರ್ಬೋದು, ಅದ್ರ ಬಗ್ಗೆ ನನಗಷ್ಟೇ ನಾಲೆಜ್ ಇಲ್ಲ. ಬಟ್ ನನಗೆ ಇದ್ರ ಬಗ್ಗೆ ಈ ತರ ಮಾಡ್ಬೋದು ಅಂತ ಜಸ್ಟ್ ಸಜೆಷನ್ ಮತ್ತೆ ಪ್ರೆಷರ್ ಹಾಕಿದಂದ್ರೆ ಮಹೇಶ್ PSI ಇದ್ರಲ್ಲ, ಅವ್ರ ಥ್ರೂವೇ ನಾನು ಈ ಬಿಸ್ನೆಸ್, ಕ್ಯಾಮರಾ ಬಿಸ್ನೆಸ್, ಈ ಬಿಸ್ನೆಸ್ ಬಗ್ಗೆ ನಿಮಗೆ ಐಡಿಯಾ ನೀಡಿದ್ರೆ ಅಂದ್ರೆ ಅವರು ಬೇರೆ ಕಡೆ ನೋಡಿದ್ರು ಹಾಗಾದ್ರೆ ಇರ್ಬೋದು. ಪೊಲೀಸ್ ವೃತ್ತಿಯಲ್ಲಿ ಇರೋರು ಒಂದೇ ಊರಲ್ಲಿ ಇರುವುದಿಲ್ಲ, ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತದೆ. ಅಲ್ಲಿಯ ಒಂದು ಎಂತ ನಮ್ಮ ಪ್ಲಸ್ ಅಂತ ಒಂದು ನಿಮ್ಗೆ ಹೇಳಿರ್ತಾರೆ ಅಲ್ವಾ? ಹರೀಶಣ್ಣ, ಹಾಗಾದ್ರೆ ಈ ಒಂದು ಬಿಸ್ನೆಸ್ ಗೆ ನೀವು ಎಂಟರ್ ಆಗ್ಬೇಕಂತ ಆದ್ರೆ, ಈಗ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಕ್ಯಾಮ್ರಾ ಸಿಸ್ಟಮ್ ಏನು ನಮ್ಮ
ಇವ್ ನೋಡ್ಬೋದು ಲೋಗೋ ಎಲ್ಲ ಇದೆ, ಇಷ್ಟು ಒಂದು ದೊಡ್ಡ ಒಂದು ಸಿಸ್ಟಮ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂತ ಆದ್ರೆ ಇದಕ್ಕೆ ಪರ್ಮಿಷನ್ ಎಲ್ಲ ಬೇಕಾಗ್ತದೆ. ಈಗ ನಿಮಗೆ ಪೊಲೀಸ್ ಅವರು ಹೇಳಿದ್ರೆ ಹೌದು, ಸ್ಟೇಷನ್ ಇಂದ ಪರ್ಮಿಷನ್ ಸಿಕ್ತು, ನಮ್ಮ ಇಲ್ಲಿಯ ಶಾಸಕರಿಂದ ಆಗಿರ್ಬೋದು, ನಮ್ಮ ಹೆಬ್ರಿ ಕಾರ್ಕಳದ ಶಾಸಕರಾಗಿರ್ಬೋದು, ಅಥವಾ ಒಂದು ಜಿಲ್ಲೆಯ ಮುಖಂಡರು ಇದಕ್ಕೆಲ್ಲ ಸಪೋರ್ಟ್ ಯಾಕಂದ್ರೆ ಬೇಕಾಗ್ತದೆ, ಅವರ ಒಂದು ಜವಾಬ್ದಾರಿ ಕೂಡ ಬೇಕು, ಅವರ ಸಹಕಾರ ಕೂಡ ನಿಮಗೆ ಬೇಕಾಗ್ತದೆ. ಅದೆಲ್ಲ ಹೇಗಿದೆ? ಇಲ್ಲ, ನಾನು ಯಾರು ಇದ್ರ ಹತ್ರ ಏನು ಪರ್ಮಿಷನ್ಗೆ ಎಲ್ಲಿ ಹೋಗಲಿಲ್ಲ. ನಾನು ಟೇಷನ್ ಥ್ರೂವೇ ಮಾತಾಡಿದ್ದು. ಮೈನ್ ಬೇಕಾಗದ್ದು ಟೇಷನ್ನು ಮತ್ತು ನಮ್ದು ಈಗ ಏನು ಶಾಪ್ ಅಥವಾ ನಮ್ದು ಆಫೀಸ್ ಉಂಟು ಅದಕ್ಕೆ ಪಂಚಾಯತಿ ಲೈಸೆನ್ಸ್ ಇದೆರಡು ನಮಗೆ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಪಂಚಾಯತಿ ಲೈಸೆನ್ಸ್ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ, ಅದ್ರ ಮೇಲೆ ನಾನು ಸೆಕ್ಯೂರಿಟಿ ಇದ್ರ ಮೇಲೆ ಬಿಸ್ನೆಸ್ಸಿಗಾಗಿ ಒಂದು ಲೈಸೆನ್ಸ್ ತಗೊಂಡೆ. ಸೆಕೆಂಡ್ರಿ ಟೇಷನ್ ಇಂಪಾರ್ಟೆಂಟ್, ಯಾಕಂದ್ರೆ ಟೇಷನ್ ಅವರ ಪರ್ಮಿಷನ್ ಇಲ್ಲದೆ ನಾವು ಏನು ಮಾಡುವಾಗಿಲ್ಲ, ಪ್ರೈವೇಸಿ ಅದು. ಯಾಕಂದ್ರೆ ಅದೊಂದು ದೊಡ್ಡ ಚೈನ್, ಅದನ್ನ ನಾವು ಯಾವ ರೀತಿ ಇದು ಮಾಡ್ತೇವೆ ಅಂತ ಹೇಳಲಿಕ್ಕೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಚೈನ್ ಇದು, ಅಷ್ಟು ಈಸಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಅಷ್ಟು ಉಂಟು. ಹಾಗಾಗಿ ಹೋಗಿ ಟೇಷನ್ ಅವರ ಒಂದು ಇದು ಮಾರ್ಗದರ್ಶನದಲ್ಲೇ ನಾನು ನಡೀತಾ ಇದ್ದೇನೆ. ಈಗ SI ಚೇಂಜ್ ಆದರೂ ನಾನು ಫಸ್ಟ್ SIಗೆ ಹೋಗಿ ಸಿಕ್ಕಿ ನನ್ನ ಸಂಸ್ಥೆ ಬಗ್ಗೆ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡ್ತೇನೆ. ಸರ್ ಹೀಗೆ ನಿಮ್ಮ ಈಗ ಹೆಬ್ರಿ ಟೇಷನ್ ಅಂಡರಲ್ಲಿ ನನ್ನ ಒಂದು ಸಂಸ್ಥೆ ನಡೀತಾ ಉಂಟು, ಆ ಸಂಸ್ಥೆದ ಜವಾಬ್ದಾರಿ ನಾನೇ, ಹೀಗೆ ಉಂಟು, ನಾನು ಇಂಥ ಇಷ್ಟು ಕ್ಯಾಮರಾ ಹಾಕಿದ್ದೇನೆ, ಒಮ್ಮೆ ಬನ್ನಿ ಅಂದ ಆಫೀಸಿಗೆ ಕರ್ಕೊಂಬಂದು ಅವರಿಗೆಲ್ಲ ತೋರಿಸ್ತೇನೆ. ಅವ್ರಿಗೆ ಏನಾದರೂ ಡೌಟ್ ಬಂದರೆ ಅದ್ರ ಬಗ್ಗೆ ಅವರು ಎನ್ಕ್ವೈರಿ ಮಾಡ್ತಾರೆ ನಮ್ಮ ಹತ್ರ, ಅಥವಾ ನಮ್ಮ ಸ್ಟಾಫ್ ಬಗ್ಗೆ ಡೌಟ್ ಬಂದರೆ ಅವ್ರದ್ದು ಡೇಟಾ ತೆಗಿತಾರೆ, ಅವ್ರದ್ದೇನು ಕ್ರೈಮ್ ಉಂಟಾ ಎಲ್ಲ ಚೆಕ್ ಮಾಡಿ ಅವ್ರ ಸಿಸ್ಟಮಲ್ಲಿ ನಮ್ಗೆ ಮತ್ತೆ ಅಪ್ರೂವಲ್ ಕೊಡ್ತಾರೆ, ಇಲ್ಲ ನೀವು ಮುಂದುವರಿಸ್ಬೋದು ಅಂತ. ಮತ್ತು ಒಂದು ನನಗೆ ಖುಷಿ ಅಂದರೆ ನಮ್ಮದು ಹೆಬ್ರಿ ಟೇಷನ್ ನಂಗೆ ತುಂಬ ಸಪೋರ್ಟೆಡ್. ಡೈಲಿ ಬೀಟಿನವರು ಒಬ್ಬರಿಬ್ಬರು ವಿಸಿಟ್ ಮಾಡ್ತಾರೆ ನನ್ನ ಆಫೀಸಿಗೆ. ಈಗ ಇವರು ನೈಟ್ ಹುಡುಗರು ಇರ್ತಾರಲ್ಲ, ನಾನು ಬೆಳಿಗ್ಗೆ ಹೇಳ್ತಾರೆ, ನಿನ್ನೆ ಮಾರೆ ಪೊಲೀಸ್ನವ್ರು ಬಂದರು, ನನಗೆ ಹಾಗೆ ಬೈದೋದ್ರು, ಹೀಗೆ ಬೈದ್ರು. ಯಾಕೆ ಬೈದ್ರೆ ಕೇಳಿದೆ. ಕೆಲವೊಂದು ನಮ್ಮ ಹತ್ರ ಲೂಪ್ ಹೋಲ್ ಉಂಟು, ನಾವು ಎಲ್ಲ ಟೇಷನ್ ಇದು ನಂಬರ್ ಬರ್ಕೊಂಡಿರಲಿಲ್ಲ. ಕೆಲವು ಫಸ್ಟ್ ಟೈಮು ಒಂದು 4 ಮಂತ್ ಬ್ಯಾಕ್ ಎಲ್ಲ ಟೇಷನ್ ನಂಬರ್ ಇರಲಿಲ್ಲ. ಒಬ್ಬರು ಕ್ರೈಮ್ SI ಬಂದಿದ್ದರು, ರಾತ್ರಿ ಎಲ್ಲೋ ವಿಸಿಟ್ ಮಾಡೋರು ಹೋಗೋರು, ಬಂದು ಇಲ್ಲಿ 1 ಅವರ್ ಕೂತು ಏನೆಲ್ಲ ಆಗ್ತಾ ಉಂಟೆಲ್ಲ ವಿಶ್ಲೇಷಣೆ ಮಾಡಿ ಎಲ್ಲ ಲೂಪ್ ಇದನ್ನೆಲ್ಲ ಬರೆದು ಕೊಟ್ಟು ಹೋದ್ರು. ಹೀಗೆ ಉಂಟು, ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಿ ಲೈಟಿದ ವ್ಯವಸ್ಥೆ ಕರೆಕ್ಟ್ ಮಾಡ್ಕೊಳ್ಳಿ, ಮತ್ತು ಕ್ಯಾಮರಾಕ್ಕೆ ಇಂಟರ್ನೆಟ್ ಸ್ಪೀಡ್ ಬೇಕು, ಅದೆಲ್ಲ ಅವ್ರು ಚೆಕ್ ಮಾಡಿ ಸಣ್ಣದೊಂದು ಅಬ್ಸರ್ವೇಷನ್ ಮಾಡಿ ಹುಡುಗರಿಗೆ ಹೇಳಿದ್ರು. ಹುಡುಗರು ಹೆದರ್ಕೊಂಡು ಬೆಳಗ್ಗೆ ಫೋನು, ಹೀಗೆ ಪೊಲೀಸ್ ಬಂದರು. ಎಂತ ಮಾಡಿದರು, ಪೊಲೀಸ್ ಬಂದರು, ಹೀಗೆ ಹೇಳಿ. ಅಷ್ಟೇ ಅಲ್ಲ, ಅವರು ನಮ್ಮದು ಲೂಪ್ ಹೋಲ್ ಉಂಟು, ಅವ್ರು ಹೇಳಿದ್ದು ಒಳ್ಳೇದು, ನಮ್ಮ ಒಳ್ಳೇದಕ್ಕೆ. ನಾವು ಕಳ್ಳರನ್ನ ಹಿಡೀಲಿಕ್ಕೆ ಅವ್ರಿಗೆ ಸಪೋರ್ಟ್ ಮಾಡುವಂಥ ಟೀಮು. ಈಗ ಪೂರ ಅವರೇ ನೋಡ್ತಿರ್ಲಿಕ್ಕೆ ಆಗ್ತದೆ ಪೊಲೀಸ್ನವರಿಗೆ? ಇಲ್ಲಲ್ಲ, ಎಲ್ಲೆಲ್ಲಿ ನೋಡ್ತಾರೆ. ಈಗ ನನ್ನ ಹತ್ರ ಒಂದು 60-70 ಜಾಸ್ತಿ ಕ್ಯಾಮರಾಗಳಿವೆ. 60-70 ಜಾಗನ ನಮ್ದು 2-3 ಜನ ಹುಡುಗರು ರಾತ್ರಿ ಹ್ಯಾಂಡಲ್ ಮಾಡ್ತಾರೆ. 60 ಜಾಗನ ಹ್ಯಾಂಡಲ್ ಮಾಡುವಾಗ ಅವರಿಗೆ ಅದೊಂದು ಖುಷಿ ಅಲ್ವಾ? 60 ಜಾಗಕ್ಕೆ ಅವರು ಇರೋದು ಸ್ಟಾಪ್ 10 ಜನ ಹೋಗ್ಲಿಕ್ಕೆ ಆಗ್ತದೆ. ಅವರು ಬಂದು ಬೈಯುವುದಲ್ಲ, ಅವರ ಡಿಪಾರ್ಟ್ಮೆಂಟ್ ಅವರೇ ಅಂತ ಹೇಳಿ ನಿಮಗೆ ಒಂದು ಅವಿಭಾಜ್ಯ ಹಂಗಾಗಿ ಅವರಿಗೆ ಅವ್ರು ನಮ್ಮನ್ನ ಅದನ್ನ ಜಾಗ್ರತೆ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳಿ ಹೋದ್ ಮಾರನೇ ದಿನ ಆ ಸ್ಟೆಪ್ಗಳನ್ನ. ರಾತ್ರಿ ಹೊತ್ತು ಕೆಲಸ ಮಾಡ್ಬೇಕಾದ್ರೆ ನಿದ್ದೆ ಬರುವಂತ ಸಮಯ, ಅವರು ಬಂದು ಒಂದ್ಸಲ ಎಚ್ಚರಿಕೆ ಕೊಟ್ರೆ ಬೆಳಗ್ಗೆ ತನಕ ನಮಗೆ ತಲೆಯಲ್ಲಿ ಇರ್ತದೆ. ಅದೆಲ್ಲ ಅವ್ರನ್ನ ಪೊಲೀಸರಿಗೆ ಹೇಳಬೇಕಂತ ಇಲ್ಲ ಇಲ್ಲ ಇಲ್ಲ, ಅದು ಖಂಡಿತವಾಗಿ ಅದು ನಾನು ಅದಕ್ಕೆ ಸ್ಟೇಷನ್ಗೆ ಪ್ರತಿ ಸರಿ ಯಾರು ಚೇಂಜ್ ಆದ್ರೂ ಹೋಗಿ ಸರ್ ನಿಮ್ಮ ಬೀಟಿನವ್ರನ್ನ ಒಂದು 10 ನಿಮಿಷ ಮಟ್ಟಿಗೆ ನಮ್ಮ ಆಫೀಸಿಗೆ ಕಳಿಸಿ, ಡೇ ಆಗ್ಬೋದು ನೈಟ್ ಆಗ್ಬೋದು, ಹೋಗಿ ಒಂಚೂರು ನಮಗೂ ಒಂದು ಗ್ರಿಪ್ ಇರ್ತದೆ. ನೀವು ನಾವು ನಮ್ಮನ್ನ ನೋಡ್ತಿದ್ದೀರಿ ಅಂತ ಒಂದು ಮಕ್ಕಳಿಗೂ ಒಂದು ಹೆದರಿಕೆ ಇರ್ತದೆ. ಅದಕ್ಕಾಗಿ ಖಂಡಿತವಾಗಿ ಹೆಬ್ರಿ ಬೀಟಿಂದ ಬರ್ತಾ ಇರ್ತಾರೆ ನೈಟು. ಮತ್ತು ನಾನು ಹುಡುಗರಿಗೆ ನೈಟ್ ನಿದ್ರೆ ಬರ್ತದೆ ರಾತ್ರಿ, ಇಬ್ಬರಿಬ್ರು ಇದ್ದಾರೆ. ಹಾಗಾದರೂ ಅದೊಂದು ಪೀಕ್ ಟೈಮ್ ಇರ್ತದೆ, 1ರಿಂದ ಸಂಜೆ 4 ತನಕ ಒಂದು ಪೀಕ್ ಟೈಮ್, ನಿದ್ರೆ ಬರೋ ಪೀಕ್ ಟೈಮ್. ನಾನು ಎಚ್ಚರಿಕೆ ಆದ್ರೆ ನಾನು ನೋಡ್ತೇನೆ, ಎಲ್ಲಾದ್ರೂ ಇವ್ರು ಕಣ್ಣು ಕೂರೋದು ಏನಾದ್ರು ಗೊತ್ತಾದ್ರೆ ಪಟ್ಟ ನಾನು ಮೆಸೇಜ್ ಇದ್ರ ಇಲ್ಲೇ ಕ್ಯಾಮರಾ ಹಾಕಿರ್ತೇನೆ. ನೀವು ಮನೇಲಿ ಕೂತು ಇಲ್ಲಿಂದ ನೀವು ನೋಡ್ತಾ ಇರ್ತೇನೆ, ನಾನು ಅಬ್ಸರ್ವ್ ಮಾಡ್ತಾ ಇಲ್ಲ. ವೈಫ್ ಹೇಳ್ತಾಳೆ, ಯಾರಿದ್ರು ನಾವು ಫಸ್ಟಿಗೆ ನಾವು ನೋಡೋದು ಕ್ಯಾಮರಾ, ಮತ್ತೇನು ನೋಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಏನಾದ್ರು ಇದ್ರೆ ಅದು ಬೇರೆ ವಿಷಯ. ಫಸ್ಟ್ ನೋಡೋದು ಕ್ಯಾಮರಾ, ಹುಡುಗರು ಏನು ಮಾಡ್ತಾರಂತ. ಓಕೆ, ಕರೆಕ್ಟ್ ಇದ್ದಾರೆ. ಮತ್ತು ಅವರಿಗಾಗಿ ಟೀ ಕಾಫಿ ವ್ಯವಸ್ಥೆ ಇಲ್ಲೇ ಇರ್ತದೆ. ಕಾಫಿ ಮಾಡ್ಕೊಳ್ಬೋದು, ರಾತ್ರಿ ಟೀ ಮಾಡ್ಬೋದು, ಬಿಸ್ಕೆಟ್ ಲೈಟ್ ಫುಡ್ ಇಟ್ಟಿರ್ತಾನೆ ರೆಗ್ಯುಲರ್. ಅವ್ರು ಏನು ಬೇಕಾದ್ರೆ ತಿನ್ಲಿ, ಆರಾಮ್ ಮಾಡಲಿ. ಅದ್ರ ಡ್ಯೂಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಅವ್ರು ತಪ್ಪು ಮಾಡಿದಂದ್ರೆ ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿ, ನಾನು ಫಸ್ಟ್ ಫೋನ್ ಗುಡ್ ಮಾರ್ನಿಂಗ್ ಹೇಳೋದಿಲ್ಲ, ನೀನು ಯಾಕೆ ಈ ಥರ ಮಾಡ್ತೀವಿ, ಅದು ಫೋಟೇಜ್ ಹಾಕಿರ್ತಾನೆ ಕೂಡಲೇ ಅವರಿಗೆ. ರಾತ್ರಿ ಸ್ಕ್ರೀನ್ಶಾಟ್ ತೆಗಿತಾನೆ, ಕೂಡಲೇ ಹಾಕ್ತಾನೆ. ಅವ್ನು ಕೂಡಲೇ ಸಾರಿ ಹೇಳ್ತಾನೆ, ರೆಸ್ಪಾನ್ಸ್ ಬರ್ತದೆ. ಕೆಲವೊಮ್ಮೆ ಅಬ್ಸರ್ವ್ ಮಾಡ್ತೇನೆ 5 ನಿಮಿಷ ಏನು ಮಾಡ್ತಾರಂತ. ಎಲ್ಲಾದ್ರೂ ಇದಿದ್ರೆ ನಾ ಹೇಳ್ತಾರೆ, ವಾಕ್ ಮಾಡಿ ಫ್ರೆಶ್ ಅಪ್ ಆಗಿ ಬನ್ನಿ. ಫ್ರೆಶ್ ಅಪ್ ಆಗಿ ಬಂದು ಟೀ ಮಾಡಿ ಕುಡಿದು ಕೂತ್ರ ನಂತರ ನಾನು ಮಲಗ್ತೇನೆ ವಾಪಸ್. ಅಂದರೆ ರೆಗ್ಯುಲರ್ ನಂಗೆ ನಿದ್ರೆ ಕಮ್ಮಿ. ಈಗ ಇದು ಇರ್ಲಿಕ್ಕೆ ಹೋಗಿ ತುಂಬಾ ಟೆನ್ಷನ್. ನೀವು ಇದೇ ತರ ಸ್ಟ್ರಿಕ್ಟ್ ಇರಲೇಬೇಕು. ಇದು ನಿಮ್ಮ ವರ್ಕರ್ಗಳು ಅವ್ರು ಯೋಚನೆ ಮಾಡಬೇಕು. ಇದು ಸ್ಟ್ರಿಕ್ಟ್ ಅಲ್ಲ, ಯಾಕಂದ್ರೆ ಇದು ಬಹಳ ದೊಡ್ಡ ಜವಾಬ್ದಾರಿ. ನಾನು ಮತ್ತೆ ಉಲ್ಲೇಖ ಮಾಡೋದು ಏನಂದ್ರೆ, ಇದು ಬಹಳ ದೊಡ್ಡ ಜವಾಬ್ದಾರಿ. ಹೌದು, ಖಂಡಿತ. ನಿಮ್ಮನ್ನ ನಂಬಿ ಎಷ್ಟೋ ಮನೆಯವರಿಗೆ ನೀವೇ ಹೇಳಿದಾಗೆ ಊರಲ್ಲಿರೋರ್ದು ಒಂದು ಲೆಕ್ಕ,
ಹೊರದೇಶದಲ್ಲಿ ಇರೋರ್ದು ಇನ್ನೊಂದು ಲೆಕ್ಕ ಇನ್ನೊಂದು ಲೆಕ್ಕ ಅಲ್ವಾ. ಈಗ ನಿಮ್ಮನ್ನ ನಂಬಿ ಅವರು ಕ್ಯಾಮ್ರಾ ಹಾಕಿ, ಯಾಕಂದ್ರೆ ಅವ್ರು ಇಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ದುಬೈಲ್ ಅಮೆರಿಕದಲ್ಲಿ ಮೊಬೈಲ್ ಅಲ್ಲಿ ನೋಡಬಹುದು, ಬಟ್ ಅವರಿಗೆ ಮನೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅಲ್ಲಿ ವರ್ಕ್ ಅಲ್ಲಿ ಎಷ್ಟು ಬಿಸಿ ಇರ್ತಾರೆ. ಈಗ ಎಲ್ಲ ಸಂದರ್ಭದಲ್ಲಿ ನೀವು ನೋಡ್ಬೇಕಾಗ್ತದೆ, ನೀವು ಮಾನಿಟರ್ ಮಾಡಬೇಕಾಗ್ತದೆ. ನೀವು ರಾತ್ರಿ ಇವರನ್ನ ಎಚ್ಚರಿಸುವಂತದ್ದು ಅಥವಾ ಹುಡುಗರಿಗೆ ಹುರಿ ತುಂಬಿಸುವಂತದ್ದು ಈ ತರ ಮಾಡಿದ್ರೇನೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ನೋಡಿ, ಈಗ ನೀವು ಹೇಳಿದ್ರಿಂದ ನಮ್ಮ ವೀಕ್ಷಕರು ಇನ್ನೂ ಕ್ಲಿಯರ್ ಆಯ್ತು, ಯಾವುದೇ ಭಯ ಇಲ್ಲದೆ ಇಲ್ಲೇ ಒಂದು ನಿಮ್ಮಿಂದ ಬರುವಂತ ಉಪಯೋಗವನ್ನು ಅವರು ಪಡೆದುಕೊಳ್ಳಬಹುದು ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನ ಸ್ವಲ್ಪ ಆಳವಾಗಿ ಕೇಳಿದ್ದೀನಿ. ಯಾವುದೇ ಸೈಟ್ ಇರಲಿ, ನಂದೊಂದು ಅಭ್ಯಾಸ ಉಂಟು, ಯಾವುದೇ ಸೈಟ್ ಇರಲಿ ಅದರಲ್ಲಿ ಪ್ರಾಫಿಟ್ ಉಂಟು ಇಲ್ಲ, ಖುದ್ದು ನಾನೇ ಹೋಗ್ತೀನಿ ಫಸ್ಟ್. ನಾನೇ ಹೋಗಿ ಸೈಟಲ್ಲಿ ನೋಡಿ ಏನೆಲ್ಲ ಒಂದು ಪ್ಲಾನ್ ಮಾಡ್ತೇನೆ, ಪಾರ್ಟಿ ನಿಂತ್ಕೊಂಡು ಕೇಳ್ತೇನೆ ಏನು ಬೇಕು ನಿಮ್ಗೆ, ಯಾವ ಥರ ರಿಕ್ವೈರ್ಮೆಂಟ್ ಉಂಟು, ಏನು ಅವಶ್ಯಕತೆ ಅದನ್ನೇ ಅಬ್ಸರ್ವ್ ಮಾಡ್ತೇನೆ. ಯಾವುದೇ ಮನೆಗೆ ಹಾಕೋದಾಗ್ಲಿ, ಆಫೀಸಿಗೆ ಹಾಕಲಿ, ಕಂಪ್ನಿ ಯಾವುದು ಕ್ಯಾಮರಾ ಇದ್ದು ಎಲ್ಲ ಉಂಟು ನನ್ನ ಹತ್ರ. ಫೆಸಿಲಿಟಿ, ಸೆಕ್ಯೂರಿಟಿ ಸಿಸ್ಟಮಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಉಂಟು ನನ್ನ ಹತ್ರ ಟೀಮ್ ಉಂಟು. ಈಗ ಯಾರೋ ಕಾಲ್ ಮಾಡಿದ್ರೆ ನಾನು ಟೀಮ್ ಕಳಿಸ್ಬೋದು, ನಾನು ಟೀಮ್ ಕಳಿಸೋದಿಲ್ಲ, ಓನ್ ವಿಸಿಟ್. ಎಷ್ಟೇ ಕಷ್ಟ ಆಗಲಿ ಬೇಕಾದ್ರೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ತೇನೆ, ಒಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ಒಂದಿನ ಹೆಚ್ಚು ಕಮ್ಮಿ ಆಗೋದು, ಅದ್ರ ವಿಸಿಟ್ ಓನ್ ಮಾಡ್ತೇನೆ ನಾನು. ಓನ್ ವಿಸಿಟ್ ಮಾಡಿ ನೆಕ್ಸ್ಟ್ ಟೀಮ್ ಕಳಿಸ್ತೇನೆ, ಇಲ್ಲಾಂದ್ರೆ ಟೀಮ್ನ ಕರ್ಕೊಂಡು ನಾನೇ ಹೋಗಿ ಇನ್ಸ್ಟಾಲೇಷನ್ ಮಾಡಿ ಬರ್ತೇನೆ. ಯಾಕಂದ್ರೆ ನಾನು ಮಾಡಿದ ಕೆಲಸ ನನಗೆ ತೃಪ್ತಿ ಆಗ್ಬೇಕು, ಮೈನ್ ಅದು. ಒಟ್ಟು ಕಾಟಾಚಾರಕ್ಕೆ ದುಡ್ಡು ಬರ್ತದ, ಹೋಗಿ ಅಲ್ಲಿ ಹಾಕಿ ಬನ್ನಿ, ಅಲ್ಲಿ ಹೇಳಿದಾರೆ ಒಂದು 4 ಕ್ಯಾಮರಾ ಹಾಕಿ ಬನ್ನಿ, 2 ಕ್ಯಾಮರಾ ಹಾಕಿ ಬನ್ನಿ, ಆ ಪಾಲಿಸಿ ನಂದಿಲ್ಲ. ಒಂಚೂರು ಲೇಟ್ ಆಗ್ಬೋದು, 1 ಡೇ ಅಥವಾ ಹಾಫ್ ಡೇ ಲೇಟ್ ಆಗ್ಬೋದು. ಒಮ್ಮೆ ಹಾಕಿದ ನಂತರ ಸರ್ವಿಸಲ್ಲಿ ಲೇಟ್ ಇಲ್ಲ, ಕಾಂಪ್ರಮೈಸ್ ಇಲ್ಲ, ಕಂಪ್ಲೇಂಟ್ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ. ನಾನು ಫಸ್ಟ್ ಬೇಕಾದ್ರೆ ಒಂದು ಕೆಲಸ ಬಿಡ್ತೇನೆ ಹೊಸ್ತು, ಆದ್ರೆ ಕಂಪ್ಲೇಂಟ್ ಬಿಡೋದಿಲ್ಲ. ನಾನು ಕಂಪ್ಲೇಂಟ್ ಫಸ್ಟ್, ಕಂಪ್ಲೇಂಟ್ನೇ ನಾನು ಫಾಲೋಅಪ್ ಮಾಡೋದು ಹೆಚ್ಚಾಗಿ. ಇದರ ಅರ್ಥ ಏನಂದ್ರೆ ವೀಕ್ಷಕರೇ, ಹರೀಶ್ ಶೆಟ್ಟಿ ನಾಡ್ಪಾಲ್ ಅವರ ಸಂಪೂರ್ಣ ಜೀವನವನ್ನು ಈ ವರ್ಲ್ಡ್ ನಿಮ್ಮ ಸೆಕ್ಯೂರಿಟಿ ಕ್ಯಾಮೆರಾ ಸಿಸ್ಟಮ್ಗೆ ಮುಡಿಪಾಗಿಟ್ಟಿದ್ದೀರಿ ಅಲ್ವಾ. 100% ಯಾವುದೇ ಭಯವಿಲ್ಲದೆ ನಮ್ಮ ವೀಕ್ಷಕರ ಜೊತೆಗೆ ಇಲ್ಲಿಯ ಪ್ರಜೆಗಳು ನಿಮ್ಮಲ್ಲಿ ಸಿಗುವಂತ ಲಾಭವನ್ನು ತಗೊಳ್ಬಹುದು. ನಿಮ್ಮಲ್ಲಿ ಬಂದು ಕ್ಯಾಮೆರಾ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೇಳ್ಬೋದು, ನಿಮ್ಮನ್ನ ಸಂಪರ್ಕ ಮಾಡಬಹುದು. ನಮ್ಮ ಸ್ಕ್ರೀನಿನಲ್ಲಿ ಇವರ ನಂಬರ್ ಹೋಗ್ತಾ ಇದೆ ವೀಕ್ಷಕರೇ, ನೀವು ಇದಕ್ಕೆ ಕರೆ ಮಾಡಿ, ನಿಮ್ಮದೇ ನಂಬರ್ ಅಲ್ವಾ ಇದು, ನಿಮಗೆ ಕಾಲ್ ಮಾಡಿ ಮಾತಾಡಬಹುದು. ಖಾಲಿ ಹೆಬ್ರಿ, ಕಾರ್ಕಳ, ಉಡುಪಿ, ಅಜೇಕಾರ್ ಅಂತ ಅಲ್ಲ, ಕರ್ನಾಟಕದಲ್ಲಿ ನಮ್ಮ ಈ ವರ್ಲ್ಡ್ ಸೆಕ್ಯೂರಿಟಿ ಏನು ಇದರ ಒಂದು ಸೆಕ್ಯೂರಿಟಿ ಕೇರ್ ಸಿಸ್ಟಮ್ ಇದೆ, ಇದರ ಲಾಭವನ್ನು ನೀವು ಪಡೆದುಕೊಳ್ಳಬಹುದು. ಎಲ್ಲಾ ಕಡೆ ಬಹುಶಃ ಇವರೇ ದಾವಣಗೆರೆಯಲ್ಲಿ ಉಂಟು, ಶಿವಮೊಗ್ಗದಲ್ಲಿ ಉಂಟು, ಬಹಳ ಕಡೆ ನಿಮ್ಮ ಬಿಸ್ನೆಸ್ ಗಳು ನಡೀತಾ ಇದೆ ಎಲ್ಲ ಕಡೆ. ಇವರ ಈಗ ರೀಸೆಂಟ್ ಆಗಿ ನಾವು ಒಂದು ದಾವಣಗೆರೆಯಲ್ಲೇ ಬ್ರಾಂಚ್ ಓಪನ್ ಮಾಡಿದ್ದು, ಪ್ರೊಸೆಸ್ ಅಲ್ಲಿ ಉಂಟು, ರೆಸ್ಪಾನ್ಸ್ ಒಳ್ಳೆ ಉಂಟು. ದಾವಣಗೆರೆ ಅಲ್ಲೇ ಒಂದು ಲೋಕಲ್ ಅವರೊಟ್ಟಿಗೆ ನಾವು ಒಂಚೂರು ಕಾಂಪ್ರಮೈಸ್ ಮಾಡಿಕೊಂಡು, ಅವ್ರದ್ದು ಮಗ ಕಲ್ತಾಗಿದೆ, ಅವನಿಗೆ ಬೇರೆಯವ್ರ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ. ಆಯ್ತು, ನನಗೂ ಹೇಗೋ ನಾನು ಕಂಟಿನ್ಯೂ ಅಲ್ಲಿ ಫಾಲೋಅಪ್ ಮಾಡ್ಲಿಕ್ಕೆ ಆದ್ರೆ ನಾನು ಇಲ್ಲಿ ಅದನ್ನ ಫಾಲೋಅಪ್ ಮಾಡ್ತೇನೆ. ನನ್ನ ಸಿಸ್ಟಮಲ್ಲಿ ಹಾಕೊಂಡಿದ್ದೇನೆ, ಅದರಲ್ಲಿ ನೋಡ್ತಾ ಇರ್ತಾರೆ ನಮ್ಮ ಹುಡುಗರು, ಏನಿದ್ರು ಪಟ್ಟ ಅಲ್ಲಿಗೆ ಇಂಟಿಮೇಷನ್ ಕೊಡ್ತಾರೆ, ಅಲ್ಲಿ ಸ್ಟೇಷನ್ಗೆ ಇಂಟಿಮೇಷನ್, ಇಲ್ಲಿ ನಮ್ಮಲ್ಲಿ ಮಾನಿಟರಿಂಗ್ ಇಲ್ವಾ ಉಂಟು, ಅಲ್ಲಿ ಮಾನಿಟರಿಂಗ್ ಉಂಟು, ಪ್ಲಸ್ ಇಲ್ಲಿ ಉಂಟು. ಇದು ಹೆಡ್ ಆಫೀಸ್ ಟೈಪ್. ನಾನು ಎವ್ರಿಥಿಂಗ್ ಎಲ್ಲಿ ಏನು ಹಾಕಿದ್ರು ನಾನು ಇಲ್ಲೇ ಇಟ್ಕೊಳ್ತೇನೆ, ಒಂದು ಕೀ ನಮ್ಮ ಹತ್ರ ಇರ್ತದೆ. ಅದರ ಈಗ ಕರ್ನಾಟಕದಲ್ಲಿ ಎಲ್ಲೇ ಕೂಡ ಆಫೀಸ್ ಆದ್ರೂ ಕೂಡ ಹೆಡ್ ಆಫೀಸ್ ಹೆಬ್ರಿ, ಇದು ನೆನಪಲ್ಲಿ ಇಲ್ಲ. ಯಾಕಂದ್ರೆ ನಮಗೆ ಉಡುಪಿ ಜಿಲ್ಲೆಯವರಿಗೆ ಕಷ್ಟ ಇಲ್ಲ, ದಾವಣಗೆರೆ ಹೋಗಿ ಮಾತಾಡಬೇಕು, ಶಿವಮೊಗ್ಗ ಹೋಗಿ ಮಾತಾಡಬೇಕು, ಬೆಂಗಳೂರು ಹೋಗಿ, ಮೈಸೂರು ಹೋಗಿ ಅಂತ ಇಲ್ಲ. ಹತ್ರ ನಮ್ಮ ಹೆಬ್ರಿಯಲ್ಲೇ ಇರ್ತಾರೆ. 100%. ಹರೀಶ್ ಶೆಟ್ಟಿ ನಾಡ್ಪಾಲ್ ಅವರ ಮನೆ ಕೂಡ ಇಲ್ಲಿಂದ ಒಂದು 10-11 ಕಿಲೋಮೀಟರ್ ಇಲ್ಲೇ ನಾವು. ಖಂಡಿತವಾಗಿ ಹರೀಶ್ ಅಣ್ಣ, ಈಗ ನೋಡುವ ವೀಕ್ಷಕರಿಗೆ ಈಗ ಅರ್ಥ ಆಯ್ತು, ಈ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಇದರ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಾಯ್ತು. ಇದು ಆಲ್ರೆಡಿ ಗೊತ್ತು ಜನರಿಗೆ. ಈ ಒಂದು 6 ತಿಂಗಳು 1 ವರ್ಷದಿಂದ ಬಹಳ ಪ್ರಚಾರ ಇದೆ. ಹರೀಶ್ ಅಣ್ಣ ಅಂತ ಇವರ ಹೆಸರು, ಹರೀಶ್ ಶೆಟ್ಟಿ ನಾಡ್ಪಾಲ್ ಅನ್ನುವ ಹೆಸರು ಜೊತೆಗೆ ಇವರ ಈ ಸಂಸ್ಥೆಯ ಹೆಸರು ಬಹಳ ಪ್ರಚಾರದಲ್ಲಿದೆ. ಯಾಕಂದ್ರೆ ನಾವು ಎಲ್ಲ ಮಾಧ್ಯಮದವರು ಒಂದು 4 ಊರಿಗೆ ತಿರುಗುವವರಿಗೆ ನಮಗೆ ಇದೆಲ್ಲ ಕೇಳಿ ಬರ್ತದೆ, ಇದು ಹೇಗೆ ಈ ತರ. ಅದಕ್ಕೋಸ್ಕರ ನಾವು ನಿಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದು. ಇನ್ನೊಂದು ವಿಚಾರ, ಈಗ ಕಾನ್ಸೆಪ್ಟ್ ಜನರಿಗೆ ಅರ್ಥ ಇದೆ, ಆದ್ರೆ ಇದನ್ನು ಒಂದು ಅಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಆಗ್ಬೇಕು, ಅದರ ಒಂದು ಫೀಸ್ ಸ್ಟ್ರಕ್ಚರ್ ಮತ್ತೆ ಅದರ ಒಂದು ರುಟೀನ್ ಏನಿದೆ ಅದನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕು. ಈಗ ನಿಮ್ಮಲ್ಲಿ ಒಬ್ಬರು ಇನ್ಸ್ಟಾಲ್ ಮಾಡಬೇಕು ಅಂತ, ಎಕ್ಸಾಂಪಲ್ ನಾನಿಗೆ ನನ್ನ ಕಚೇರಿಗೆ ನಿಮ್ಮ ಕ್ಯಾಮ್ರಾವನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಆದ್ರೆ ನಾನು ಹೇಗೆ ಅಮೌಂಟ್ ಎಷ್ಟು ಕೊಡಬೇಕು, ಅಡ್ವಾನ್ಸ್ ಏನು ಮಾಡಬೇಕು, ಮತ್ತೆ ಯಾವ ತರ ಫೀಸ್ ಸ್ಟ್ರಕ್ಚರ್, ಅಮೌಂಟ್ ಸ್ಟ್ರಕ್ಚರ್ ಅಂತ ತಿಳಿಸಿ. ನಾವು ಪಬ್ಲಿಕ್ ಬರ್ಡನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನಂದು ಒಂದು ಕಾನ್ಸೆಪ್ಟ್ ಉಂಟು, ಬರ್ಡನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಹೇಗೆ? ಅದು ಅಂದ್ರೆ ನನ್ನ ಜೀವನ ನಡಿಬೇಕು, ಅವರಿಗೂ ಹೆವಿ ಆಗಬಾರ್ದು, ಆ ಟೈಪ್ ನಮ್ಮದು ಕಾನ್ಸೆಪ್ಟ್. ಈಗ 1 ಕ್ಯಾಮರಾ ಅಥವಾ 2 ಕ್ಯಾಮರಾ ಅಂದರೆ ಅದಕ್ಕೆ ನಾನೇನು ಹೆಚ್ಚು ನೆಗೋಷಿಯಬಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎವರೇಜ್ ನಿಮ್ಮದು ಒಂದು 5-6 ಕ್ಯಾಮರಾ, ಈಗ ದೊಡ್ಡ ನಿಮ್ಮದು 10-12 ಬ್ರಾಂಚ್ ಉಂಟು ಸಪೋಸ್. ಈಗ ಹರೀಶ್ ಈಗ 1 ಕ್ಯಾಮ್ರಾದೇ ಮಾತಾಡುವ. ಫಸ್ಟ್ ಸಿಂಗಲ್ ಕ್ಯಾಮ್ರಾವನ್ನ ಈಗ ನನ್ನ ಬಿಲ್ಡಿಂಗಿಗೆ ಅಥವಾ ನನ್ನ ಕಚೇರಿಗೆ ನನ್ನೊಂದು ಆಫೀಸ್ ಇದೆ ಅಂತ ಅನ್ಕೊಳ್ಳಿ, ನನ್ನ ಆಫೀಸ್ಗೆ ಇನ್ಸ್ಟಾಲ್ ಮಾಡಬೇಕು. ಈಗ ನಾನು ಬೇರೆ ಹೊರಗಡೆಯಲ್ಲಿ CC ಕ್ಯಾಮ್ರಾ ಹಾಕೋರು ತುಂಬಾ ಸಿಗ್ತಾರೆ ಈಗ. 100%.
ಈಗ ಇಲ್ಲಾಂದ್ರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಕೂಡ ಆರ್ಡರ್ ಮಾಡಿ ಮಾಡಿ ನಾವು ಮನೇಲಿ ನಾವೇ ಹಾಕೊಳ್ಬಹುದು, ಅದಕ್ಕೆ ಸಿಮ್ ಎಲ್ಲ ಹಾಕಿ ನಾವೇ ಮೊಬೈಲ್ ಅಲ್ಲಿ ನೋಡ್ಬೋದು. ನನಗೆ ಅದು ಬೇಡ, ನನಗೆ ಸುರಕ್ಷೆ ಬೇಕು, ಓಕೆ ನನಗೆ ಏನ್ ಬೇಕು, ನನಗೆ ಸೆಕ್ಯೂರಿಟಿ ಬೇಕು, ಓಕೆ ನನಗೆ ಇನ್ನೊಬ್ರು ಜವಾಬ್ದಾರಿ ತಗೊಳ್ಳುವಂತವ್ರು ಬೇಕು. ನಾನು ಬಿಸಿ ಇರ್ತೇನೆ, ಅವಾಗ ನಾನು ನಿಮ್ಮಲ್ಲಿ ಬರ್ತೇನೆ. ಈಗ ನಿಮ್ಮಲ್ಲಿ ಬಂದಾಗ ಒಂದೇ ಕ್ಯಾಮ್ರಾದ ಮಾತಾಡೋಣ ನಾವು. ಓಕೆ ಹೇಗೆ ಅಂತ ನನಗೆ ಹೇಳಿ. ಒಂದೇ ಕ್ಯಾಮರಾ ನಾವು ಒಂದು ಮಿನಿಮಮ್ ಮಂತ್ಲಿ ಚಾರ್ಜಸ್ ಅಂತ ಮಾಡಿರ್ತೇನೆ ಒಂದು ಕ್ಯಾಮರಾಕ್ಕೆ. ಈಗ ನೀವು ನಮ್ಮ ಮನೆಯಲ್ಲಿ ಒಂದು ಕ್ಯಾಮರಾ ನಿಮ್ಮ ಒಂದು ಕ್ಯಾಮರಾ ಹಾಕ್ಲಿಕ್ಕೆ ಮಂತ್ಲಿ ರೆಂಟ್ ಕೊಟ್ರೆ ಆಯ್ತು. ಆ ಕ್ಯಾಮ್ರಾಕ್ಕೆ ಏನಾದ್ರು ನಾವು ಇಲ್ಲ, ಕೊಡ್ಬೇಕು? ನೋ ಇನ್ಸ್ಟಾಲ್ಮೆಂಟ್ಸ್ ಚಾರ್ಜ್ ಇಲ್ಲ, ಕ್ಯಾಮರಾದ ರೇಟ್ ಇಲ್ಲ, ಏನೂ ಇಲ್ಲ. ನೋಡಿ, ಇದು ನಾನು ಅಡ್ವಾಂಟೇಜಸ್ ಅಂದಿದ್ದು ಇದನ್ನೇ. ನಾನು ಇದು ನಿಮ್ಮ ಬಾಯಿಂದ ಬರಲಿ ಅಂತ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಹೇಳಿದ್ದು. ವೀಕ್ಷಕರೇ, ಇವರಲ್ಲಿ ನಾವು ಭೇಟಿ ನೀಡಬೇಕಾದ್ರೆ ಕ್ಯಾಮ್ರಾಕ್ಕೆ ನಾವು ದುಡ್ಡು ಕೊಡ್ಲಿಕ್ಕಿಲ್ಲ. ಹೊರಗಡೆ 40,000, 30,000, 50,000, 1 ಲಕ್ಷ ಎಲ್ಲ ಹೇಳ್ತಾರೆ ಕ್ಯಾಮ್ರಾಕ್ಕೆ. ಪಾಪ ಗೊತ್ತಿಲ್ಲದವ್ರ ಹತ್ರ ಎಷ್ಟು ಬೇಕಾದ್ರೂ ವಸೂಲಿ ಮಾಡ್ತಾರೆ. ಅದಾಗೆ ಇದು ಮೊನ್ನೆ ಒಂದು ಅದು ಬೇಡ ಮಾತಾಡೋದಾದ್ರೆ ನಿಮಗೆ ಗೊತ್ತಿರ್ಬೋದು. ಮೊನ್ನೆ ಒಂದು ಕಾರ್ಕಳದಲ್ಲಿ ಒಂದು ಎಕ್ಸಾಂಪಲ್ ಆಯ್ತು. ಹೌದು, ಬಟ್ ಮತ್ತೆ ಅವರು ಎಷ್ಟು 35,000-40,000 ಸಮಥಿಂಗ್ ಹೇಳಿ ಹೋದ್ರಂತೆ. ಮತ್ತೆ ಕೂಡ ನೀಡಿದ್ರು, ನೀಡ್ಲಿಕ್ಕೆ ಅದೇ ನೀಡಿದ್ರು. ಮತ್ತೆ ನನಗೆ ಅಲ್ಲೇ ಒಬ್ರು ನಮ್ಮ ಫ್ರೆಂಡ್ ಇದ್ದವ್ರು ಕಾಲ್ ಮಾಡಿ ಹೀಗೀಗುಂಟು ಅಂತ ಹೇಳಿದ್ರು. ಆದ್ರೆ ಆ ದಿನ ವಿಸಿಟ್ ಮಾಡ್ಲಿಕ್ಕೆಲ್ಲ, ನೆಕ್ಸ್ಟ್ ದಿನ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅವ್ರದ್ದು ಖಾಲಿ 2,000 ಅವ್ರು ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ. 2,000 ಖಾಲಿ ಇನ್ಸ್ಟಾಲೇಷನ್ ಚಾರ್ಜ್ ಇಲ್ಲ, ಕ್ಯಾಮರಾ ನಂದೇ. ಅವ್ರು ಮಂತ್ಲಿ ನನಗೆ 2,000 ರೂಪಾಯಿ ಪೇ ಮಾಡಿದ್ರೆ ಆಯ್ತು. ಸರ್ವಿಸ್ ಅಂದ್ರೆ ನಮ್ದು ಹೇಗಿರ್ತದೆ ಅಂದರೆ ಸಂಜೆ 7 ಗಂಟೆಗೆ ಒಂದು ಫೋಟೇಜ್ ಇರ್ತದೆ ನಂದು. ಈಗ ನಮ್ಮ ಹುಡುಗರು ಬರ್ತಾರೆ, ಡ್ಯೂಟಿ ಅವರು 6 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಸಂಜೆ 1 ಗಂಟೆಗೆ ಅವರಿಗೆ ಸೆಟಪ್ ಎಲ್ಲ 24 ವರ್ಕಲ್ಲೇ ಇರ್ತದೆ. ಬಟ್ ಅವರವರಿಗೆ ಅದು ಕೆಲವು 24 ಬೇರೆ ಉಂಟು, ಡೇದೇ ಬೇರೆ ಉಂಟು. ಅದೆಲ್ಲ ನಾವು ಬೇರೆ ಬೇರೆ ಹಾಕಿರ್ತೇವೆ. ಅವರಿಗೆ ಒಂದು ಅರ್ಧ ಗಂಟೆ ಸೆಟ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಮತ್ತು 7 ಗಂಟೆಯಿಂದ ಫೋಟೇಜ್ ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ನಮ್ದು ಎಷ್ಟು ಕ್ಲೈಂಟ್ಗಳಿಗಿದೆ ಎಲ್ಲ ಕ್ಲೈಂಟಿಗೆ 7 ಗಂಟೆಗೊಮ್ಮೆ ನಿಮ್ಮ ಕ್ಯಾಮರಾ ವರ್ಕ್ ಆಗ್ತಾ ಉಂಟು, ನಾವು ನೋಡ್ತಿದ್ದೇವೆ ಅನ್ನೋ ಸುರಕ್ಷಾ ದೃಷ್ಟಿಯಿಂದ ನಾವು ಒಂದು ಫೋಟೇಜ್ ಹಾಕ್ತೇವೆ. ಅದ ನಂತರ ರಾತ್ರಿ 2 o'clock ಒಂದು ಹಾಕ್ತೇವೆ. ಅಂದರೆ ನಾವು ಜಾಗೃತಿಯಲ್ಲಿದ್ದೇವೆ, ನಿಮ್ಮ ಏನು ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಅದು ವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗ್ತಿದ್ದೇವೆ ಅಂತ. ಮತ್ತು ಕ್ಲೋಸಿಂಗ್ ಟೈಮ್ ಇರ್ತದೆ 7 o'clock ಮಾರ್ನಿಂಗ್. ಮುಂಚೆ 6 ಇತ್ತು, ಅದನ್ನ ನಾನೀಗ ಚೇಂಜಸ್ ಮಾಡಿ 7 o'clock ಡ್ಯೂಟಿ ಮಾಡಿದ್ದೇನೆ ಎಲ್ಲರಿಗೂ. ಅವರು 7 o'clock ಒಂದು ಅಪ್ಡೇಟ್ ಕೊಡ್ತಾರೆ. 7 ಗಂಟೆಗೆ ಈಗ ಆಗಿದೆ. ನಾವು ಇದು ಯಾಕೆಂದ್ರೆ ನಿಮ್ಮ ನಂಬಿಕೆಗೆ ಹಾಂ ನಾವು ಸುರಕ್ಷವಾಗಿ 7 ಗಂಟೆಗೆ 24x7 ನಾವು ಜಾಗ್ರತೆಯಲ್ಲಿ ಎಚ್ಚರದಲ್ಲಿ ಇದ್ದೇವೆ ಅಂತ ಗೊತ್ತಾಗ್ಲಿಕ್ಕೆ ಸಂಜೆ 7 ಗಂಟೆಯಿಂದ ಫೂಟೇಜ್ ಬರ್ತಾ ಇರ್ತದೆ. ರಾತ್ರಿ 2 ಗಂಟೆಗೆ ಒಂದು ಬರ್ತದೆ, ಮತ್ತೆ ಒಂದು 4 ಗಂಟೆಗೆ ಒಂದು ಬರ್ತದೆ, ಮತ್ತೆ ಬೆಳಗ್ಗೆ ಒಂದು ಕ್ಲೋಸಿಂಗ್ ಟೈಮ್ ಅಂದ್ರೆ ಒಂದು 6:30, 7 ಗಂಟೆಗೆ ಇನ್ನೊಂದು ಬರ್ತದೆ. ಹಾಗಂತ ಖಾಲಿ ಸಂಜೆ 7 ಗಂಟೆಯಿಂದ ಅಂತಲ್ಲ, 24 ಗಂಟೆ ನಡೀತಾನೆ ಇರ್ತದೆ. ನಾವು 7 ಗಂಟೆಗೆ ಫೂಟೇಜ್ ಕಳಿಸಿದೆ ಯಾಕಂದ್ರೆ ನೀವು ಮನೇಲಿ ಕೂತು ನೋಡಿ ಅಂತ ಅಷ್ಟೇ. ಬೆಳಗ್ಗೆ ಕಳ್ತನ ಆಗ್ಲಿ, ಮಧ್ಯಾಹ್ನ ಕಳ್ತನ ಆಗ್ಲಿ, ಏನೇ ಸಮಸ್ಯೆ ಆಗ್ಲಿ, ವರ್ಷದ 365 ದಿನಾನು 24 ಗಂಟೆ ಕೂಡ ಇವರಲ್ಲಿ ಫೂಟೇಜ್ ಸಿಗ್ತದೆ ಅಲ್ವಾ? ಹರೀಶನ್, ವೆರಿ ಗುಡ್. ಹಾಗಾದ್ರೆ ನಾವು ಈಗ ನಿಮ್ಗೆ ಮತ್ತೊಂದು, ನಾವೇನು ಕ್ಯಾಮರಾ ಹಾಕ್ತೀವಲ್ಲ ಅದು ಫೋಟೇಜ್ ಅವ್ರಿಗೆ ವಿಡಿಯೋ ಬೇಕಾದ್ರೆ ಅವರು ಸ್ಟೇಷನ್ ಥ್ರೂವೇ ಬರ್ಬೇಕು. ನಮ್ಮ ಹತ್ರ ಸ್ಟೇಷನ್ ಥ್ರೂವೇ ಬರ್ಬೇಕು. ಇದೊಂದು ಪ್ರೈವೇಸಿ ಮಾಡಿ, ಪ್ರೈವೇಸಿ. ಅದು ಓನರ್ ಆಗಲಿ ಯಾರೇ ಆಗಲಿ ಅದು ನನಗೆ ಸಂಬಂಧ ಇಲ್ಲ. ಅದು ನಾವು ಈಗ ಹಾಕಿರುವ ದೃಷ್ಟಿ ಯಾವುದು, ಕಳ್ಳತನ ದೃಷ್ಟಿ, ಕಳ್ಳರನ್ನ ಹಿಡಿಲಿಕ್ಕಾಗಿ. ಈಗ ಒಂದು ರಾಬರಿ ಆಯ್ತು ಅಂದ್ರೆ ನಾನು ಅದು ಫೋಟೇಜ್ ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಕೊಡಲಿಕ್ಕೆ ಅಂತ ವ್ಯಕ್ತಿಗೆ ಕೊಡ್ಬೇಕಾಗ್ತದೆ. ಸ್ಟೇಷನ್ ಅಲ್ಲಿ ಈಗ FIR ಅಥವಾ ಪಿಟಿಷನ್ ಆದ ನಂತರ ಸ್ಟೇಷನ್ ಇಂದ ಒಂದು ಕಾಲ್ ಬರ್ತದೆ, ಇಂಥ ಟೈಮ್ ಇದೆ, ಇಂಥದ್ದು ಕೊಡಿ. ನಮ್ಮ ಹತ್ರ ಮ್ಯಾಕ್ಸಿಮಮ್ ಅಂದ್ರೆ 5 ಇಂದ 6 ಡೇದು ಬ್ಯಾಕಪ್ ಇರ್ತದೆ. 5ರಿಂದ 6 ದಿನ ಹಿಂದೆದ ತನಕ ನಾವು ಬ್ಯಾಕಪ್ ಇಟ್ಕೊಳ್ತೇವೆ. ಮತ್ತೆ ಅದು ಆಟೋ ಡಿಲೀಟ್ ಆಗ್ತದೆ. ಅದು ಒನ್ ಡೇ ಅದು ನಾನು ಹೇಳ್ತಿರುವಂಥದ್ದು. ಇಲ್ಲಾಂದ್ರೆ ಮತ್ತೆ 1 ತಿಂಗಳು ಬಿಟ್ಟು ನಂಗೆ ಫೋಟೇಜ್ ಬೇಕು, ಅದು ನಮ್ಮ ಹತ್ರ ಇರಲ್ಲ ಸಿಸ್ಟಮ್. ಈಗ ಕಳ್ತನ ಆಯ್ತಂದ್ರೆ ಇಮಿಡಿಯೇಟ್ ಆ ದಿನವೇ FIR ಆಗ್ತದೆ, ಪಿಟಿಷನ್ ಆಗ್ತದೆ. ಒಂದು 2 days ಎಲ್ಲ ಮುಗ್ದೋಗಿರ್ತದೆ. ಆಗ ಸ್ಟೇಷನಿಂದ ಕೂಡಲೇ ಫೋನ್ ಬರ್ತದೆ, ನಾವು ಒಂದು ಪೆನ್ ಡ್ರೈವ್ ಸಮಥಿಂಗ್ ಅಥವಾ ಅವರಿಗೆ ಅದನ್ನ ವಿಡಿಯೋ ನಾವು ಡೌನ್ಲೋಡ್ ಮಾಡಿ ಅವರಿಗೆ ಕೊಟ್ಟು ಬಿಡ್ತಾರೆ ಅಷ್ಟೇ. ನಮ್ಮ ಕೆಲಸ ಅಷ್ಟೇ. ಮತ್ತೇನಿತ್ತು ಅವರು ಈಗ ಯಾಕೆ ಗೊತ್ತಾ, ನಾವು ಕೊಡುವುದಿಲ್ಲ ಅನ್ನೋ ಕಾರಣ, ಸಪೋಸ್ ಒಬ್ಬ ಕಳ್ಳ ಸಿಕ್ಕದ, ಯಾರಂಗೆ ಗೊತ್ತಾಗ್ಲಿಲ್ಲ, ಹೋದ ನಂತರ ನಾನು ಫೋಟೇಜ್ ಕೊಟ್ಟೆ, ಇವರೆಲ್ಲ ಹೋಗುವಾಗ ರಸ್ತೆಯಲ್ಲಿ ಅವನ್ನ ಅಡ್ಡ ಹಾಕಿ ಕೇಳಿದ್ರು, ಅವ ಇವ್ರಿಗೆ ಹೊಡೆದ, ಇವ್ರು ಅವ್ರಿಗೆ ಹೊಡೆದ, ಅವ್ರು ಹೊಡ್ಕೊಂಡ್ರು. ಅಲ್ಲಿ ಮಿಸ್ಯೂಸ್ ಆಯ್ತಲ್ಲ. ಅದೀಗ ನಾನು ಕೊಡೋ ದೊಡ್ಡ ವಿಷಯ ಅಲ್ಲ, ಮಿಸ್ಯೂಸ್ ಆಯ್ತು. ಅವ್ರವ್ರು ಕಳ್ಳ ಅಲ್ಲ ಅಂತ ಆದ್ರೆ ಅಲ್ಲ, ಕಳ್ಳ ಅದು ನಮ್ಗೆ ಗೊತ್ತಿಲ್ಲ, ಅದು ಇನ್ಕ್ವೈರಿ ಮಾಡೋರು ಸ್ಟೇಷನ್ ಅವ್ರು. ಅದಕ್ಕೆ ನಾನು ಸ್ಟೇಷನ್ಗೆ ಕೊಡೋದು. ಕಳ್ಳ ಆಗದೆ ಇರಲಿ, ಸಪೋಸ್ ಆ ಟೈಮಲ್ಲಿ ಕಳ್ಳ ಬಂದು ಹೋದ ನಂತರ ಈ ವ್ಯಕ್ತಿ ಹೋಗಿರ್ಬೋದು ಬೈ ಚಾನ್ಸ್, ಏನೋ ಒಂದು ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈಗ ನಾವು ಥಿಂಕ್ ಮಾಡ್ಲಿಕ್ಕೆ, ಪೊಲೀಸ್ನವ್ರು ಥಿಂಕ್ ಮಾಡ್ಲಿಕ್ಕೆ ಹೆಚ್ಚು ಕಮ್ಮಿ ಇರ್ತದೆ. ಅವ್ರ ಲೆವೆಲಲ್ಲೇ ಥಿಂಕ್ ಮಾಡ್ತಾರೆ, ಅವ್ರ ಲೆವೆಲಲ್ಲೇ ಕಳ್ಳರನ್ನ ಇದು ಫಾಲೋಅಪ್ ಮಾಡ್ತಾರೆ. ಅದಕ್ಕಾಗಿ ನಾನು ಹೇಳೋದು, ಯಾರಿಗೂ ಕೊಡೋದಿಲ್ಲ ಫೋಟೇಜ್. ಏನಿದ್ರು ಸ್ಟೇಷನಿಂದ ಪಿಟಿಷನ್ ಮೇಲೆ ಕೊಡೋದು. ಪಿಟಿಷನ್ ತಗೊಂಡು ಆ ಕ್ಯಾಮರಾದ ನಂಬರ್ ಬರೆದು ಇದನ್ನ ನಾನು ಇದು ಮಾಡ್ತೇನೆ. ಮತ್ತು ಇಲ್ಲಿಗೂ ಅಷ್ಟೇ, ಯಾರಿಗೂ ಎಂಟ್ರಿ ಇಲ್ಲ. ವರ್ಕರ್ಸು ನಾನು ಬಿಟ್ರೆ 3ನೇ ವ್ಯಕ್ತಿ ಇಲ್ಲ. ಇವತ್ತು ನಿಮ್ಮನ್ನ ಬರ್ಲಿಕ್ಕೆ ಒಳಗೆ ಬರ್ಲಿಕ್ಕೆ ಬಿಡ್ಲಿಕ್ಕೆ ಕಾರಣ ನಾನಿದ್ದೆ ಅಂದ್ರೆ ಬಂದ್ರಿ ನೀವು, ಇಲ್ಲ ಅಂದ್ರೆ ಇಲ್ಲ. ಯಾರಿಗಂದ್ರೆ ಯಾರಿಗೂ ಇಲ್ಲ. ಇದ್ರದ್ದು ಓನರ್ ಬಂದ್ರು ಇಲ್ಲ, ಅಲ್ಲೇ ಹೊರಗೆ ನೀವು ನೋಡಿರ್ಬೋದು, ನೋ ಎಂಟ್ರಿ. ಹೌದು.
ಮೂರನೇ ವ್ಯಕ್ತಿಗೆ ಅವಕಾಶ ಇಲ್ಲ. ಏನು ಪ್ರವೇಶ ಉಂಟು ನನ್ನ ಒಳಗೆ ಇರಬೇಕು, ಅದು ಹೌದು. ಹೊರಗೋರಿಗೆ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ನನ್ನ ಮೇಲೆ ನಂಬಿಕೆ ಇರೋದ್ರಿಂದ ಈಗ ನನ್ನ ಹತ್ರ ಅವರನ್ನು ಒಂದು 70-80 ಖಾಲಿ ಬ್ಯಾಂಕ್ಗಳಿದ್ದಾರೆ. ಆ ಬ್ಯಾಂಕ್ನವ್ರು ನನ್ನ ನಂಬಿ ಕೊಟ್ಟಿದ್ದಾರೆ. ಖಂಡಿತವಾಗಿ ಅವ್ರದ್ದು ಇದಕ್ಕೆ ಇದಾಗಬಾರ್ದಲ್ಲ ಪ್ರವೇಶಿಗೆ, ಹೌದು. ಹಾಗಾಗ್ಲಿಕ್ಕೆ ಹೋಗಿ ಅದು ನನ್ನ ಒಬ್ಬನ ಸುತ್ತಲ್ಲ ಅಥವಾ ಬ್ಯಾಂಕಿನವ್ರದ್ದು ಸುತ್ತಲ್ಲ, ಸಾರ್ವಜನಿಕರ ಸುತ್ತನ ಕಾಪಾಡಿ ಅಂತ ನಮಗೊಂದು ಸೆಕ್ಯೂರಿಟಿಗೆ ಇದು ಮಾಡ್ತಿರೋದು. ಮಾಧ್ಯಮದವರಿಗೆ ನಮ್ಮ ಮೂಲಕವಾಗಿ ಜನರಿಗೆ ಗೊತ್ತಾಗ್ಬೇಕಿದೆ ಅಷ್ಟೇ. ಈಗ ನಮಗೆ ಪೊಲೀಸ್ ಸ್ಟೇಷನ್ ಆಗ್ಲಿ ಎಲ್ಲೇ ಆಗ್ಲಿ ಒಂದು ಕಳ್ತನ ಆಗ್ಲಿ ಮೊದಲು ನಿಮ್ಮ ಏನು ಸೆಕ್ಯೂರಿಟಿ ಸಿಸ್ಟಮ್ ಉಂಟು ಅದು ಬಿಟ್ಟರೆ ನೆಕ್ಸ್ಟ್ ಬರೋದೇ ನಮ್ಮ ಮೀಡಿಯಾದ ಹತ್ರ ಬರ್ತಾರೆ. ನಾವು ಕೂಡ ನಿಮ್ಮಂತ ನೀವು ಈಗ ನಡೆಸ್ತಿರುವಂತ ಈ ಬಿಸ್ನೆಸ್ ಇದೆಯಲ್ಲ, ಇದೊಂದು ಖಾಲಿ ವ್ಯವಹಾರ ಅಲ್ಲ. ಇವರಿಗೆ ಅಷ್ಟು ನಿಮಗೆ ಲಾಭ ಬರ್ತದೆ ಅಂತ ಅಲ್ಲ ಇದ್ರಲ್ಲಿ. ಇಲ್ಲಪ್ಪ, ಇದರಲ್ಲಿ ಅಂತ ಹೆವಿ ಲಾಭ ಇಲ್ಲ. ಅದು ಇಳ್ದೆ ನೋಡ್ಬೇಕು, ಇನ್ವೆಸ್ಟ್ಮೆಂಟ್ ಹೆವಿ ಉಂಟು. ಈಗ ನಾನು 2,000 ರೂಪಾಯಿ ತಗೊಳ್ತೀನಿ, ಹೌದು. ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ತದೆ ಅಂದ 2,000 ತಗೊಂಡು ಅಲ್ಲ ಸಂಬಳ ಕೊಡ್ಬೇಕು. ವಿಷಯ ಕರೆಕ್ಟ್. ಅವರು 2,000 ತಗೊಂಡ್ರೆ 15,000 ಅವ್ರಿಗೆ ಪ್ರಾಫಿಟ್ ಆಗ್ತಾ ಉಂಟಲ್ಲಿ. 13,000 ಈಗ ಒಂದು ವಾಚ್ಮ್ಯಾನ್ ಹಿಡಿದಾದ್ರು 15,000ದಿಂದ ಕಮ್ಮಿ ವಾಚ್ಮ್ಯಾನ್ ಸಿಗೋದಿಲ್ಲ. 2,000ದಲ್ಲಿ ನಾನು 13,000 ಅವ್ರಿಗೆ ಉಳಿಸಿ ಕೊಡ್ತಿದ್ದೇನಲ್ಲ ಮಂತ್ಲಿ. ಅದು ಥಿಂಕ್ ಮಾಡ್ಬೇಕಲ್ಲ ಅವರು. ಮತ್ತೆ ಇನ್ನೊಂದು ಯೋಚನೆ ಮಾಡ್ಬೇಕಾಗ್ತದೆ. ಈಗ ನಾನು ನನ್ನ ಮನೆ ನಾನೇ ಓನರ್, ನನಗೆ ಯಾರು ನೋಡೋದು ಬೇಡ, ನಾನೇ ನೋಡ್ತೇನೆ ನನ್ನ ಮೊಬೈಲ್ ನಲ್ಲಿ ಅಥವಾ ನನ್ನ ಕಂಪ್ಯೂಟರ್ ಅಲ್ಲಿ ಅಂತ ಆದ್ರೆ ಏನಾದ್ರು ನನ್ನ ಮೊಬೈಲ್ ಹಾಳಾಯ್ತು, ಕಂಪ್ಯೂಟರ್ ಹಾಳಾಯ್ತು, ಅದೇನೇನೋ ಹೆಚ್ಚು ಕಮ್ಮಿ ಆಯ್ತು, ಇದು ಹಾಗಲ್ಲ. ನೀವು ಕಂಪ್ಲೀಟ್ ಜವಾಬ್ದಾರಿ ತಗೊಂಡಿರ್ತೀರಲ್ಲ. ಅದು ಹೌದು. ಮತ್ತೆ ಈಗ ನೀವು ಕ್ಯಾಮರಾ ಹಾಕಿದ್ರೆ 24 ಗಂಟೆ ನೀವು ನೋಡ್ತಾ ಇರ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಕಳ್ಳರು ಬಂದು ಹೋಗಿ ಒಂದಿನ ಅಥವಾ 1 ಅವರ್ 2 ಅವರ್ ಮೇಲಲ್ಲ. ನಾವು ಹಾಗಿಲ್ಲ. ಅವರು ನೈಟ್ ಈಗ ಬಾಗ್ಲ ಹತ್ರ ಯಾರೇ ಇರ್ಲಿ, ಈಗ ಓನರ್ ಬಂದು ನಿಂತು ನಾವು ಕಾಲ್ ಮಾಡೋದು 112 ಸ್ಟೇಷನಿಗೆ, ಮತ್ತೆ 112ಗೆ. ನಾನು ಅಲ್ಲಿ ಪೂರ ಲೀಸ್ಟ್ ಹಾಕಿದ್ದಾನೆ, ಯಾವ ಸ್ಟೇಷನ್ ಇದೆ, ಯಾವ SI, ಯಾರು PSI, ಯಾರು BT-ನವರು, ಎಲ್ಲ ಡೀಟೇಲ್ ಉಂಟು. ಇಂಥ ಸ್ಟೇಷನ್ ಇಂಥದಂತ ದೊಡ್ಡ ಸ್ಕ್ರೀನೇ ಮಾಡಿ ಇಟ್ಟಿದ್ದಾನೆ. ಹುಡುಗರಿಗೆ ಹುಡುಕ್ಲಿಕ್ಕೂ ಕಷ್ಟ ಇಲ್ಲ. ಕ್ಯಾಮರಾ ನೋಡ್ತಾರೆ, ಕ್ಯಾಮರಾದಲ್ಲಿ ಹೆಸರು ಇರ್ತದೆ ಯಾವ ಏರಿಯಾ ಅಂತ, ಬಟ್ ಆ ಏರಿಯಾದ ಅಡ್ರೆಸ್ ಬುಕ್ಕಲ್ಲಿ ಉಂಟು. ಆ ಅಡ್ರೆಸ್ ಬುಕ್ ಪ್ಲಸ್ ಫೋನ್ ನಂಬರ್, ವಿತಿನ್ 1 ಮಿನಿಟಲ್ಲಿ ಎಲ್ಲ ಕೆಲಸ ಆಗ್ತದೆ. ಪೊಲೀಸ್ನವರು ಈಗ ನಮ್ದು ಉಡುಪಿ ಜಿಲ್ಲಾ ಈಗ SP ಬಂದ ನಂತರ ಸ್ವಲ್ಪ ಚುರುಕಿದ್ದಾರೆ. ಮುಂಚೆ ಇದ್ರು, ಅರುಣ್ ಇರುವಾಗಂತೂ ಕೇಳಲಿಕ್ಕಿಲ್ಲ, ಭಾರಿ ಟಾಪ್ ಇದ್ರು. ಇವಾಗಂತೂ ಮತ್ತು ಆಕ್ಟಿವ್ ಆಗಿದ್ದಾರೆ. ನಮ್ದು SI ಅವರು ದೃಷ್ಟಿ ಯೋಜನೆ ಏನೋ ಮಾಡ್ತಿದ್ದಾರೆ. ದೃಷ್ಟಿ ಯೋಜನೆ ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಏನಂದ್ರೆ ನಂಗೀಗ ರೀಸೆಂಟ್ ದೃಷ್ಟಿ ಯೋಜನೆ ನಮ್ಮ ಇವರು SP ಅವರು ಮೊನ್ನೆ ಬಂದವರು ಒಂದು ದೃಷ್ಟಿ ಯೋಜನೆ ಹಮ್ಮಿಕೊಂಡಿದ್ದಾರೆ. ಇದ್ರ ಬಗ್ಗೆ 4 ದಿನದಿಂದ ನಮಗೆ ರವಿ ಸರ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ನನ್ನೊಟ್ಟಿಗೆ. ಯಾಕಂದರೆ ಇಲ್ಲೀಗ ಹೆಬ್ರಿಯಲ್ಲಿ ಸ್ವಲ್ಪ CC ಕ್ಯಾಮರಾ ಪ್ರಚಲಿತ ಇರೋದು. ನಾನು ಸಮಾಜ ಸೇವೆಯಲ್ಲೂ ಸ್ವಲ್ಪ ಖಂಡಿತ ಲಯನ್ಸಿಂದ 2 ವರ್ಷದಿಂದ ಸೆಕ್ರೆಟರಿ ಆಗಿದ್ದೇನೆ. ಲಯನ್ಸ್ ಕ್ಲಬ್ ಕಾರ್ಯದರ್ಶಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೇನೆ. ಮತ್ತು ನನಗೆ ಹೇಳಿದ್ರು ಕೂಡ ನಾನು ನವೀನ್ ಅಡ್ಡೆ ಅಂತ ಇರೋಂಥ ಕೆ ನವೀನ್ ಅಡ್ಡೆ ಅಂತ ಇದ್ದಾರೆ, ಅವ್ರನ್ನ ತೋರಿಸಿದೆ SIಗೆ. ಇವ್ರ ಹತ್ರ ಹೇಳಿ ಇವ್ರು ಅದನ್ನ ಪೂರ ಫಾಲೋಅಪ್ ಮಾಡಿ ನಿಮಗೆ ಏನಾಗಬೇಕು ಒಂದು ಮೀಟಿಂಗ್ ಮಾಡಿಸಿ ಇದು ಮಾಡುವಂತ. ಈಗ ನಾವು ಮೀಟಿಂಗ್ ಇಟ್ಟಿದ್ದೇವೆ 2 ಡೇಸಲ್ಲಿ ಇದ್ರ ಬಗ್ಗೆ ಪೂರ ಲಾಭ ಏನು ದೃಷ್ಟಿ ಯೋಜನೆ ಅಂದರೆ ನನಗೆ ಗೊತ್ತಿರುವ ಪ್ರಕಾರ ನನ್ನ ಮಾಹಿತಿ ಅಷ್ಟೇ. ಏನಾದರೂ ತಪ್ಪಿದ್ರೆ ಅಲ್ಲಿ ಕ್ಷಮೆ ಇರಲಿ. SP ಅವರ ಒಂದು ಇದ್ರ ಪ್ರಕಾರ ಒಂದು ಸಿಟಿಗೆ ವಾಚ್ಮ್ಯಾನ್ ಇಡುವಂಥ ಒಂದು ಕಾನ್ಸೆಪ್ಟ್ ಅವ್ರದ್ದು, ನೈಟ್ ವಾಚ್ಮ್ಯಾನ್. ಈಗ ಹೆಬ್ರಿ ಸಿಟಿ ಅಲ್ಲ ನಮ್ಮದು, ಒಬ್ಬನ ವಾಚ್ಮ್ಯಾನನ್ನು ನಿಯುಕ್ತಿ ಮಾಡ್ತೇವೆ ನಾವು, ಒಬ್ಬನನ್ನ. ಆ ಒಂದು ಕೆಲಸ ಏನಂದ್ರೆ ರಾತ್ರಿ ಇಡೀ ರೌಂಡ್ ಅಪ್ ಆಗ್ತಾ ಇರುವಂತದ್ದು. ಗಾಡಿ ಕೊಡ್ತಾರೆ ಅವನಿಗೆ? ಗಾಡಿ ಇಲ್ಲ, ಅರೌಂಡ್ ಸಿಟಿ ಅಂದ್ರೆ ಸಣ್ಣ ಗೂರ್ಖಾಗ ಸ್ವಲ್ಪ ಎಕ್ಸ್ಟ್ರಾ ಪವರ್ ಕೊಡ್ತಿದ್ದಾರೆ, ದೃಷ್ಟಿ ಯೋಜನೆ ಅಂತ ಹೆಸರು ಮಾಡಿ. ಗೂರ್ಖದ್ದು ಬೇರೆ, ಗೂರ್ಖದವರು ಎಲ್ಲಾರು ಬೈನವ್ರು ಬರ್ತಾರೆ, ಪಿ ಅಂತಾರೆ, ಇಲ್ಲಾಂದ್ರೆ ಸುಮ್ಮನೆ ಮುಚ್ಚಾಕಿ ಮಲ್ಕೊಳ್ತಾರೆ. ಇವನ ಕೈಯಲ್ಲಿ ಏನಾದ್ರು ವೆಪನ್ ಕೊಡ್ತಾರ? ಇಲ್ಲ, ಹಾಕಿ ಕೊಡ್ಲಿಕ್ಕೆ ಬರೋದಿಲ್ಲ ವೆಪನ್. ಬಟ್ ಇವನಿಗೆ ಸ್ಪೆಷಲ್ ಆಗಿ ಅಂದ್ರೆ ಸ್ಟೇಷನ್ ಇದ್ದ ಲಿಂಕ್ ಹತ್ರದ್ರಲ್ಲಿ ಇರ್ತದೆ. ಈಗ ಏನೋ ಇನ್ಸಿಡೆಂಟ್ ಪಟ್ಟ ಸ್ಟೇಷನ್ ಅವರು ರಪ್ಪ ಬರ್ತಾರೆ, ಮತ್ತೆ BT-ನವರು ಇವನೊಟ್ಟಿಗೆ ಟಚ್ ಅಲ್ಲಿ ಇರ್ತಾರೆ. BT-ನವ್ರು ಗಸ್ತ್ ಇರ್ತಾರೆ. ಈಗ BT-ನವರು 4 ಜನ ಇರ್ಬೋದು, 2 ಜಾಗಕ್ಕೆ ಹೋಗಿರ್ತಾರೆ. ಈ ಜಾಗದಲ್ಲಿ ಇವ ಇರ್ತಾನೆ. ಸಪೋಸ್ ಈ ಜಾಗದಲ್ಲಿ ಏನೋ ಇನ್ಸಿಡೆಂಟ್ ಇದ್ರೆ ಪಟ್ಟ BT-ನವ್ರಿಗೆ ಇಂಥ ಆಗ್ತಾ ಉಂಟು ಅಂತ ಒಂದು ಇಂಟಿಮೇಷನ್ ಕೊಡುವ ಒಂದು ವ್ಯವಸ್ಥೆ ನಡೀತಾ ಉಂಟು. ಇಲ್ಲ, ಕೆಲವು ಜಾಗ ಆಗಿರ್ಬೋದು, ಬಟ್ ಹೆಬ್ರಿಯಲ್ಲಿ ಆಗ್ಲಿಲ್ಲ. ಅದ್ರದ್ದು ಈಗ ನಮ್ಮ ನವೀನ್ ಕೆ ಅಡ್ಡೆ ಅಂತ ಅವರು ಅದ್ರ ಬಗ್ಗೆ ಫಾಲೋಅಪ್ ತಗೊಂಡಿದ್ದಾರೆ, ಇದ್ರ ಬಗ್ಗೆ ವಹಿಸ್ಕೊಂಡಿದ್ದಾರೆ. ಅಂದ್ರೆ SI ಅವರಿಗೆ ರಿಕ್ವೆಸ್ಟ್ ಮಾಡಿದ್ರಿಂದ ನಾವೀಗ ಎಲ್ಲ ಅಂಗಡಿಯವ್ರನ್ನ ಮತ್ತೆ ಬ್ಯಾಂಕಿನವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡ್ತೇವೆ. ಈಗ ಅದು ನಿಮ್ಮ ತನಕ ತಲುಪುವಾಗ ಇದು ನಮ್ದು ಈ ಪ್ರೊಸೆಸ್ ಮುಗ್ದಿರ್ತದೆ. SP ಅವ್ರನ್ನ ಒಂದು ಪ್ರೋಗ್ರಾಮಿಂಗ್ ಅಂತ ಕರಿತಿದ್ದೇವೆ. ಈಗ ನಾವು ಜಸ್ಟ್ ಒಂದು ಬಾಂಬ್ ಫ್ಯಾಕ್ಟ್ರಿ ವರಂಗದವ್ರದ್ದು ಕೆಲ್ಟೆಕ್
ಅವ್ರದ್ದು ಒಂದು ಸಹಯೋಗದೊಂದಿಗೆ ಒಂದು 5 ಲಕ್ಷ ಮಟ್ಟದ ಒಂದು ಪ್ರಾಜೆಕ್ಟ್ ತಂದಿದ್ದೇವೆ ಕ್ಯಾಮರಾ CC ಕ್ಯಾಮರಾ ರವಿ ಸರ್ ಮುತ್ತರ್ಜಿಯಿಂದ. ರವಿ ಮತ್ತು ಮಾಂತೇಶ್ ಸರ್ ಅವರು ಅದರಲ್ಲಿ ಭಾರಿ ಇಂಟ್ರೆಸ್ಟ್ ತೋರಿಸಿ ನಮ್ಮ 3 ಸರ್ಕಲ್ ಮೈನ್ ಆ್ಯಕ್ಚುಲಿ ನಮ್ಮದು ರಿಕ್ವೈರ್ಮೆಂಟು 4 ಇದ್ದದ್ದು, ಅಂದರೆ ಅವರಿಗೆ ಫಂಡ್ ಅಷ್ಟಿಲ್ಲ ಅಂತ ಈಗ 3ಕ್ಕೆ ತಂದಿದ್ದಾರೆ. ಯಾವುದು 3? 3 ಒಂದು ಮುದ್ರಾಡಿ ಮೈನ್, ಅದಕ್ಕೆ ಮುದ್ರಾಡಿ ಜಂಕ್ಷನ್ ANPR ಕ್ಯಾಮರಾ ಹಾಕಿ ಆಗಿದೆ, ಇನ್ಸ್ಟಾಲೇಷನ್ ಆಗಿದೆ. ಹೆಬ್ರಿ ಸರ್ಕಲ್ ಅದು ಇನ್ಸ್ಟಾಲೇಷನ್ ಆಗಿದೆ, ಕಂಪ್ಲೀಟ್ ವರ್ಕ್ ಆಗಿದೆ. ಮತ್ತು ಲಯನ್ ಸರ್ಕಲ್ ಬ್ರಹ್ಮಾರ್ ರೂಟ್ ಉಂಟಲ್ಲ ಲಯನ್ ಸರ್ಕಲ್, ಅಲ್ಲಿಗೂ ಇನ್ಸ್ಟಾಲೇಷನ್ ಎಲ್ಲ ಕ್ಲಿಯರ್ ಆಗಿದೆ. ಖಾಲಿ ನಾವೀಗ ಇದೊಂದು ದೃಷ್ಟಿ ಯೋಜನೆ ಒಟ್ಟಿಗೆ ನಮ್ದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಅಂತ ಒಂದು ಸೆಕ್ಯೂರಿಟಿ. ಕ್ಯಾಮ್ರಾ ಉಂಟಾ? ಇಲ್ಲ, ವರಂಗದ್ದು ಈಗ ಮಾತಾಡ್ತಿದ್ದಾರೆ. ವರಂಗಕ್ಕೆ ಇಷ್ಟ ತನಕ ಆಗಿಲ್ಲ, ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿಗೆ ಒಂದು ಇಂಪಾರ್ಟೆಂಟ್ ಅಲ್ಲಿ ಬೇಕದು ಇರೋದ್ರಿಂದ ಅಲ್ಲಿಗೆ ಒಂಚೂರು ಬೇಕಂತ ನಾನು ಮೊನ್ನೆ ಸರ್ ಹತ್ರ ಮಾತಾಡಿದೆ, ರವಿ ಸರ್ ಹತ್ರ. ಅವ್ರು ಅದ್ರ ಬಗ್ಗೆ ನೋಡುವ, ಈಗ ಇದೊಂದು ಮುಗಿಲಿ ನೆಕ್ಸ್ಟ್ ಅದು ಹಾಕುವ ಅಂತ ಒಂದು ಪ್ಲ್ಯಾನ್ ಕೊಟ್ಟಿದ್ದಾರೆ. ಪ್ರೊಸೆಸ್ಸಲ್ಲಿ ಉಂಟು ಎಲ್ಲ. ಒಂದು 10-15 ದಿನದಲ್ಲಿ ನಾವೀಗ ಎಲ್ಲ ಈ ದೃಷ್ಟಿ ಯೋಜನೆಯನ್ನು ಹೆಬ್ರಿಯಲ್ಲಿ SP ಅವರ ಮುಖಾಂತರ ಅವರ ಉಂಟು. ಇದು SP ಅವ್ರದ್ದು ಒಂದು ಕಾನ್ಸೆಪ್ಟ್ ಉಂಟು, ಅದರೊಟ್ಟಿಗೆ ನಾವು ಕೈ ಜೋಡಿಸ್ತಿದ್ದೇವೆ ಸಾರ್ವಜನಿಕರಾಗಿ. ನಮ್ಮ ಧರ್ಮ, ನಾವು ನಮ್ಮ ಇದನ್ನ ಎಷ್ಟು ಕ್ಲೀನ್ ಇಟ್ಕೊಳ್ತೇವೋ ಅಷ್ಟು ಒಳ್ಳೇದೇ. ಅಷ್ಟೇ. ಓಕೆ, ಈಗ ಬ್ಯಾಕ್ ಟು ನಾವು ನಮ್ಮ ಇದಕ್ಕೆ ಬರುವ ವರ್ಲ್ಡ್ ಸೆಕ್ಯೂರಿಟಿ ಕ್ಯಾಮ್ರಾ ಸಿಸ್ಟಮ್. ಓಕೆ, ನೀವು ಹೇಳಿದ್ರಿ ಫೂಟೇಜ್ ನಾವು ಕೊಡಲ್ಲ ಅಂತ ಅಂದ್ರಿ. ಓಕೆ, ಮನೆಯವರಿಗಾಗ್ಲಿ ಕಚೇರಿ ಆಗಲಿ ನಾವು ಫೂಟೇಜ್ ಡೈರೆಕ್ಟ್ ಆಗಿ ಯಾರು ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಅವರಿಗೆ ಕೊಡುದಿಲ್ಲ. ನೀವು ಸೀದಾ ಸ್ಟೇಷನ್ಗೆ ಹೋಗ್ತದೆ, ಬಟ್ ಫೂಟೇಜ್ ಕ್ಲಿಯರ್ ಇರ್ತದೆ. ಅದ್ರ ಬಗ್ಗೆ ಏನಿಲ್ಲ, ಕ್ಯಾಮರಾದ ಕ್ವಾಲಿಟಿ ಕಾಂಪ್ರಮೈಸ್ ಏನು ಇರೋದಿಲ್ಲ, ಕಾಂಪ್ರಮೈಸ್ ಇಲ್ಲ. ಮತ್ತೆ ನೈಟ್ ವಿಷನ್ ಸ್ಟೇಷನ್ಗೆ ಫೂಟೇಜ್ ಹೋದಾಗ ಅಲ್ಲಿಂದ ಡಿಲೀಟ್ ಆಗುವಂತದ್ದು ಅದೆಲ್ಲ ಎಂತ ನಡೆಯುದಿಲ್ಲ. ಪಾಲಿಟಿಕ್ಸ್ ಇದ್ರಲ್ಲಿ ಇಲ್ಲ. ಪಾಲಿಟಿಕ್ಸ್ ಆಗ್ಲಿಕ್ಕೆ ನನ್ನ ಹತ್ರ ಒಂದು ಕಾಪಿ ಇರ್ತದೆ. ಓನರ್, ಯಾಕಂದ್ರೆ ಕ್ಯಾಮ್ರಾ ಒಬ್ಬ ಓನರ್ ಬಂದು ನಿಮ್ಮ ಹತ್ರ ಹಾಕ್ಲಿಕ್ಕೆ ಹೇಳಿದಾನೆ ಅಂದ್ರೆ ಅವನು ಪೊಲೀಸ್ ಅವರು ನಂಬಿ ಹಾಕುದಲ್ಲ, ನಿಮ್ಮನ್ನ ನಂಬಿ ಅವನು ಹೇಳಿ. ವಿಷಯ ಕರೆಕ್ಟ್. ಆ ಮೂಮೆಂಟ್ ಅಲ್ಲಿ ನನಗೆ ಪಿಟಿಷನ್ ಬಂದ್ರು ಕೂಡ ನಾನು ಅದನ್ನ 2 ಕಾಪಿ ಮಾಡಿ ಬಿಡ್ತೇನೆ. ಈಗ ಸ್ಟೇಷನ್ ಇಲ್ಲ, ನಮ್ಮ ಸ್ಟೇಷನ್ ಅಲ್ಲಿ ಯಾವುದೇ ಆತರದ್ದು ಇಲ್ಲ, ಆದ್ರೂ ಕೂಡ ಅಲ್ಲ, ಅದು ಇರ್ಲಿ ಇಲ್ದೇ ಇರ್ಲಿ, ನಾನು ನನ್ನ ಸೇಫ್ಟಿ ನಾನು 2 ಕಾಪಿ ಮಾಡ್ತೇನೆ. ಕೆಲವೊಂದು ಇನ್ಸಿಡೆಂಟ್ ಲಾಸ್ಟ್ ಟೈಮ್ ನಾನು ಕೊಟ್ಟಿದ್ದೆ, ಅದೆಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಕೆಲವೊಂದು ಪ್ರೈವೇಸಿ ಇರ್ತದೆ ಏನು. ಮತ್ತೆ ನಾನು ಇದು ತೋರಿಸುವಾಗಿಲ್ಲ, ಯಾವುದು ಉಲ್ಲೇಖ ಇರೋದಿಲ್ಲ. ಈಗ ಇಲ್ಲಿ ಏನು ಇಲ್ಲ, ಇದು ತೋರಿಸುವಾಗಿಲ್ಲ, ಇದು ತೋರಿಸುವಾಗೆ ಇಲ್ಲ, ಯಾಕಂದ್ರೆ ಪ್ರೈವೇಸಿ ಇದು. ಹಾಗಾಗ್ಲಿಕ್ಕೆ ಹೋಗಿ ಒಂದು ಇನ್ಸಿಡೆಂಟಲ್ಲಿ ನನಗೊಂದು ಸ್ಟೇಷನಿಂದ ಪಿಟಿಷನ್ ಫಸ್ಟ್ ಪಾರ್ಟಿ ಫೋನ್ ಮಾಡಿದ್ರು. ಮತ್ತು ನಾನು ಹೇಳಿದೆ ಹೀಗೆ ಮಾಡಿ ಅಂತ ಅವರಿಗೆ ನಾನು ಗೈಡ್ ಕೊಟ್ಟೆ. ಅವ್ರೇನೆಲ್ಲ ಪಾರ್ಟಿಗೆ ಹೇಳಿದೆ, ಸರ್ ನೀವು ಒಂದು ಪಿಟಿಷನ್ ಕೊಡಿ, ಯಾಕಂದ್ರೆ ಇದು ನಾಳೆ ಏನಾದರೂ ಇದಾದ್ರೆ ನಾನು ಬ್ಲೈಂಡ್ ಆಗಬಾರ್ದು, ನನ್ನ ಮೇಲೆ ಬರಬಾರ್ದು, ಅದು ಏನೋ ಪ್ರಾಬ್ಲಮ್ ಆದರೂ. ನಾನೀಗ ನಿಮಗೆ ಒಂದು ಹೇಳಿದೆ ಎಕ್ಸಾಂಪಲ್, ಕಳ್ಳ ಕ್ಲಿಯರ್ ಸಿಕ್ದ, ಫೇಸ್ ಸಿಕ್ತು, ಗಾಡಿ ನಂಬರ್ ಸಿಕ್ತು, ಇವರೇ ಅಡ್ಡ ಹಾಕಿ 2 ಬಟ್ಟಿ ಏನಂತ ಕೇಳಿದರೆ ಆಗುದಿಲ್ಲ. ಅದು ಜವಾಬ್ದಾರಿ ತಗೊಳ್ಳೋರು ಬೇಕಲ್ಲ ಒಬ್ರು. ಅಲ್ಲ, ಅವ್ರವ್ರು ಹೊಡ್ಕೊಳ್ತಾರೆ, ಕಾನೂನು ರೀತಿಯಲ್ಲಿ ಹೋಗ್ಬೇಕಲ್ಲ. ಅವ್ರವ್ರು ಹೊಡ್ಕೊಂಡ್ರೆ ನಾಳೆ ನಾ ಕೇಳುದು ಯಾರ ಹತ್ರ? ಪೊಲೀಸ್ ಸ್ಟೇಷನ್ಗೆ ಹೋದ್ರ ಕೂಡ ಈಗ ಕಳ್ಳನೇ ಆಗಿರ್ಬೋದು, ಅವ್ನು ಪೆಟ್ಟಿಂದ ಅವ ಹೇಳ್ತಾನೆ ನಂಗೆ ಇವ ಹೊಡೆದ, ಹೇಗೆ ಹೊಡೆದಿ, ಇಂಥವ್ರ ಫೋಟೇಜ್ ನಂಗೆ ಕೊಟ್ರು. ಯಾರು ಕೊಟ್ಟಿದ್ದು? ನನ್ನ ಕರ್ಕೊಂಡು ಹೋಗ್ತಾರೆ ಸೀದಾ. ಯಾಕೆ ಕೊಟ್ರಿ? ಹಾಗೆ ಅದಕ್ಕಾಗಿ ಅವ್ರು ಪಿಟಿಷನ್ ತರಲಿ, ಸ್ಟೇಷನ್ ಅವ್ರು ಬರಲಿ, ಅವರು ಆಗ ಯಾವುದವ್ರ ಬಗ್ಗೆ ಅವ್ರು ಪಿಟಿಷನ್ ಕೇಳ್ತಾರೆ ಅದರಲ್ಲೇ ನಾನು 2 ಕಾಪಿ ಮಾಡಿಬಿಡ್ತೇನೆ. ಒಂದು ಕಾಪಿ ನನ್ನ ಹತ್ರ ಸೇಫ್ ಆಗಿರ್ತದೆ, ಡಿಲೀಟ್ ಆಗಲಿ ಏನಾಗಲಿ, ಅವ್ರ ಕೇಸ್ ಇದಾದರೂ ಮತ್ತು ಒಂದು 4 ತಿಂಗಳು ಬಿಟ್ಟು ಕೇಳಿದ್ರು ನಾನು ಆ ಕಾಪಿ ತೆಗೆದುಕೊಡ್ತೇನೆ. ಓಕೆ, ಈಗ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಸಿಗುವಂತ ಫೂಟೇಜ್ ಅದು 1 ವರ್ಷ ಹೋದ್ರೆ ನಿಮ್ಮ ಹತ್ರ ಇರ್ತದೆ. ಏನೋ ಸಮಸ್ಯೆ ಬಂದಾಗ ಮಾತ್ರ ಫೂಟೇಜ್ ಹೇಳಿದ್ ನಾನು, ಬೇರೆ ದಿನನಿತ್ಯದಲ್ಲ. ಇಲ್ಲ, ಈಗ ಒಂದು ಕಳ್ತನ ಆಗಲಿ, ಒಂದು ಸಮಸ್ಯೆ ಆಗಲಿ, ಏನೀಗ ಒಂದು ಫೂಟೇಜ್ ಸ್ಟೇಷನ್ಗೆ ಹೋಗ್ತದೆ, ಅದು ಹೆಬ್ರಿ ಆಗಲಿ ಯಾವುದೇ ಆಗಲಿ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಫೂಟೇಜ್ ನಿಮ್ಮಲ್ಲಿ 6 ತಿಂಗಳು ಬಿಟ್ಟು ನಾವು ಕೇಳಿದ್ರೆ ನಿಮ್ಮ ಹತ್ರ ಆ ಫುಟೇಜ್ ಇರ್ತದೆ. ಅದು ಸ್ಟೇಷನ್ ಅವರಿಗೆ ಕೊಡುದು ಮಾತ್ರ. ಆವಾಗಲೂ ಕೊಡುವಾಗ್ಲೂ ನಾನು ಅದದ್ದು ಒಂದು ಕಾಪಿ ಇಟ್ಕೊಂಡೇ ಕೊಡ್ತೇನೆ. ಈಗ 6 ತಿಂಗಳು ಬಿಟ್ಟು ಮನೆಯವ್ರು ನಿಮ್ಮ ಹತ್ರ ಕೇಳಿದ್ರೆ ನೀವು ಡೈರೆಕ್ಟ್ ಅವ್ರಿಗೆ ಕೊಡೋದಿಲ್ಲ, ಸಾಧ್ಯ ಇಲ್ಲ. ಮತ್ತೆ ಸ್ಟೇಷನ್ಗೆ ಸ್ಟೇಷನ್ ಆತರ ನಡೆದಿದ್ಯಾ? ಕೇಳಿದಾರೆ ಯಾರಾದ್ರೂ ಬಂದು? ಆಗಿದೆ, ಒಂದು 2-3 ಇನ್ಸಿಡೆಂಟ್ ಆಗಿದೆ. ಅದನ್ನ ಹೇಳಲಿಕ್ಕೆ ಬರೋದಿಲ್ಲ, ನಾವು ಪಬ್ಲಿಸಿಟಿ ತಗೊಳ್ತಿಲ್ಲ. ನಮ್ಮ ಕೆಲಸ ಏನಾದ್ರು ಹಿಂದ್ಗಡೆಯಿಂದ ನಾವು ಏನು ಕೆಲಸ ಮಾಡ್ತೇವೆ ನಮಗೆ ಗೊತ್ತುಂಟು, ದೇವರಿಗೆ ಗೊತ್ತುಂಟು, ಮತ್ತು ಕೊಟ್ಟ ಪಾರ್ಟಿ ಗೊತ್ತುಂಟು, ಅವರು ಅದರಿಂದ ಸಂತುಷ್ಟ ಇದ್ದಾರೆ. ನಮ್ಮ ವೀಕ್ಷಕರಿಗೆ ಹಾಗೆ ನಮ್ಮ ಸ್ಥಳೀಯ ನಾಗರಿಕರಿಗೆ ಒಂದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳಿ, ಅಂದ್ರೆ ನೀವು ಹೆಸರುಲ್ಲಕ್ಕೆ ಮಾಡೋದು ಅಂತ ಬೇಡ, ಯಾವ ಜಾಗ ಅಂತ ಬೇಡ, ನಿಮ್ಮ ಇದರಿಂದ ಲಾಭ ಹೇಗೆ ಜನರಿಗೆ ಆಗಿದೆ, ಒಂದು ಎಕ್ಸಾಂಪಲ್, ಒಂದು ನಿಮ್ಮಲ್ಲಿ ನಡೆದಿರೋದು ಇನ್ಸಿಡೆಂಟ್ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ. ರೀಸೆಂಟ್ಲಿ ಒಂದು 2 ಮಂತ್ ಬ್ಯಾಕ್ ಅದು ಕೇಸ್ ಏನಾಗಿರಲಿಲ್ಲ, ಒಂದು ಪಿಟಿಷನ್ ಅಲ್ಲಿಗೆ ಕ್ಲೋಸ್ ಆಯಿತು. ನಮ್ಮದು ಕಾರ್ಕಳ ಒಂದು ಡ್ಯಾನ್ಸ್ ಕ್ಲಾಸಿಗೆ ನಮ್ಮದು ಮಾನಿಟರಿಂಗ್ ಹಾಕಿತ್ತು 24/7. ನೈಟ್ ಅವ್ರದ್ದು ಅಲ್ಲಿ ನೀರು ಟ್ಯಾಂಕಿ ಕೆಳಗೆ ಇರೋದು, ಯಾರೋ ಇದು ಬಂದು ಅದಕ್ಕೇನೋ ಕೆಮಿಕಲೋ ಏನೋ ಇದು ಹಾಕಿ ಮತ್ತು ಫುಡ್ ಗಿಡ್ಡೆಲ್ಲ ಅಲ್ಲೇ ಚೆಲ್ಲಿ ಹೋಗಿದ್ದಾರೆ. ಅದರದ್ದೊಂದು ಇನ್ಸಿಡೆಂಟ್ ಕಾಪಿ ನಾವು ಸ್ಟೇಷನಿಗೆ ತೆಗೆದು ಕೊಟ್ಟಿತ್ತು. ಮತ್ತು ಅದು ಅವರು ಬಂದು ಕ್ಷಮೆ ಕೇಳಿ ಮತ್ತು ಅದೆಲ್ಲ ಅದನ್ನಂತ ದೊಡ್ಡ ಇದಾಗಲಿಲ್ಲ.
FIR ತನಕ ಹೋಗ್ಲಿಲ್ಲ ಅಂದ್ರೂ ಕೂಡ ಡ್ಯಾನ್ಸ್ ಕ್ಲಾಸ್ ಅಂದ್ರೆ ಮಕ್ಕಳು ಬರುವಂತ ಒಂದು 60-70 ಮಕ್ಕಳು ಬರುವಂತ ಜಾಗ ಅದು. ಅದು ಅವರು ಕ್ಲೀನ್ ಮಾಡಿದವರಿಗೂ 2-3 ದಿನ ತನಕ ಕೈ ಎಲ್ಲ ತುರ್ಕೆ ಬರ್ತಿತ್ತು ಅಂತ ನನಗೆ ಕಂಪ್ಲೇಂಟ್ ಮಾಡಿದ. ಉಪಯೋಗ ಜನರಿಗೆ ಸಿಗ್ತದೆ ನೋಡಿ, ಇದೆಲ್ಲ ಒಂದು ಮಹತ್ವವಾದಂತ ವಿಚಾರ. ಕಳ್ಳತನ ಆಗ್ಲೇಬೇಕಂತಲ್ಲ, ಬೇರೆ ಸಿಸಿ ಕ್ಯಾಮೆರಾದಿಂದ ಬೇರೆ ಈ ಸಣ್ಣ ಕಳ್ಳರು ಏನು ಅದು ಕೀಟಾಣುಗಳು ಅವರು ಒಂದು ಕ್ರಿಮಿನಲ್ ಮೈಂಡ್ ಇರ್ತಾರೆ, ಏನೋ ಒಂದು ಚೇಷ್ಟೆ ಮಾಡುವ ಇಂಥವರ ಕೂಡ ಬುದ್ಧಿ ಕೂಡ ನಿಲ್ಲುತ್ತದೆ. ಹೇಳ್ತಾನೆ ಖಂಡಿತ. ಇದರಿಂದ ಏನು ಅವರಿಗೆ ಶಿಕ್ಷೆ ಆಗ್ಲಿ ಅಂತಲ್ಲ, ಬುದ್ಧಿ ಕಲೀಲಿ ಸಮಾಜದಲ್ಲಿ ಅಲ್ವಾ. ಈಗ ನಿಮ್ಮ ಸಂದೇಶ ಏನು? ಅವರು ಬದಲಾಗ್ಲಿ, ಜಾಗೃತರಾಗಿ, ಇನ್ನೊಬ್ರಿಗೆ ನಾವು ಉಪದ್ರ ಕೊಡಬಾರ್ದು, ನಮ್ದೇನು ಪ್ರೋಟೋಕಾಲ್ ನಾವು ಮಾಡ್ಕೊಂಡು. ಖಂಡಿತವಾಗಿ. ಈಗ ಮೊನ್ನೆ ಕೂಡ ಇದನ್ನ ನಾನು ಉಲ್ಲೇಖ ಮಾಡ್ಲೇಬೇಕಾಗ್ತದೆ, ಕಾರ್ಕಳ ಪೇಟೆಯಲ್ಲಿ ಕೂಡ ಒಂದೆರಡು ಜ್ಯುವೆಲರಿ ಶಾಪ್ ಕಳ್ತನ ಕೂಡ ಆಯ್ತು. ಅಲ್ಲಿ ಕೂಡ ನಿಮ್ಮ ಕ್ಯಾಮ್ರಾ ಇವರ ಸಹಾಯದಿಂದ ಸ್ಟೇಷನ್ ಅವರಿಗೆ ಅದರ ಒಂದು ಕಾರ್ಯಾಚರಣೆಗೆ ಕಂಟಿನ್ಯೂಸ್ ಮಾಡಿ. ಅದು ಇಲ್ಲಿ ನಮ್ದು ಅಲ್ಲಿ ಇರ್ಲಿಲ್ಲ ಸೈಟ್ ಅಲ್ಲಿ, ಇಲ್ಲಿ ಸೋಮೇಶ್ವರದಲ್ಲಿ ಅವರಿಗೆ ತುಂಬಾ ಹೆಲ್ಪ್ ಆಗಿದೆ. ಸೋಮೇಶ್ವರ ಮತ್ತೆ ನಾನು ಸಹಾಯದಿಂದ ಹಾಕ್ಲಿಲ್ಲ ಅಂದ್ರೆ ಹೌದು, ಅಲ್ಲ ಆಗುಂಬೆಲ್ಲೂ ಕ್ಲಿಯರ್ ಸಿಗುದಿಲ್ಲ, ನಂಬರ್ ಸಿಗುದಿಲ್ಲ, ಅಥವಾ ಗಾಡಿದು ಡೀಟೇಲ್ ಸಿಗುದಿಲ್ಲ. ಮತ್ತೆ ಇಲ್ಲಿ ಮುದ್ರಾಡಿಯಲ್ಲೂ ನಂದೇ ಕ್ಯಾಮರಾ ಇರೋದು, ಅದರಲ್ಲಿ ವ್ಯೂ ಸಿಕ್ಕಿದೆ, ಗಾಡಿ ಪಾಸ್ ಆಗಿದ್ದು. ನಂಬರ್ ಅವರು ಹುಷಾರಿದ್ದಾರೆ, ಕಳ್ಳರು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾರೆ, ಅದೆಲ್ಲ ಸೆಕೆಂಡ್ರಿ. ಬಟ್ ಇಂಥ ಗಾಡಿ ಈ ಟೈಮಲ್ಲಿ ಪಾಸ್ ಆಗಿದೆ, ಅವ್ರು ಅಲ್ಲಿ ತಂದು ಫೋಟೇಜ್ಗೂ ಇಲ್ಲಿ ನೋಡುವ ಮ್ಯಾಚ್ ಆಗಿದೆ, ಕ್ಲಿಯರಿಟಿ ಅದೆಲ್ಲ ಸಿಕ್ಕಿದೆ. ಈಗ ಅದನ್ನ ಮುಂದುವರ್ಸ್ಕೊಂಡು ಅವರು ತೀರ್ಥಹಳ್ಳಿ ಆ ಕಡೆ ಹೋಗಿದ್ದಾರೆ, ಫಾಲೋಅಪ್ ಅಲ್ಲಿ ಇದ್ದಾರೆ. ಅದು ನಮ್ಮ ಪೊಲೀಸ್ ಅವರು ಬಹಳ ಒಂದು ಅವ್ರಿಗೆ ಒಂದು ನೂಲ್ ಸಿಕ್ಕಿದ್ರೆ ಸಾಕು, ನೂಲನ್ನ ಫಾಲೋಅಪ್ ಮಾಡ್ತಾರೆ, ಅದು ಸಿಕ್ಕಿದ್ರೆ ಸಾಕು ಹಿಡಿತಾರೆ 100%. ಹರೀಶಣ್ಣ, ನೀವು ಹೇಳಿದ್ರಿ ರಾತ್ರಿ ಅದು ನಮ್ಮ ಮನೆಯ ಓನರ್ ಆಗಿರ್ಲಿ ಯಾರೇ ಆಗಿರ್ಲಿ, ರಾತ್ರಿ ಒಂದು 1-2 ಗಂಟೆಗೆ ಅವನು ಬಂದ್ರೆ ನಾವು ಸೀದಾ ಸ್ಟೇಷನ್ಗೆ ಫೋನ್ ಹೋಗ್ತದೆ ಅಂತ ಹೇಳಿದ್ರು. ಅವ್ರು ಕಾಲ್ ಮಾಡಿ ಬಂದ್ರೆ ಹೋಗುದಿಲ್ಲ. ಅಲ್ಲಲ್ಲ, ನಿಮಗೆ ಕಾಲ್ ಮಾಡ್ದೇನೆ ಏನೋ ಬಂದ್ರು, ಅವರಿಗೆ ಒಂದು ಕೆಲಸ ಇತ್ತು ಬಂದ್ರು, 100% ಸ್ಟೇಷನ್ ಅಲ್ವಾ, ಕಾಲ್ ಹೋಗ್ತದೆ. ಇಷ್ಟೇ ಟೈಮ್ ಅಂತ ಏನಾದ್ರು ಇದೆಯಾ? ಇಷ್ಟ್ರ ಮೇಲೆ ಬಂದ್ರೆ ನೀವು ಸ್ಟೇಷನ್ಗೆ ಕಾಲ್ ಮಾಡ್ತೀರಾ, ಇಷ್ಟ್ರ ಒಳಗೆ ಬಂದ್ರೆ ಕಾಲ್ ಮಾಡಿದ್ರೆ ಯಾವ ಟೈಮಿಂಗ್? ಸಂಜೆ ನಮ್ದು ಡ್ಯೂಟಿ ಆಕ್ಚುಲಿ 7 ಗಂಟೆಯಿಂದ ನಮ್ದು ಡ್ಯೂಟಿ ಸ್ಟಾರ್ಟ್. ಅಲ್ಲ 7 ಗಂಟೆ ಅಂದ್ರೆ ನೋಡಿ ಹರೀಶಣ್ಣ, ಈಗ ಒಂದು ಅಲ್ಲಲ್ಲ ಅದು ಹೇಳ್ತೇನೆ, ಅದು ಹಾಗಲ್ಲ. ಈಗ ನಾವು ಕಚೇರಿದ್ ಮಾತಾಡ್ತಿದ್ದೇನೆ ಈಗ. ಫಸ್ಟ್ ಆಫ್ ಆಲ್ ಈಗ ನಂದು 2 ಉಂಟು, ಅದಕ್ಕೆ ಬೇರೆ ಕಚೇರಿ ಬೇರೆ ಮನೆ ಬೇರೆ. ಕಚೇರಿದ ಹೇಗೆ ಗೊತ್ತುಂಟ, ಅವ್ರದ್ದು ಡ್ಯೂಟಿ ಟೈಮ್ ಯಾವುದೇ ಸರ್ಕಾರಿ ಕಚೇರಿಗೆ 6:30 ಮುಕ್ತಾಯ ಆಗ್ತದೆ. 5:30, 6:30 ಲಾಸ್ಟ್ ಅಂದ್ರೆ 6:30. ಮತ್ತೆ ಅವ್ರು ಇದ್ರು ನಮ್ಗೆ ಗೊತ್ತಾಗ್ತದೆ, ಅವ್ರು ಡ್ಯೂಟಿ ಡ್ರೆಸ್ ಹೊರಗೆ ರೆಗ್ಯುಲರ್ ಗೊತ್ತಾಗ್ತದೆ. ಈಗ ಒಬ್ರಲ್ಲ, ಒಂದು 5-6 ಜನ ಅವ್ರು ಏನು ವರ್ಕ್ ಮಾಡ್ತಾರೆ, ಅದಕ್ಕೆ ನಾವು ಅಷ್ಟು ಟೆನ್ಷನ್ ಮಾಡಲ್ಲ. ಕೆಲವೊಮ್ಮೆ ಅವ್ರಿಗೆ ತುಂಬಾ ಹೆವಿ ವರ್ಕ್ ಇದ್ದಾಗ 9-9 ಗಂಟೆವರೆಗೆ ಇರ್ತಾರೆ. ಆಗ ಅವರು ಫೋನ್ ಮಾಡ್ತಾರೆ ನನಗೆ, ಸರ್ ಹೀಗೀಗ ಉಂಟು, ನಾವು ಇಷ್ಟು ಗಂಟೆಗೆ ಇರ್ತೇವೆ. ಅಷ್ಟವರೆಗೆ ನಾವು ಏನೂ ಆ್ಯಕ್ಷನ್ ಇರಲ್ಲ ನಮ್ದು ಆ್ಯಕ್ಚುಲಿ ಟೈಮು ಸಂಜೆ 7ರಿಂದ ಬೆಳಿಗ್ಗೆ 7. ಅದ್ರ ತನಕ ಒಮ್ಮೆ ಲಾಕ್ ಆದ ನಂತರ ಬೇಕಾದ್ರೆ ಅವರು ಮ್ಯಾನೇಜರ್ ಆಗಿ ಮಾಡಿದವರೇ ಮತ್ತೆ ಬಂದ್ರು ಕೂಡ ಬರುವಾಗಿಲ್ಲ. ಒಮ್ಮೆ ಅವ್ರು ಹೋದ್ರು ಬಂದ್ ಮಾಡಿ, ಮತ್ತೆ ವಾಪಸ್ ಅವರು ಬರುವಾಗಿಲ್ಲ, ನಾಳೆ ಬರ್ಬೇಕು. ಅದು ನಾಳೆ ಎಂಟ್ರಿ ಅವರಿಗೆ. ಅದ್ರೊಳಗೆ ಯಾರು ಬಂದ್ರು, ಅವ್ರು ಕಾಲ್ ಮಾಡಿ ಬಂದ್ರೆ, ಈಗ ಮ್ಯಾನೇಜರ್ ಕಾಲ್ ಮಾಡಿದ್ರೆ ಓಕೆ, ಆಯ್ತು, ನಮ್ಮ ಹತ್ರ ರೆಕಾರ್ಡ್ ಇರ್ತದೆ, ಆಸ್ ಇಟ್ ಇಸ್ ಏನು ಬೇಕು ನಮ್ಮ ಹತ್ರ ರೆಕಾರ್ಡ್ ಉಂಟು. ಮ್ಯಾನೇಜರ್ ಕಾಲ್ ಮಾಡಿದ್ರೆ, ಬೇರೆ ವರ್ಕರ್ಸ್ ಯಾರು ಕಾಲ್ ಮಾಡೋಗಿಲ್ಲ ನನಗೆ, ಬೇರೆಯವರಿಗೆ ಯಾರಿಗೂ ಅವಕಾಶ ಇಲ್ಲ. ಇಲ್ಲಿ ಯಾರು ಮುಖ್ಯಸ್ಥರು ಅವರೇ ಮಾಡಬೇಕು, ಮುಖ್ಯಸ್ಥರು ಅಧ್ಯಕ್ಷರಿಗೆ ಮಾತ್ರ ರೈಟ್ಸ್. ಮತ್ತೆ ನಾರ್ಮಲ್ ಅಲ್ಲಿ ಬೇರೆ ಇದ್ದಾರೆ, ನಿಮ್ಮ ನಂಬರ್ ತಗೊಂಡು ನಿಮಗೆ ಕಾಲ್ ಮಾಡ್ಲಿಕ್ಕೆ ಇಲ್ಲ, ಅವ್ರ ಕಾಲಿಗೆ ನಮ್ದು ವ್ಯಾಲ್ಯೂ ಇಲ್ಲ. ಅದ್ರಲ್ಲಿ ನಾವು ಫೋಟೇಜ್ ಕಳಿಸ್ತೀವಿ, ಕಾಲ್ ಮಾಡ್ತೀವಿ, ಇವರಿಗೂ ಕಾಲ್ ಮಾಡ್ತೇವೆ, ಅಧ್ಯಕ್ಷರು ಹೀಗೀಗಾಗಿದೆ ಹೀಗೀಗಾಗಿದೆ, ಮತ್ತೆ ಅವ್ರವ್ರು ನೋಡ್ಕೊಳ್ತಾರೆ. ನಮ್ದು ಅಲ್ಲಿ ಕಾನ್ಸೆಪ್ಟ್ ಮುಗಿತು. ಇನ್ನು ಮನೆಗೆ ಬಂದ್ರೆ ಮನೆದು ನಮ್ಗೆ ಅಬ್ಸರ್ವ್ ಆಗ್ತದೆ, ಆಲ್ಮೋಸ್ಟ್ ಗೊತ್ತಾಗ್ತದೆ. ಮನೆಯವ್ರದ್ದು ಮುಖ ಪರಿಚಯ ನಮ್ಗೆ ರೆಗ್ಯುಲರ್ ಇರ್ತದೆ, ದಿನ ನಾವು ನೋಡ್ತಾ ಇರ್ತೀವಿ ಯಾರು ಬರ್ತಾರೆ. ಹೊಸ ಜನ ಬಂದ್ರೆ ಫಸ್ಟ್ ಅವ್ರಿಗೆ ಕಾಲ್ ಹೋಗ್ತದೆ, ಮನೆಯವರಿಗೆ ಮಾಡ್ತೇನೆ. ಇದರಲ್ಲಿ ಒಂಚೂರು ಚೇಂಜಸ್ ನಮ್ದು. ಮನೆಯವರಿಗೆ ಕಾಲ್ ಹೋಗ್ತದೆ ನಂದು, ಹುಡುಗರು ಮನೆಗೆ ಫೋನ್ ಮಾಡ್ತಾರೆ, ಹೀಗೀಗ ಹೊರಗಿದ್ದಾರೆ, ನೀವು ಲೈಟ್ ಹಾಕಿ ಸ್ವಲ್ಪ ನೋಡಿ, ಅಲ್ಲ ಬನ್ನಿ ಅಂತ ಹೇಳೋದಿಲ್ಲ, ಹೊರಗೆ ಬರ್ಲಿಕ್ಕಿಲ್ಲ, ಅವರು ಹೊರ ಬರ್ಲಿಕ್ಕಿಲ್ಲ. ನಿಮ್ಮವರ ಹೊರಗಿರೋರು ನಿಮ್ಮವ್ರ ಅಷ್ಟೇ. ನಾವು ಹಾಕುವಾಗ್ಲೂ ಹೇಳ್ತೇವೆ, ನೀವು ಕೂಡಲೇ ಬೆಲ್ಲ ಆದ ನಂತರ ಬಾಗಿಲು ತೆಗೆಯುವಾಗಿಲ್ಲ. ಅಲ್ಲ, ಈಗ ಹೊರಗಿರೋರು ನಮ್ಮವ್ರ ಅಂತ ಗೊತ್ತಾಗೋದು ಹೇಗೆ ಅವರಿಗೆ? ಅವ್ರಿಗೆ ಗೊತ್ತಿರ್ತದಲ್ಲ, ಫೋನ್ ಮಾಡಿ ಬಂದಿರ್ತಾವ. ಅಥವಾ ಈಗ ನೀವು ಮನೆ ಓನರ್ ಆದ್ರೆ ನಿಮ್ಗೆ ಗೊತ್ತು, ನಿಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಬರುದಿಲ್ಲ. ಈಗ ನಿಮ್ಮ ಮನೆಗೆ ಎಷ್ಟು ಬರುದಾರೆ ನಿಮ್ಮ ಅನುಮತಿ ಇರ್ತದೆ, ಬರುದಿದ್ರು ಗೊತ್ತಿರ್ತದೆ, ಹೇಳಿರ್ತಾರೆ ಇಂಥದ್ದು. ನಾವು ನಿಮಗೊಂದು ಕಾಲ್ ಮಾಡ್ತೇವೆ, ಮತ್ತೆ ನಾವು ಕ್ಯಾಮರಾ ಹಾಕೋರಿಗೆ ಕಂಪಲ್ಸರಿ ಹೇಳ್ತೇವೆ, ರಾತ್ರಿ 7 ನಿಮ್ದು ಒಮ್ಮೆ ಬಂದಾದ ನಂತರ ನೀವು ಬಾಗಿಲು ಡೈರೆಕ್ಟ್ ತೆಗಿಯುವಾಗಿಲ್ಲ, ನಮ್ಮ ಹತ್ರ ಕೇಳಿಯೇ ತೆಗಿಬೇಕು. ಇಷ್ಟೆಲ್ಲ ನೀವು ಜವಾಬ್ದಾರಿ ತಗೊಳ್ತೇವೆ, 100% ತಗೊಳ್ಳೇಬೇಕು. ಯಾಕಂದ್ರೆ ನನಗೆ ಅವ್ರ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ, 2,000 ರೂಪಾಯಿ ಮಾಡಿದ್ರು ಅದ್ರ ಕೆಲಸ ಮಾಡ್ಬೇಕಲ್ಲ, ನಾವು ನಿಯತ್ ಬೇಕು ನಮ್ಗೆ. ಒಟ್ಟ ಕಾಟಾಚಾರ ತಗೊಂಡು ಹಾಕದ, ಇಲ್ಲಿ ಬಂದ ಮಲಗದ, ಒಬ್ಬನ ಇಟ್ಟ ಮಲಗದ ಹಾಗಿಲ್ಲ. ನಂದು ಹುಡುಗರು
ಒಟ್ಟು 2 ಶಿಫ್ಟ್ ಮಾಡಿದ್ದಾನೆ ನೈಟಲ್ಲಿ. ಆ ಶಿಪ್ಪಿಗೆ ಫಸ್ಟ್ ಶಿಪ್ ಇಬ್ರು, ಸೆಕೆಂಡ್ ಶಿಪ್ ಇಬ್ರು, ಮಲಗುವಾಗಿಲ್ಲ. ಈಗ ನಿಮ್ಮಲ್ಲಿ 6 ಜನ ಇದ್ದೀರಲ್ಲ ಈಗ ಕೆಲಸಕ್ಕೆ ಇಲ್ಲಿ? ಒಟ್ಟು 6 ವೈಫ್ ಸೇರಿ 7 ಜನ ಇದ್ದಾರೆ. ವೈಫ್ ಡೇ ಅಲ್ಲಿ ಬೆಳಿಗ್ಗೆ ನೀವು ಆಫೀಸ್ ಬರುವಂತ ಇದು ಇದೀಗ 24 ಅವರ್ಸ್ ಇದು ಆಫೀಸ್ ಓಪನ್ ಕಂಪ್ಯೂಟರ್ ಚಾಲು ಇರ್ತದೆ. ನೀವು ಇಲ್ಲಿಗೆ ಎಷ್ಟೊತ್ತಿಗೆ ಭೇಟಿ ಕೊಡ್ತೀರಾ ಬೆಳಿಗ್ಗೆ? ನಂದು ಎನಿ ಟೈಮ್, ನಾನು ಅದು ಹೇಳಿ ಬರೋದಿಲ್ಲ, ಏನಂತ ಯಾರಿಗೆ ಹೇಳುದಿಲ್ಲ. ಯಾಕಂದ್ರೆ ನನ್ನ ಮೊಬೈಲಲ್ಲಿ ಆಕ್ಸೆಸ್ ಉಂಟು, ಇಲ್ಲಿದ್ದು ಕ್ಯಾಮರಾ. ನೀವು ಎಲ್ಲಿ ಕೂತು ನೋಡ್ತಾ ಇರ್ಬೋದು? ಎಲ್ಲಿ ನೋಡ್ತೇನೆ, ನಂದೇನಿದಿರಲ್ಲ, ನಂದು ಸ್ಟಾಕ್ ಇಲ್ಲೇ ಇರ್ತದೆ. ಮೈನ್ ಈಗ ನಾನು ಎಲ್ಲಿ ಸೈಟ್ ಕ್ಯಾಮರಾ ಹಾಕೋದಾದ್ರು ನಂದು ಆರ್ಡರ್ ಎಲ್ಲ ಬಂದಿದೆ ನೋಡಿ, ಅಲ್ಲಿ ಇರ್ತದಲ್ಲ, ಇಲ್ಲೇ ಇರ್ತದಲ್ಲ. ನೀವಿಲ್ಲಂದ್ರೆ ನಿಮ್ಮ ವೈಫ್ ಕೂಡ ಇಲ್ಲಿ ಇರ್ತಾರೆ? ಹಾ, ಅವಳು ಇರ್ತಾರೆ. ಅವಳು ಬೆಳಿಗ್ಗೆ 8:30 ಬಂದ್ರೆ 7:30 ಇವ್ರು ಹೋಗ್ತಾರೆ ಹುಡುಗರು, ಅವಳು ಆ ಟೈಮಿಗೆ ಬರ್ತಾಳೆ. ಮತ್ತೊಬ್ರು ಸ್ಟಾಪ್ ಬರ್ತಾರೆ. ಇಲ್ಲಿ ನೀವು ಕೆಲಸಕ್ಕೆ ನೇಮಕ ಮಾಡುವಂತ ವ್ಯಕ್ತಿಗಳ ಬಯೋಡಾಟಾವನ್ನ ನೀವೇ ಚೆಕ್ ಮಾಡಿ ಇಲ್ಲಿ ಅಪಾಯಿಂಟ್ ಮಾಡುವುದಂತ ಅಥವಾ ಸ್ಟೇಷನ್ಗೆ ಅದನ್ನು ಕೂಡ? 2 ಆಗ್ತದೆ. ಒಂದು ಬ್ಯಾಕ್ಗ್ರೌಂಡ್ ನಾನು ಆಲ್ಮೋಸ್ಟ್ ನಾನು ಲೋಕಲ್ ಅಲ್ಲೇ ಪರ್ಚೇಸ್, ಸ್ಥಳೀಯರಿಗೆ ಆದ್ಯತೆ ನಂದು. ಹೊರಗಿನವ್ರನ್ನ ತಗೊಳ್ಳೋದಾದ್ರೂ ಅವ್ರದ್ದು ಬಯೋಡಾಟಾ ತಗೊಂಡು ಸ್ಟೇಷನಿಗೆ ಕೊಡ್ತೇನೆ. ಒಂದು 15 ದಿನ ವೆಯ್ಟ್ ಮಾಡ್ತಾರೆ ಸ್ಟೇಷನ್ ಅವರು. ಅವ್ರ ಊರಲ್ಲಿ ಅವ್ರದ್ದು ಏನು ಉಂಟೆಲ್ಲ ಒಮ್ಮೆ ನಂಗೆ ಇದು ಮಾಡ್ತಾರೆ. ಅಂಥದ್ದು ಯಾರು ಬರಲಿಲ್ಲ, ಅದು ನನ್ನೊಂದು ಕಾನ್ಸೆಪ್ಟ್ ನಾನು ಹೇಳ್ತಿರುವಂಥದ್ದು, ಹೀಗುಂಟಂತ. ನಾನು ನಿಮ್ಮ ಇಲ್ಲಿಯ ವರ್ಕರ್ಸ್ ಮೇಲೆ ನಮಗೆ ಅನುಮಾನ ಆಗಿಲ್ಲ, ಯಾಕಂದ್ರೆ ಇದು ಎಷ್ಟೋ ಮನೆಯನ್ನ ನೀವೆಲ್ಲಿ ಸೆಕ್ಯೂರಿಟಿ ಮಾಡುವಂತವ್ರು ಹೇಗಿದ್ದಾರೆ ಅಂತ ತಿಳಿಬೇಕು. 100%. ಅದಕ್ಕಾಗಿಯೇ ಇವ್ರದ್ದು ನಾನು ಕೊಟ್ಟಿರ್ತೇನೆ, ಇವ್ರಿಗೆ ಗೊತ್ತಿರೋದಿಲ್ಲ. ನಾನು ಅದನ್ನ ವೆರಿಫಿಕೇಶನ್ ಹಾಕ್ತೇನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನಾನು ಅವ್ರದ್ದು ಒಟ್ಟು ಆಧಾರ್ ಕಾರ್ಡ್ ತಗೊಂಡಿರ್ತೇನೆ, ಅವ್ರದ್ದು ID ಗಿಡಿಗೆಲ್ಲ ನಾನು ಆಧಾರ್ ಕಾರ್ಡ್ ತಗೊಂಡಿರ್ತೇನೆ. ಅದನ್ನ ತೆಗೆದು ಸ್ಟೇಷನಿಗೆ ಒಂದು ಹಾಕಿ ಬಿಡ್ತೇನೆ. ಅವರು ಅದನ್ನ ಪೂರ ವೆರಿಫಿಕೇಶನ್ ಮಾಡಿ ಏನೆಲ್ಲ ಅವರು ತಿಳಿಸ್ತಾರೆ. ಆಚೆ ಮನೆ ಈಚೆ ಮನೆದ ಒಂದು ಹೇಗೆ ಹುಡುಗ ಡ್ರಿಂಕ್ಸ್ ಮಾಡ್ತಾರೆ. ಡ್ರಿಂಕ್ಸ್ ಮಾಡೋರಿಗೆ 100% ಎಂಟ್ರಿ ಇಲ್ಲ ಇಲ್ಲಿ. ಮದ್ಯಪಾನ ಧೂಮಪಾನಕ್ಕೆಲ್ಲ ಯಾವುದೇ ತಂಬಾಕು ಸೇವನೆ ಯಾವುದಿದ್ರು ಅವರಿಗೆ ನಮ್ಮ ಹತ್ರ ಜಾಗ ಇಲ್ಲ. ಅವ್ರು ಕ್ಲೀನ್ ನೀಟ್ ಇದ್ರಂದ್ರೆ ಎವರೇಜ್ ಅವ್ರು 12 ಕಲ್ತ್ರೆ ಸಾಕು ನನಗೆ. ಇನ್ನು ಸಾಮಾನ್ಯ ಜನ ನಿಮಗೆ ವೇಕೆನ್ಸಿ ಉಂಟು? ವೇಕೆನ್ಸಿ ನನಗೆ ಅಪ್ಲೈ ಮಾಡುವವರಿಗೆ ಏನೆಲ್ಲ ಬೇಕು ಅಂತ ನಾನು ಹೇಳ್ದಲ್ಲ. ಒಂದು ಡ್ರಿಂಕ್ಸ್ ಮಾಡ್ಲಿಕ್ಕಿಲ್ಲ, ಮೊದಲ ಆದ್ಯತೆ ಹೆಬ್ರಿ ಲೋಕಲ್. ಅವ್ರದ್ದು ಬ್ಯಾಕ್ಗ್ರೌಂಡ್ ಕ್ಲಿಯರ್ ಬೇಕು, ಅವ್ರದ್ದು ಯಾವುದೇ ಒಂದು ಕೇಸ್ ಇರಬಾರ್ದು ಅವ್ರ ಮೇಲೆ, ಆಯ್ತಾ? ಮತ್ತೆ ಎಜುಕೇಶನ್ ಒಂದು 12th ನಾರ್ಮಲ್ ಜ್ಞಾನ ಇರಬೇಕು ಅವ್ರಿಗೆ. ಕಂಪ್ಯೂಟರ್ದು ಅಲ್ಲ, ಎವರೇಜ್ ಮೊಬೈಲ್ ಕರೆಕ್ಟ್ ಆಗಿ ಬಂದ್ರೆ ಅವ್ರಿಗೆ ಕಂಪ್ಯೂಟರ್ ಕಷ್ಟ ಇಲ್ಲ. ಅಂದ್ರೆ ನಮ್ಗೆ ಏನು ಹೆವಿ ಟೈಪಿಂಗ್ ಏನಿಲ್ಲ, ಯಾಕಂದ್ರೆ ಅಕೌಂಟ್ ಸಿಸ್ಟಮ್ ಬೇರೆ ಇದೆ, ಎಲ್ಲ ಕಂಪ್ಲೇಂಟ್ ಸಿಸ್ಟಮ್ ಬೇರೆ ಇದೆ. ಇವ್ರದ್ದು ಖಾಲಿ ಯಾವ ಕ್ಯಾಮರಾ ಉಂಟು ಕ್ಯಾಮರಾಕ್ಕೆಲ್ಲ ಕೊಟ್ಟಿರ್ತಾರೆ. ಹಾ, ಟ್ರೈನಿಂಗ್ 1 ವಾರ ಅವರಿಗೆ. ಯಾವ ನಮ್ದು ನುರಿತ ಹುಡುಗರು ಇರ್ತಾರೆ ನನ್ನ ಹತ್ರ, ಒಂದು 6 ತಿಂಗಳಿಂದ ಇರುವಂತ ಕೆಲವೊಂದು 3-4 ಜನ ಇದ್ದಾರೆ. ಅವ್ರೊಟ್ಟಿಗೆ ಬಿಡ್ತೇನೆ, ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಅವರೇ ಕೊಡ್ತಾರೆ, ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವರು ವೆಲ್ ಟ್ರೈನ್ಡ್, ಅವರಿಗೆ ಏನು ನಾನು ಹೇಳಬೇಕಾಗಿಲ್ಲ. ಅವ್ರದ್ದು ಡ್ಯೂಟಿ ಶಾರ್ಪ್ ಆಗಿ ಮಾಡ್ತಾರೆ. ಇಷ್ಟ ತನಕ ನಾನು ಅಬ್ಸರ್ವ್ ಮಾಡ್ತೇನೆ, ಕ್ಲಿಯರ್ ಕಟ್ ಆಗಿ ಮಾಡ್ತಾರೆ. ಅವ್ರಿಗೆ ಬರೋದು ಲೇಟ್ ಇದ್ರೆ ಅವರೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಡ್ಯೂಟಿನ. ಈಗ 4 ಜನ ಇದ್ದಾರಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಅವ್ರವ್ರೆ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅವರೇ. ಅದ್ರ ಬಗ್ಗೆ ನನಗೇನು ಟೆನ್ಷನ್ ಇಲ್ಲ. ನನ್ನ ಟೈಮಲ್ಲಿ ಇಬ್ಬರು ಇರಬೇಕು, ಅದು ಕಂಪಲ್ಸರಿ. ಟೈಮ್ ಅಂದರೆ ಟೈಮ್, 5 ನಿಮಿಷ ಆಚೆ ಇಲ್ಲ, 5 ನಿಮಿಷ ಈಚೆ ಇಲ್ಲ. ಸಂಜೆ ಬೆಳಿಗ್ಗೆ ಅಷ್ಟೇ ಬಿಡುವಾಗ ಅವ್ರ ಟೈಮಿಗೆ ಅವ್ರು ಹೋಗ್ಲಿ. ಇಲ್ಲಿ ಅಂದ್ರೆ ಈಗ ಶಿಫ್ಟ್ ಅಂದ್ರೆ ನೀವು ಅದು ಯಾವ ತರ ಶಿಫ್ಟ್ ನಡೀತದೆ ಈಗ? 6ರಿಂದ ಸಂಜೆ 6ರಿಂದ ರಾತ್ರಿ 2 ಗಂಟೆವರೆಗೆ ಒಂದು ಶಿಫ್ಟ್. ಈಗ ಕೆಲಸ ಮಾಡ್ತಿರೋರು ಬೆಳಗ್ಗೆ ಶಿಫ್ಟ್ ಆಯ್ತು, ಮಾರ್ನಿಂಗ್ ಶಿಫ್ಟ್ ಆಯ್ತು. ಹಾ, ಇದೀಗ ಡೇ ಶಿಫ್ಟಿಗೆ. ಇದು ಹೇಗೆ ಟೈಮಿಂಗ್ಸ್ ಬೆಳಗ್ಗೆ? ಅವ್ರದ್ದು ಫುಲ್, ಅದಕ್ಕೆ ಡೇಗೆ ಏನು ಶಿಫ್ಟ್ ಮಾಡೋದಿಲ್ಲ. ಒಂದು ಬೆಳಿಗ್ಗೆ 8ರಿಂದ ಸಂಜೆ 5:30-6 ಮಾಡ್ತಾರೆ. ಆಮೇಲೆ ಮನೆಗೆ ಹೋಗ್ತಾರೆ. ಇವ್ರದ್ದಾಯ್ತು, ಮುಗೀತು. ಇವ್ರ ಮನೆ ಇಲ್ಲಿ ಲಾಗಿನ್ ಆಗುವಂತ ಟೈಮ್ ಎಷ್ಟು? ಬೆಳಿಗ್ಗೆ 8 ಗಂಟೆ ಬರ್ಬೇಕು. 7 ಅದೇ ಕೇಳಿ ನಾನು, 8 ಗಂಟೆಗೆ ಇಲ್ಲಿ ಲಾಗಿನ್ ಆಗ. 7 ಅವರು 7 ಅಂದ್ರೆ 7 ಗಂಟೆಗೆ ಅವ್ರು ಹೋಗೋದಿಲ್ಲ. ಅವರಿಗೆ ಒಂದು ಅರ್ಧ ಗಂಟೆ ಮತ್ತೆ ಟೈಮ್ ಬೇಕಾಗ್ತದೆ. ಲಾಗಿಂಗ್, ಕಂಪ್ಲೇಂಟ್ ಬರೀಲಿಕ್ಕೆ, ಮೆಸೇಜ್ ಎಲ್ಲ ಹಾಕ್ಲಿಕ್ಕೆ ಇರ್ತದೆ. ಅದೆಲ್ಲ ಮುಗಿಸುವಾಗ ಅವ್ರದ್ದು 7:30 ಆಗ್ತದೆ. ಆಗ ಹೊಸ ಟೀಮ್ ಬಂದಿರ್ತಾರೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಕಂಪ್ಲೇಂಟ್ ಎಲ್ಲ ಕೊಟ್ಟು ಹೋಗ್ತಾರೆ. ಕಂಪ್ಲೇಂಟ್ ಬೆಳಿಗ್ಗೆ ನನ್ನ ವೈಫ್ ಬಂದು ನೋಡಿ ಅದು ಮತ್ತೆ ಫಾಲೋ ಅಪ್ ಅವಳು ಮಾಡ್ತಾಳೆ. ಹಾಗೆ ಇವರು ಮನೆಗೆ ಹೋಗುವಂತ ಟೈಮಲ್ಲಿ ನೈಟ್ ಶಿಫ್ಟ್ ಅವ್ರು ಬರ್ತಾರೆ. ನೈಟ್ ಅಲ್ಲಿ 2 ಶಿಫ್ಟ್ ಉಂಟು. ನೈಟ್ ಅಲ್ಲಿ 2 ಇಟ್ಟಿದ್ದಾರೆ. ನೈಟ್ ಹೆವಿ ಇರೋದಂದ್ರೆ ನಮಗೆ ನೈಟ್. ನೀವು ಚಾಲೆಂಜ್ ನೈಟ್ 2 ಶಿಫ್ಟ್ ಇಟ್ಟಿದ್ದು ಒಳ್ಳೇದೈತೆ, ಯಾಕಂದ್ರೆ ನಿದ್ದೆ ಬರೋದಕ್ಕೆಲ್ಲ ಅದಕ್ಕೊಂದು ಇದದು. ಹೌದು, ಚಾಲೆಂಜ್ ಇರೋದೇ ನಮಗೆ ನೈಟ್ ಇರೋದು. ಅದಕ್ಕೆ ನಾವು ಕಾಂಪ್ರಮೈಸ್ ಇಲ್ಲ ಯಾವುದೇ ವಿಷಯದ. ನಾನು ಸೆಕ್ಯೂರಿಟಿ ವಿಷಯದಲ್ಲಿ ಸಪೋಸ್ ನಮ್ದು 2 ಟೀಮ್ ರೆಡಿ ಇಲ್ಲ ಅಂದ್ರೆ ನಾನೇ ಬಂದು ಕೊಡ್ತೇನೆ. ಎಷ್ಟೋ ದಿನ ಕೂತಿದ್ದೇನೆ. ಹೆಲ್ತ್ ಇಶ್ಯೂ ಆಗ್ಲಿಲ್ಲ, ಕ್ಲೈಮೇಟ್ ಒಮ್ಮೆ ಈಗ ಒಬ್ಬನಿಗೆ ಜ್ವರ ಬಂದಿತ್ತು, 3 ಜನಿಗೆ ಒಮ್ಮೊಮ್ಮೆ ಬಂದ್ಬಿಡ್ತಾರೆ ಜ್ವರ. ಆ ಸಂದರ್ಭದಲ್ಲಿ ನೀವೇ ಬರ್ತೀರಾ? ನಾನೇ ಓನ್ ಬಂದು ಕೂರ್ತೇನೆ. ಆತರದ್ದು ನಡೆದಿದೆ, ಮನೆ ಬಿಟ್ಟು ರಾತ್ರಿ ನಡೆದಿದೆ. ಒಂದೊಂದು 3 ದಿನ ಕೂತಿದ್ದುಂಟು. ಕಂಟಿನ್ಯೂ ಡೇ ವರ್ಕ್ ಮಾಡ್ತೇನೆ, ನೈಟ್ ಕೂರ್ತೇನೆ. ರೆಸ್ಪಾನ್ಸಿಬಿಲಿಟಿ ಅದು. ನಾನು ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನೇ ಬಂದು ಕೂರ್ತೇನೆ, ಬೆಳಗ್ಗೆ ಮೆಸೇಜ್ ಹಾಕ್ತೇನೆ. ಮತ್ತೊಂದು 1-2 ಅವರ್ ಇಲ್ಲೇ ಮಲಗ್ಲಿಕ್ಕೂ ವ್ಯವಸ್ಥೆ ಉಂಟು. ಈಗ ನಾನು ಶಿಫ್ಟೇ ಅದಲ್ಲ, ಶಿಫ್ಟ್ ಮುಗಿದ ನಂತರ ಹೋಗುದಿಲ್ಲ. 4 ಜನ ಇಲ್ಲೇ ಇರ್ತಾರೆ. ಮಲಗ್ಲಿಕ್ಕೆ ವ್ಯವಸ್ಥೆ ಮಲಗ್ಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಕ್ಲಿಯರ್ ಉಂಟು ಇಲ್ಲಿ. ಅಂಥದ್ದು ಏನಿಲ್ಲ. ಅಂದ್ರೆ ಒಂದು ಮನೆ ಥರನೇ ನಾನು ಕ್ರಿಯೇಟ್ ಮಾಡಿ ಇಟ್ಟಿದ್ದೇನೆ ಅವರಿಗೆ. ಅಂದ್ರೆ ಆಫೀಸ್ ಟೈಪ್ ಮಾಡಲಿಲ್ಲ. ಅವರು ಫ್ರೀ ಆಗಿರ್ಬೇಕು, ಜಾಲಿಯಾಗಿ.
ಎಂಟರ್ಟೈನ್ ಮಾಡ್ಕೊಂಡು ನೋಡ್ತಾ ಇರಲಿ. ಓಕೆ ಹರೀಶಣ್ಣ, ಈಗ ಪರ್ಮಿಷನ್ ವಿಚಾರಕ್ಕೆ ಬರುವ, ನಮ್ಮ ಸ್ಟೇಷನಿನ ಸಬ್ ಇನ್ಸ್ಪೆಕ್ಟರ್ನ ಅನುಮತಿ ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ SI ಚೇಂಜ್ ಆದ್ರು, ಮತ್ತೆ ಇನ್ನೊಂದು SI ಬಂದಾಗ ಮತ್ತೆ ನೀವು ಪರ್ಮಿಷನ್ ತಗೊಳ್ಬೇಕಾ? ಪರ್ಮಿಷನ್ ಅಂತ ಇಲ್ಲ, ಅವ್ರ ಗಮನಕ್ಕೆ ತಂದು ಅವ್ರನ್ನ ಕರ್ಕೊಂಡು ಹೋಗಿ. ಈಗ ಪರ್ಮಿಷನ್ ಅಂದ್ರೆ ಲೆಟರ್ ಮೂಲಕ ಲೆಟರ್ ಒಂದು ನಾನು ರಿಕ್ವೆಸ್ಟ್ ಲೆಟರ್ ಅಂತ ಮಾಡಿರ್ತೇನೆ, ಅದನ್ನ ತಗೊಂಡು. ಅಲ್ಲ, ಈಗ ಪ್ರತಿ SI ಚೇಂಜ್ ಆದಾಗಲೂ ಒನ್ ಟೈಮ್ ಅಂದ್ರೆ ಈಗ ಯಾರು ಕೊಟ್ರು ಕಾನೂನೇ ಅಲ್ವಾ? ಇಬ್ಬರು ಈಗ ಯಾರೇ SI ಚೇಂಜ್ ಆದ್ರು ಅವರಿಗೊಂದು ಸಪೋರ್ಟಿಗಾಗಿ ನಮ್ಮ ಜವಾಬ್ದಾರಿ, ಅದು ಜವಾಬ್ದಾರಿ, ಅದು 100%. SI ಆಗ್ಲಿ ಅಥವಾ ರಾಜಕೀಯದವರಾಗ್ಲಿ ಅವರು ಹೊಸೊಬ್ಬರು ಬಂದಾಗ ಅವರಿಗೆ ನಾವು ಏನು ಮಾಡ್ತಿದ್ದೇವೆ ಕೂಡ ಮುಖ್ಯ. 100% ಅದು ಗಮನ. ನಾನೀಗ ರವಿ ಸರ್ ಬಂದ ಕೂಡಲೇ ನಾನೇ ಹೋದೆ, ವಿಸಿಟ್ ಮಾಡಿದೆ, ಸರ್ ಹೀಗೆ ಉಂಟು ಹೀಗೆ ಅವ್ರಿಗೆ ಭಾರಿ ಖುಷಿ ಆಯ್ತು. ಓ ಹೀಗುಂಟ ಇಲ್ಲಿ ಬಂದ್ರು ಕೂಡಲೇ ವಿತಿನ್ ಅವ್ರು ಬಂದು ಚಾರ್ಜ್ ತಗೊಂಡು ಒಂದು ಅವರಲ್ಲೇ ನನ್ನ ಆಫೀಸಿಗೆ ಬಂದ್ರು. ಫಸ್ಟ್ ವಿಸಿಟ್ ಅವ್ರದ್ದು ಇದೆ. ಸ್ಟೇಷನ್ಗೆ ಹೋಗಿ ಅವರಿಗೆ ಹೇಳಿ ಬಂದೆ, ನಾನೇನೋ ಒಂದು ಬೇರೆ ಇಶ್ಯೂಗೆ ಹೋಗ್ತಾ ಇರ್ತೇನೆ ಎಂತಾರು ಒಂದು ಕಡೆ ಇದ್ರಲ್ಲಿ, ಅಲ್ಲಿಗೆ ಹೋದ ಸರ್ ಹೀಗೆ ಅಂದೆ. ಅಂದ್ರೆ ಮತ್ತೆ ಸ್ಟೇಷನ್ ಅವ್ರು ನಮ್ಮ ಸ್ವಲ್ಪ ಆತ್ಮೀಯರು ಅಂದ್ರೆ ಈ ವಿಷಯದಲ್ಲಿ ಅವ್ರಿಗೆ ತುಂಬಾ ಕ್ರೈಮ್ ಅಲ್ಲಿ ನಾನು ತುಂಬಾ ಹೆಲ್ಪ್ ಮಾಡ್ತೇನೆ. ಯಾಕಂದ್ರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ಲೇಬೇಕು. ಅವರಿಗೆ ಹೆಲ್ಪ್ ಮಾಡೋರು ನೀವು 50% ನಿಮ್ದು ಇರ್ತದೆ, ಇಲ್ಲ 40% ನಿಮ್ದಂತ ಅದು 60% ಅವ್ರದ್ದು ಇಬ್ರದ್ದು. ಈಗಿನ ಕಾಲದಲ್ಲಿ ಮುಂಚೆಲ್ಲ ಕ್ಯಾಮ್ರಾ ಇರ್ಲಿಲ್ಲ, ಇವರೇ ಹುಡುಕ್ಬೇಕಿತ್ತು, ಒಂದು ವರ್ಷನೂ ಆಗ್ತಿತ್ತು. ಈಗೆಲ್ಲ ಒಂದು ದಿನದಲ್ಲಿ ಹಿಡಿತಾರೆ, ದೊಡ್ಡ ವಿಚಾರ ಅಲ್ಲ. ಯಾರು ಬೇಕು ಅವರಿಗೆ? CCTV ಮಾನಿಟರ್ ಮಾಡೋರು ನೀವು ಬೇಕು, ನಿಮ್ಮ ಹೆಲ್ಪ್ ಸ್ಟೇಷನ್ ಇದೆ, ಅವರ ಹೆಲ್ಪ್ ನಿಮಗೆ ಬೇಕು. ಮತ್ತೆ ಈಗ ಎಲ್ಲಾ ಜಾಗದಲ್ಲಿ ಕ್ಯಾಮರಾ ಇತ್ತಂದ್ರೆ ಅವರಿಗೆ ಫೋಟೇಜ್ ಎಲ್ಲರೂ ತೆಗಿಲಿಕ್ಕೆ ಬರೋದು. ಇನ್ನೊಂದು ಹರೀಶಣ್ಣ, ಇಲ್ಲಿ ಮಾನಿಟರ್ ಆಗ್ತಿರುವಂತ ವಿಚಾರಕ್ಕೆ ಹೆಬ್ರೆ ಭಾಗದಲ್ಲಿ ಗೊತ್ತಿರ್ಬೋದು, ಇದು ನಿಮ್ಮ ಆಫೀಸ್ ಅಂತ ಗೊತ್ತಿರ್ತದೆ ಜನರಿಗೆ. ಈಗ ನಾನು ಒಂದು ಫಾರ್ ಅ ಕ್ಯೂರಿಯಾಸಿಟಿಗೆ, ಫಾರ್ ಅ ಚೀರಿಯಸ್ ಕೇಳೋದಷ್ಟೇ, ಇಲ್ಲಿ ರಾತ್ರಿ ಈಗ ಹುಡುಗರು ಇರ್ತಾರೆ, ಇಲ್ಲಿ ಯಾರೊಂದು ಗ್ಯಾಂಗ್ ಬಂತು, ಇಲ್ಲಿ ಎಲ್ಲ ಒಂದು ಸಮಸ್ಯೆ ಮಾಡ್ಲಿಕ್ಕೆ ಬಂದ್ರು, ನೀವು ಮನೇಲಿ ಇರ್ತೀರಾ, ಅವಾಗ ಇಲ್ಲಿಯ ಸೆಕ್ಯೂರಿಟಿ ಹೇಗೆ ಅಂತ? ಯಾಕಂದ್ರೆ ಎಲ್ಲ ಮಾನಿಟರ್ ಆಗುವಂತ. ಇಲ್ಲಿ ಈಗ ರಾತ್ರಿ ಯಾರೋ ಬಂದ್ರು, ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ಮಾನಿಟರ್ ಆಗ್ತಿರ್ತದೆ ಅಂತ. ಹೊರಗೆ ಕ್ಯಾಮರಾ ಉಂಟು, ಅಲ್ಲ ಹೊರಗೆ ಕ್ಯಾಮರಾ ಉಂಟು, ಆ ಸಂದರ್ಭ ಹೇಗೆ ಅಂತ? ಅಲ್ಲ ಇಲ್ಲಿ ಲಾಕ್ ಹಾಕಿರ್ತಾರ, ಒಳಗಡೆ ಲಾಕ್ ಇರ್ತದೆ, ಈ ಕ್ಯಾಮರಾ ಓಪನ್ ಮಾಡ್ತಾರೆ ಎಲ್ಲಿ ಇದ್ರಲ್ಲಿ ಸಿಸ್ಟಮ್ ಅಲ್ಲಿ, ಯಾರು ಬಂದ್ರು ಹೊರಗೆ ಯಾರು ನೋಡ್ತಾರೆ. ಇವ್ರಿಗೆ ಅನ್ನೋನ್ ಪರ್ಸನ್ ಆದ್ರೆ ಇವರು ಪಟ್ಟ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ. ಒಂದು ಆಲ್ಮೋಸ್ಟ್ ಸರ್ಕಲ್ ಅಲ್ಲಿ ಇರ್ತಾರೆ ನೈಟ್. ನಿಮಗೆ ಕಾಲ್ ಮಾಡೋದಕ್ಕಿಂತ ಮುಂಚೆ ಅವರು ಪೊಲೀಸ್, ಅದೇ ಡೈರೆಕ್ಟ್ ಪೊಲೀಸಿಗೆ, ಅದು ನನಗೆ ಸಂಬಂಧ ಇಲ್ಲಲ್ಲ, ಅವ್ರ ಈಸಿ ಅಲ್ಲ. ವಿತಿನ್ 1 ಸೆಕೆಂಡ್ ಒಂದು ಕಾಲ್ ಅಲ್ಲಿ ಅವ್ರು ಬರ್ತಾರೆ. ಕಾಲ್ ಮಾಡಿ ನೀವು ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ಈಗ ನಾನು 11 ಕಿಲೋಮೀಟರ್ ಇಲ್ಲಿ ಬರ್ಲಿಕ್ಕೆ ಎಷ್ಟೊತ್ತು ಬೇಡ, ಒಂದು 15 ನಿಮಿಷ ಬೇಕು. ಇವ್ರಾದ್ರೆ ಇಲ್ಲಿ ಆಲ್ಮೋಸ್ಟ್ ಸರ್ಕಲ್ ಅಲ್ಲಿ ನೈಟ್ ಇರ್ತಾರೆ, ಬೀಟ್ ಇರ್ತದೆ, 112 ಇರ್ತದೆ. ಈಗ ಸ್ವಲ್ಪ ಸ್ಟ್ರಿಕ್ಟ್ ಉಂಟು, ತಿರುಗ್ತಾ ಇರ್ತಾರೆ ರಾತ್ರಿ. ಅವರು ವಿತಿನ್ 2 ಮಿನಿಟ್ ಬರ್ತಾರೆ. ಮತ್ತೆ ಅಂತ ಇನ್ಸಿಡೆಂಟ್ ಆಗುದಿಲ್ಲ. ನಾನು ಕೇಳಿದ್ದು ಅಲ್ಲ, ನಾನು ಆದಷ್ಟು ನನ್ನ ಆಫೀಸ್ನ ಹೈಡ್ ಇಟ್ಟಿದ್ದೇನೆ ಇಷ್ಟ ತನಕ. ವೆರಿ ಗುಡ್, ಇದು ನಾನು ಬೇಕಿತ್ತು. ಈಗ ನಿಮಗೂ ಈ ವಿಷಯನ ನೀವು ಹೈಡ್ ಮಾಡಿ ಹಾಕ್ತೇವೆ. ಯಾಕೆ ಗೊತ್ತಾ, ನನ್ನ ಆಫೀಸ್ ಬರಬಾರ್ದು, ನನ್ನ ಕ್ಲೈಂಟ್ ಡೀಟೇಲ್ ನಾನು ಕೊಡುವಾಗಿಲ್ಲ. ಅಂದ್ರೆ ಸಪೋಸ್ ಸ್ಟೇಷನ್ ಅವ್ರು ಬಂದ್ರು, ನಾನು SI ಲೆವೆಲ್ ಅಲ್ಲಿ ಮಾತ್ರ ನನ್ನ ಕ್ಲೈಂಟ್ ಡೀಟೇಲ್ ಕೊಡ್ತೇನೆ, ಬಿಟ್ರೆ ನಿಮ್ದು ನಾರ್ಮಲ್ ಡೈರೆಕ್ಟ್ ಆಗಿ ಈಗ SI ಕೇಳಿದ್ರೆ ಅವರಿಗೂ ಕೊಡ್ಲಿಕ್ಕೆ ಇರುವುದಿಲ್ಲ. ಇಲ್ಲ, ಅವರು ಲೆಟರ್ ಸಮಸ್ಯೆ ಆದ್ರೆ ಮಾತ್ರ ಅವರಿಗೂ ನೀವು ಕೊಡ್ಬೋದು. ಅಲ್ಲ ಅದು ಬೇರೆ. ಬಟ್ ಈಗ ಬಂದು ಎಲ್ಲ ನಾರ್ಮಲ್ ಚೆಕಿಂಗ್ ಬಂದ್ರು ಆ ಸಂದರ್ಭದಲ್ಲಿ SI ಕೊಡ್ಬೋದು ಇಷ್ಟೇ. ಸರ್ ಹೀಗೆ ಇಂಥದ್ದೆಲ್ಲ ನಾರ್ಮಲ್ ಇವರಿಗೂ ಇಲ್ಲ ಬೇರೆ ಪೊಲೀಸ್ನವ್ರಿಗೆ ಕೊಡುದಿಲ್ಲ ನಾವು. ಯಾಕಂದ್ರೆ ಅವ್ರು ಗೊತ್ತಿಲ್ಲ. SI ಆದ್ರೆ ನಮ್ಗೊಂದು ಪ್ರೂಫ್ ಉಂಟಲ್ಲ. ನಂದೀಗ ಆಫೀಸಿಗೆ ಯಾರು ಬಂದ್ರು ನನ್ನ ಹತ್ರ ಒಂದು ಪ್ರೂಫ್, ಕ್ಯಾಮರಾ ರೆಕಾರ್ಡಿಂಗ್ ಆಗ್ತಾ ಇರ್ತದೆ, ಹೊರಗೆ ಒಳಗೆ ಎಲ್ಲ ಉಂಟು. ಅದೊಂದು ಸೆಕ್ಯೂರ್ ಅಂದ್ರೆ ಅಷ್ಟು ನಾನು ಫಸ್ಟ್ ಸೆಕ್ಯೂರ್ ಇರ್ಬೇಕು. ನಾನು ಸೆಕ್ಯೂರ್ ಇದ್ರೆ ಇನ್ನೊಬ್ರಿಗೆ ಸೆಕ್ಯೂರ್ ಕೊಡ್ಲಿಕ್ಕೆ ಆಗ್ತದೆ. ಬೀಟ್ ಪೊಲೀಸ್ ಅವರು ಅಕಸ್ಮಾತ್ ಸ್ವಲ್ಪ ತಡ ಮಾಡಿದ್ರು, ಎಲ್ಲೇ ಆಗ್ಲಿ, ಇಲ್ಲಿನ ಮಾತಾಡ್ತಿರೋದಲ್ಲ ನಾವು, ಬೇರೆ ಕಡೆ ಬೀಟ್ ಪೊಲೀಸ್ ಅವರು ಬರೋದು ತಡ ಆಯ್ತು, ಇದನ್ನ ಈ ತಪ್ಪಿನ ಹೊಣೆಯನ್ನು ಯಾರು ವಹಿಸ್ಕೊಳ್ತಾರೆ? ನೀವು ಅವ್ರು ಹೊರಬೇಕು. ಅವರು ಈಗ ನೋಡಿ, ಈಗ ಒಂದು ಮನೆ ಅಂತ ಇರ್ಬೋದು, ದರೋಡೆ ಮಾಡ್ಲಿಕ್ಕೆ ಬಂದು ನಿಮ್ಮ ಕಡೆಯಿಂದ ನಿಮ್ಮ ಕೆಲಸ ಚುರುಕು, ರಪ್ಪ ಕಾಲ್ ಹೋಗಾಯ್ತು ಸ್ಟೇಷನ್ಗೆ. ಬೀಟ್ ಪೊಲೀಸರು ಅಕಸ್ಮಾತ್ ಕಾಲ್ ರಿಸೀವ್ ಮಾಡ್ಲಿಲ್ಲ, ಕಾಲ್ ರಿಸೀವ್ ಮಾಡಿದ್ರು ಬರೋದು ಲೇಟ್ ಆಯ್ತು, ಇಲ್ಲಿ ದರೋಡೆ ಆಯ್ತು, ಅದು ಅವರೇ ಹೊರಬೇಕಾಗ್ತದೆ. 112 ಪೊಲೀಸ್ ಅವರು. ಯಾಕಂದ್ರೆ ನಾವು ವಿತಿನ್ ಸೆಕೆಂಡ್ ಅಲ್ಲಿ ಇನ್ಫಾರ್ಮ್ ಮಾಡಿರ್ತೇವೆ. ಮಾಡ್ತೀರಪ್ಪ, ನಾವು ಇಬ್ಬರಿಗೆ ಇನ್ಫಾರ್ಮ್ ಮಾಡ್ತೇವೆ, ಖಾಲಿ ಬೀಟ್ ಮಾತ್ರ ಅಲ್ಲ. ಸ್ಟೇಷನ್ ಅಲ್ಲಿ ಇರುವಂತ ನೈಟ್ ಡ್ಯೂಟಿ ಅವರಿಗೂ ಹೇಳ್ತೀವಿ. ಸ್ಟೇಷನ್ಗೂ ಹೋಗ್ತದೆ, 112ಗೂ ಹೋಗ್ತದೆ. 112 ಆಲ್ಮೋಸ್ಟ್ ನಮ್ಮ ಪ್ರಕಾರ ಒಂದು ವಿತಿನ್ 10 ಮಿನಿಟ್ ಅಲ್ಲಿ ರೀಚ್ ಬರ್ತಾರೆ. ಈಗಿನ ವ್ಯವಸ್ಥೆ ಫಾಸ್ಟ್ ಉಂಟು. ಮತ್ತೆ ಈಗ ನಮ್ಮ SP ಕೂಡ ಹಾಗೆ ಇದ್ದಾರೆ. SP ಕ್ರೆಡಿಟ್ಸ್ SP ಗೂ ಕೊಡಬೇಕು. ಅಲ್ಲ ಕೊಡ್ಬೇಕು, ಆಲ್ಮೋಸ್ಟ್ ಅವರಿಗೆ 100% ಅವರಿಗೆ ಕೊಡ್ಬೇಕು. ಅವ್ರ ದೃಷ್ಟಿ ಯೋಜನೆ ಅವ್ರದ್ದು ಅಂತಲ್ಲ ಕಾನ್ಸೆಪ್ಟ್, ಅದು ತುಂಬಾ ಟಾಪ್. ಇದ್ರ ಬಗ್ಗೆ ಅವರಿಗೆ ಎಷ್ಟು. ಮತ್ತೆ ಈಗ ಅವ್ರು ಬಂದವ್ರೆ ಅನೌನ್ಸ್ ಮಾಡಿದ್ರಲ್ಲ, ನಮ್ದು ಇಂತಿಷ್ಟು ಕ್ಯಾಮರಾ ಹಾಕಿ ನಾವು ಎಲ್ಲ ಸೆಕ್ಯೂರ್ ಮಾಡ್ಬೇಕಂತ, NPR ಹಾಕ್ಬೇಕಂತ ಅವ್ರು ಆಲ್ರೆಡಿ ಇದು ಮಾಡಿದ್ದಾರೆ. ನಾವು NPR 4 ವರ್ಷದಿಂದ ನಾನು ಹಾಕಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ವರ್ಕ್ ಮಾಡ್ತಾ ಇದ್ದೀರಾ, ಮತ್ತೆ ಇದರಿಂದ ಎಷ್ಟು ಜನ ಲಾಭ ಕೂಡ 100%. ನೀವು ನಾನು ಅದ್ರದ್ದು ಪ್ರಯೋಜನ ತಗೊಳ್ಳಿಲ್ಲ ಅಂದ್ರೆ ಅವರೊಟ್ಟಿಗೆ ಹೋಗಿ ಫೋಟೋ ತೆಗಿಯೋದು ಅದೆಲ್ಲ, ನಾನು ಪಬ್ಲಿಸಿಟಿ ನಾನು ಬರಲೇ ಇಲ್ಲ ಇಷ್ಟ ತನಕ.
ಈಗ ನಂದು ಈ ವಿಡಿಯೋ ನೋಡಿ ತುಂಬ ಪೊಲೀಸ್ನವ್ರು ಹೇಳ್ತಾರೆ ಈ ವ್ಯಕ್ತಿ ರಾತ್ರಿ 11 ಗಂಟೆ ಬಂದು ನಂಗೆ ಫೋಟೋ ತೆಕ್ಕೊಟ್ಟಿದ್ದಾನೆ ಅಂತ ಹೇಳೋರು ನಿಮಗೆ 100 ಜನ ಇದ್ದಾರೆ. ಖಂಡಿತವಾಗಿ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನನ್ನ ಪ್ರಕಾರ ಘಟ್ಟದ ಮೇಲಿನ ಅರಣ್ಯ ಇಲಾಖೆ ಇಲ್ಲಿ ಅವರಲ್ಲ, ನಮ್ದು ಶಿವಮೊಗ್ಗದವ್ರದ್ದು ಏನೋ ಗಂಧದ ಮರ ಸಾಗಾಟ ಅಂತ ಅವರು ಎಲ್ಲ ಜಾಗ ಹುಡುಕಿ ಫಾಲೋಅಪ್ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಗಾಡಿ ನಂಬರ್ ಸಿಗ್ತಿರ್ಲಿಲ್ಲ, ಆದರೆ ಅವ್ರದ್ದು ಮೊಬೈಲ್ ನಂಬರ್ ಇತ್ತು. ಮೊಬೈಲ್ GPS ಎಲ್ಲ ಹಾಕ್ಕೊಂಡು ಬಂದರು. ಸೋಮೇಶ್ವರದಲ್ಲಿ ಚೆಕ್ ಪೋಸ್ಟಲ್ಲಿ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಗೆಸ್ ಮಾಡಿ ಗಾಡಿ ತೆಗಿತ್ತು. ಗಾಡಿ ಪಾಸ್, ಅದೇ ಗಾಡಿ ಪಾಸ್ ಅವರಿಗೆ. ಅದು ಕೇಸಲ್ಲಿ ಅದು ಫೈನಲ್ ಆಯ್ತು ಅವರಿಗೆ. ಮತ್ತೆ ಫೋನ್ ಮಾಡಿ ನಂಗೆ ಹೇಳಿದ್ದಾರೆ, ಸರ್ ಹೀಗೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ ಅಂತ, ಮರೆಯುವುದಿಲ್ಲ ಅಂತ ಹೇಳಿದ್ದಾರೆ. ಶಿವಮೊಗ್ಗದ ಒಂದು ಅರಣ್ಯ ಬೇರೆ ಜಿಲ್ಲೆಯ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ನಿಮ್ಮಿಂದ ಲಾಭ ಸಿಗ್ತದೆ ಅಂತ. ಹೌದು, ಅದು ಶಿವಮೊಗ್ಗ ಅಲ್ಲಿ ಇದರಲ್ಲಿ ಅದೇ ಏರಿಯಾದಲ್ಲಿ. ಬಟ್ ನಂಗೆ ಪರ್ಟಿಕ್ಯುಲರ್ ಘಾಟಿನ ಆ ಕಡೆ ನಾನಂದ್ರೆ ಬಂದವ್ರನ್ನ ಪೂರ ಡೀಟೇಲ್ ತಗೊಳ್ಳಿಲ್ಲ, ಯಾಕಂದ್ರೆ ನಮ್ಗೆ ಅಗತ್ಯ ಬೀಳೋದಿಲ್ಲ. ಅವ್ರು ಏನು ಕೇಳ್ತಾರೆ, ಡಿಪಾರ್ಟ್ಮೆಂಟ್ ಹೌದು ಅವ್ರದ್ದು ID ತೋರಿಸ್ಲಿಕ್ಕೆ ಹೇಳ್ತಾನೆ, ID ತೋರಿಸ್ತಾರೆ, ಕನ್ಫರ್ಮ್ ಆಯ್ತು, ಸ್ಟೇಷನಿಗೆ ಫೋನ್ ಮಾಡ್ತೇನೆ, ಸರ್ ಹೀಗೆ ಬಂದಿದ್ದಾರೆ. ಅವರು ಅಪ್ರೂವಲ್ ತಗೊಂಡಿರ್ತಾರೆ ಸ್ಟೇಷನ್ ಅಲ್ಲಿ. ನಂಗೆ ಹೇಳ್ತಾರೆ, ಸರ್ ಅದೊಂದು ತೆಕ್ಕೊಡಿ, ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಹುಡುಗರೇ ಅಂತಾರೆ. ಈಗ ಹಿರಿಯಡ್ಕದವರು ತುಂಬ ಟೈಮ್ ಬಂದರು, ಅವರಿಗೂ ತುಂಬ ಕೇಸಲ್ಲಿ ನಾನು ಹೆಲ್ಪ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಮಣಿಪಾಲ ಫ್ಲ್ಯಾಟಲ್ಲಿ ಒಂದು 7 ಮಂತ್ 8 ಮಂತ್ 1 ಇಯರ್ ಆಗಿರ್ಬೋದು, ಒಂದು ಲ್ಯಾಪ್ಟಾಪ್ ಒಂದು ಐಫೋನ್ ಕಳವಾಗಿತ್ತು ಫ್ಲಾಟ್ ಅಲ್ಲಿ. ಯಾರೋ ಒಬ್ಬ ಡೆಲಿವರಿ ಬಾಯ್ ತರ ಬಂದ, ಅವ ಎಸ್ಕೇಪ್ ಮಾಡ್ದ. ಅಲ್ಲಿ ಇರ್ಲಿಲ್ಲ, ಇಲ್ಲಿ ಇತ್ತಲ್ಲ. ನಾನು ಎಲ್ಲಿ ಒಂದ್ ಜಾಗದಲ್ಲಿ ಇದ್ದೆ ನಾನು ಬಟ್ ಅಲ್ಲಿಲ್ಲ, ಬಟ್ ಇಲ್ಲಿದ್ದೇನಲ್ಲ, ಸೋಮೇಶ್ವರ ಇದ್ದಲ್ಲ ನಾನು. ಅವ್ರು ಎಲ್ಲೇ ಹೋದ್ರು ಹೀಗೆ ಬರ್ಬೇಕಲ್ಲ ಅವರು ಎಲ್ಲ ಆಲ್ಮೋಸ್ಟ್ 90% ಇಲ್ಲೇ. ಮಣಿಪಾಲದವರು ಎಂತ ಥಾಮಸ್ ಏನೋ ಒಂದು ಸಬ್ ಇನ್ಸ್ಪೆಕ್ಟರ್ ಅದು ಕೇಸ್ ಸ್ಟಡಿ ಮಾಡ್ತಾ ಅವ್ರು ಕೂಡಲೇ ಬಂದರು. ವಿತಿನ್ ಹಾಫ್ ಅವರಲ್ಲೇ ಫಾಲೋಅಪ್ ಮಾಡಿದರು ಅವರು. ಅಲ್ಲಿಂದ ಗಾಡಿ ಮೂವ್ಮೆಂಟ್ ಆಯಿತು, ಬೈಕು ಅಲ್ಲಿ ಸಿಕ್ತು. ಅಲ್ಲಿಂದ ಮಣಿಪಾಲದಿಂದ ಹಿರಡ್ಕ ಬಂದರು, ಅಲ್ಲಿ ಅವರಿಗೇನೋ ಅಂದರೆ ನಂಬರ್ ಎಲ್ಲ ಸಿಗಲಿಲ್ಲ, ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಒಂದು ಬೈಕ್ ಕಲರ್ ಎಲ್ಲ ಸಿಕ್ತು. ಫಾಲೋಅಪ್ ಮಾಡಿದ್ರು. ಹೆಬ್ರಿ ಬಂದರು. ಹೆಬ್ರಿ ಸರ್ಕಲಲ್ಲಿ ಆವಾಗ ಅಷ್ಟು ಕ್ಯಾಮರಾ ಏನು ಇದಿರಲಿಲ್ಲ. ಸೋಮೇಶ್ವರ ಬಂದರು, ನಂಗೆ ಫೋನ್ ಮಾಡಿದ್ರು. ನಾನು ಮತ್ತೆ ಸ್ಟೇಷನಿಗೆ ಇಂದ ಫೋನ್ ಬಂತು ನನಗೆ, ಒಂಚೂರು ಕೊಡಿ. ರಾತ್ರಿ 10:30, ನಂದು 7:30 ಡ್ಯೂಟಿ ಮುಗಿಸಿ, ನಾನು ಬೇರೆ ಎಲ್ಲ ಪ್ರೋಗ್ರಾಮ್ ಮುಗಿಸಿ ಹೋದೆ. 10:30ಗೆ ಹೋದೆ. 12ರಿಂದ 12:30 ಆಯಿತು. 12:30ಗೆ ಫುಟೇಜು ತೆಕ್ಕೊಟ್ಟೆ, ಎಲ್ಲ ನಂಬರ್ ಗಿಂಬರ್ ಎಲ್ಲ. ಅವ್ರು ಕೂಡಲೇ ವಿತಿನ್ ಫಾಲೋ ಮಾಡ್ಕೊಂಡು ಸೀದಾ ಹೋದ್ರು ಅವ್ರದ್ದು ಊರಿಗೆ. ಹಿಡಿದ್ರು ವಿತಿನ್ 2 ಡೇಸಲ್ಲಿ. ಅವರು ಅದನ್ನ ಅಲ್ಲಿಂದ ಎಂತ ಯಾವುದೋ ಒಂದು ಅದರದ್ದೇ ಗ್ಯಾಂಗ್ ಉಂಟಲ್ಲಿ, ಕಳ್ತನದ್ದೇ ಗ್ಯಾಂಗ್. ಘಟನೆ ಮಣಿಪಾಲಲ್ಲಿ ಮೊಬೈಲ್ ಕಳ್ತನ ಮಾಡಿ ಅವ್ರಿಗೆ ಅಷ್ಟು ದೂರ ಹೋಗ್ಬೇಕಂತ ಅಲ್ಲ, ಪಾಸ್ ಆದ್ರು ಬೈಕಲ್ಲಿ ಪಾಸ್ ಆಗಿ ಆಯ್ತು. ಅವರು ಅದೇ ಸಂಜೆ ಅದನ್ನ ಲ್ಯಾಪ್ಟಾಪ್ನ ಬೆಂಗಳೂರಿಗೆ ಸೇಲ್ ಮಾಡಿ ಆಯ್ತು, ಬಸ್ಸಲ್ಲಿ ಹಾಕಿ. ಎಷ್ಟೊತ್ತಿಗೆ ಕಳ್ತನ ನಡೆದಿದ್ದು? ಕಳ್ತನ ಒಂದು ಮಧ್ಯಾಹ್ನ 1:30-2 ಗಂಟೆಗೆ ನಡೆದಿದೆ. ಇವರು ಫಾಲೋಅಪ್ ಮಾಡ್ಕೊಂಡ್ ಬರುವಾಗ 10 ಗಂಟೆ ಆಗಿದೆ, ರಾತ್ರಿ ಆಗಿದೆ. ಅಷ್ಟು ಫೋಟೇಜ್ ಎಲ್ಲ ನೋಡ್ಕೊಂಡು ಬರ್ಬೇಕಲ್ಲ. ಈಗ ಡೈರೆಕ್ಟ್ ನೋಡ್ಕೊಂಡು ಅದು ತುಂಬಾ ಟೈಮ್ ತಾಗ್ತದೆ ಫೋಟೇಜ್ ಅವ್ರಿಗೆ ಫಾಲೋಅಪ್ ಮಾಡ್ಲಿಕ್ಕೆ. ಖಾಲಿ ಒಂದು ಟೈಮ್ ಗೊತ್ತು, ರಾಬರಿ ಟೈಮ್, ಬಟ್ ಆ ಟೈಮ್ನ ಮ್ಯಾಚ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಾಗ್ತದೆ. ಇಲ್ಲಿ ಯಾವಾಗಲೂ ನಮ್ಮ ಕೈಲಿ ಸಿಕ್ತು. ಅದರಲ್ಲಿ ಥಾಮಸ್ ಹೇಳಿದ್ರು, ಮಾಡಿದ್ರೆ ಅವ್ರು ಫೋನ್ ಮಾಡಿದ್ರು ನನಗೆ, ಹೆಲ್ಪ್ ಆಗಿದೆ ತುಂಬ. ಅದು ನಮಗೆ ಖುಷಿ. ಆದ್ರೆ ನಾನು ಹೆಲ್ಪ್ ಆಗಿದೆ ಅಂತ ಹೋಗಿ ಅವರೊಟ್ಟಿಗೆ ನಿಂತು ಫೋಟೋ ತೆಗೆಯೋದು ಇದೇ ರಿವಾರ್ಡ್ ನಮ್ಗೆ ಅಷ್ಟೇ. ಈಗ ಅವರು ಈ ವಿಡಿಯೋ ನೋಡಿದ್ರೆ ಹೇಳ್ತಾರೆ ಹೌದಂತ, ನಾಳೆ ಅವರು ಕಾಲ್ 100% ನನ್ಗೆ ಮಾಡ್ತಾರೆ. ಹರೀಶ್ ರಾವ್ ತುಂಬಾ ಖುಷಿ ಆಗ್ತದೆ ಹರೀಶಣ್ಣ, ಯಾಕಂದ್ರೆ ನಿಮ್ಮ ಒಂದು ತಲೆಗೆ ಬಂದಂತ ಐಡಿಯಾ ಮತ್ತೆ ಎಷ್ಟೋ ಜನರ ಒಂದು ಮಾರ್ಗದರ್ಶನ, ಒಂದು ಗೈಡೆನ್ಸ್ ಇಂದ ನೀವೊಂದು ಏನು ಈ ಬಿಸ್ನೆಸ್ಗೆ ಕೈ ಹಾಕಿದ್ದೀರಾ, ಇನ್ನೂ ಒಳ್ಳೇದಾಗ್ಲಿ, ನೀವು ಈ ಬಿಸ್ನೆಸ್ ಅಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರ್ಲಿ. ಅದೇ ರೀತಿಯಲ್ಲಿ ಉಡುಪಿ, ಮಂಗಳೂರು, ನಮ್ಮ ಕರ್ನಾಟಕದಲ್ಲ ಭಾರತದಲ್ಲಿ ನಿಮ್ಮ ಹೆಸರಾಗಲಿ. ನಿಮ್ಮ ಈ ಸಂಸ್ಥೆಯ ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಏನು ಕ್ಯಾಮ್ರಾ ಸಿಸ್ಟಮ್ ಉಂಟು, ಇದರ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಜನರಿಗೆ ನಿಮ್ಮಿಂದ ಸಿಗ್ಲಿ ಅಂತ ನಾನು ಆಶಿಸ್ತೇನೆ. ಇನ್ನೊಂದು ವಿಚಾರ ಹರೀಶಣ್ಣ, ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನೀವು ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀರಾ ನಮ್ಮ ಲಯನ್ಸ್ ಕ್ಲಬ್. ಅದಕ್ಕೂ ಅಂದ್ರೆ ಅದರಿಂದ ಇದಕ್ಕೆ ನಿಮಗೆ ಹೇಗೆ ಸಹಾಯ ಇದೆ ಅಂತ ಆ ಒಂದು ಸಂಸ್ಥೆಯಲ್ಲಿ? ಸಹಾಯ ಅಂದರೆ ಈಗ ನಮ್ಮದು ಆಲ್ಮೋಸ್ಟ್ ಲಯನ್ಸ್ ಸಂಸ್ಥೆಯಿಂದ ಹೇಗೆ ಒಬ್ಬರಿಂದ ಒಬ್ರು ನಾವೀಗ ಒಂದು 12 ಲಯನ್ಸ್ ಸಂಸ್ಥೆಗಳೊಂದಿಗೆ ಸೇರ್ಕೊಳ್ತೇವೆ. ಈಗ ತಿಂಗಳು 3 ತಿಂಗಳಿಗೆ ಒಂದೊಂದು ಮೀಟಿಂಗ್ ಅದು ಇದಂತ ನಾವು ಪ್ರೋಗ್ರಾಮಿಗೆ ಹೋಗ್ತೇವೆ, ಬರ್ತೇವೆ. ಸೋಷಿಯಲ್ ಆಕ್ಟಿವಿಟಿ, ಸರ್ವಿಸ್ ಆಕ್ಟಿವಿಟಿ ಇರ್ತದೆ, ಜನರಿಗೆ ಯೂಸ್ ಆಗಲಿ ಅನ್ನೋದೇ ನಡೀತಾ ಇರ್ತದೆ. ಅದರಲ್ಲಿ ನಮಗೆ ಗುರ್ತ ಪರಿಚಯ ಆಗ್ತದೆ. ಹರೀಶ್ ಶೆಟ್ಟಿ ಯಾರು ಸೆಕ್ರೆಟರಿ ಹೆಬ್ರಿ ಸಿಟಿ, ಏನು ವರ್ಕ್ ಮಾಡ್ತಾರೆ, ಇವ್ರದ್ದು ಈ ಥರದ್ದು ಉಂಟು. ನಿಮಗೆ ಅದರಿಂದ ಕೂಡ ಕಾಂಟ್ಯಾಕ್ಟ್ ಬಿಲ್ಡ್ ಆಗ್ತದೆ. ಅವ್ರದ್ದು ಏನಾದ್ರು ವರ್ಕ್ ಇತ್ತು, ಅವ್ರದ್ದು ಏನಾದ್ರು ಸಂಸ್ಥೆ ಬೇಕಿದ್ರೆ ಕಾಲ್ ಮಾಡ್ತಾರೆ. ಹರೀಶ್ ಹೀಗೆ ಉಂಟು, ನಮ್ಗೊಂದು ಕೊಟೇಶನ್ ಕೊಡಿ, ಬಂದು ಹೋಗಿ ಒಂದು ಮೀಟಿಂಗ್ ಮಾಡುವ. ಕೊಡ್ಲಿ ಬಿಡ್ಲಿ ಅದು ಬೇರೆ ವಿಷಯ. ಬಂದು ಕರೀತಾರೆ, ನಮ್ಮ ಹತ್ರ ಗೈಡ್ ತಗೊಳ್ತಾರೆ. ಯಾವ ರೀತಿ ಸೆಕ್ಯೂರಿಟಿ ಮಾಡಿ ಸಜೆಷನಿಗೆ ಮೈನ್ ಯಾವ ರೀತಿ ನಾವು ಒಂದು ಮನೆಯೋ ಒಂದು ಆಫೀಸೋ ಅಥವಾ ನನ್ನ 10 ಎಕರೆ ಜಾಗ ಉಂಟು,
ಅದಕ್ಕೆ ಯಾವ ರೀತಿ ಸೆಕ್ಯೂರಿಟಿ ಮಾಡ್ಬೋದು, ಸಿಸ್ಟಮ್ ಕ್ಯಾಮರಾ ಹೇಗೆ ಹಾಕ್ಬೋದು. ಈಗ ಕ್ಯಾಮರಾ ಅಂದರೆ ಖಾಲಿ ವೈರಿಂಗ್ ಅಲ್ಲ, ವೈರ್ಲೆಸ್ಸು ಕ್ಯಾಮರಾಗಳು ಬಂದಿದೆ ತುಂಬ. ವೈರ್ಲೆಸ್ ಅಂದರೆ ಈಗ ನಿಮ್ಮದು ಈ ವೈಫೈ ಮತ್ತು ಇದು 4G ಅಲ್ಲ, AI ಟೆಕ್ನಾಲಜಿ ತುಂಬ ಮುಂದೋಗಿದೆ ಕ್ಯಾಮರಾದಲ್ಲಿ. ನಾವು ಕಲಿಯುವಂಥದ್ದು ದಿನ ದಿನ ಅಪ್ಡೇಟ್ ಆಗ್ತಾ ಹೋಗ್ಬೇಕು ನಾವು. ಈಗ AI ಅನ್ನೋದು ಬಂದ ಮೇಲೆ ಏನೆಲ್ಲ ನಡೀತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನಾವು ಇಲ್ಲಿ ಕೂತಿದ್ರೆ ಅಮೆರಿಕದಲ್ಲಿ ಕೂತಾಗೂ ಇರ್ಬೋದು, ಮಧ್ಯದಲ್ಲಿ ಕೂತಾಗೂ ಇರ್ಬೋದು, ಆ ವ್ಯವಸ್ಥೆಯಲ್ಲಿ ಇದ್ದೇವೆ ಈಗ ನಾವು. ಈಗ ಪೊಲೀಸರಿಗೂ ಕೆಲವು ಸಮಯದಲ್ಲಿ ಯಾವ್ದೊಂದು ವಿಡಿಯೋ ಕೊಟ್ರೆ ಅವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವ್ರಿಗೆ ಸ್ವಲ್ಪ ಟೈಮ್ ತಾಗ್ತದೆ, ಇದು ಒರಿಜಿನಲ್ ಕಾಪಿಯೋ ಒಮ್ಮೆಲೆ ಏನು ಬೇಕಾದ್ರೂ ಮಾಡ್ಬೋದಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದು ಒಳ್ಳೇದು ಹೌದು, ಅಷ್ಟೇ ತಲೆ ಬಿಸಿ ಹೌದು ಅಲ್ವಾ. ಅಷ್ಟಿರುವಾಗ ನಾವು ಇನ್ನೂ ಹಳೆ ಟೆಕ್ನಾಲಜಿಲಿ ಇದ್ದೇನು ಪ್ರಯೋಜನ. ಅಪ್ಗ್ರೇಡ್ ಈಗ HD. ನಾನು ಕೆಲವೊಂದು ಸೈಟ್ಗಳಿಗೆ ಹೋಗ್ತೇನೆ, ಮೊನ್ನೆ ಹಾಕಿದ್ದು ಒಬ್ರು ಹೇಳ್ತಾರೆ, ಮೊನ್ನೆ ಹಾಕಿದ್ದು ಮಾರೆ ಒಂದು 40,000 ತಗೊಂಡ. ಯಾವ ಕ್ಯಾಮರಾ ನೋಡುವಾಗ ಅದು HD ಹಾಕಿ ಏನು ಪ್ರಯೋಜನ, ನೀವು 40ಕ್ಕೆ IP ಕ್ಯಾಮರಾ ಹಾಕ್ಸ್ಬೋದಲ್ಲ. HD ಅವ್ರಿಗೆ ಮನ್ಸಿ ಬಂತು HD ಅಲ್ಲ, HD ನಂತರ IP ಬಂದಿದೆ, ಅದ್ರ ನಂತರ ಅಪ್ಗ್ರೇಡ್ ಉಂಟು. ಅದೇ ಹರೀಶಣ್ಣ, ಈಗ ನಿಮ್ಮಲ್ಲಿ ಯಾವ ಯಾವ ಕ್ಯಾಮರಾಗಳು ಲಭ್ಯವಿದೆ? ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲಾ ಕಂಪನಿ ಕ್ಯಾಮರಾಗಳು ಲಭ್ಯವಿದೆ. ಹೈಯೆಸ್ಟ್ ನಾನು ರೆಫರ್ ಅಂದ್ರೆ ಬ್ಲೂ ಐ ಅವ್ರದ್ದು ಇಂಡಿಯನ್ ಬ್ರ್ಯಾಂಡೇ ನಾನು ಇದು ಮಾಡ್ತೇನೆ. ಈಗ ಹ್ಯಾಕ್ವಿಸನ್ ಉಂಟು, ಬೇರೆ ಬೇರೆ ಎಲ್ಲ ಉಂಟು, ದುವಾ ಉಂಟು, ಅದೆಲ್ಲ ಹೊರಗಿನ ಕಂಟ್ರಿ. ಅವ್ರ ಹತ್ರ ಎಕ್ಸೆಸ್ ಇರ್ತದೆ, ಅದ್ರ ಅರ್ಥ ಮಾಡ್ಕೊಳ್ಬೇಕು ನಾವು. ಅವ್ರ ಹತ್ರ ಎಕ್ಸೆಸ್ ಇರ್ತದೆ, ಇದು ಅರ್ಥ ಮಾಡ್ಕೊಳ್ಳಿ. ನಾನೀಗ ಹವೈ ಇವ್ರದ್ದು ಹೆಕ್ವಿಸನ್ ಹಾಕ್ತೇನೆ. ಹೆಕ್ವಿಸನ್ ಬೋರ್ಡ್ ಚಿಪ್ಪಿಗೆ ಏನು ಪ್ರಾಬ್ಲಮ್ ಆದ್ರೆ ನಾವು ಕಾಲ್ ಅವ್ರಿಗೆ ಮಾಡ್ತೇವೆ, ಅವ್ರು ಅಲ್ಲಿಂದ ಅನ್ಲಾಕ್ ಎಲ್ಲ ಮಾಡ್ತಾರೆ. ಹಾಗಾದ್ರೆ ಅವ್ರ ಹತ್ರ ಎಕ್ಸೆಸ್ ಇಲ್ವಾ? ನಮ್ಮ ಪ್ರೈವೇಸಿ ಅವ್ರ ಹತ್ರ ಇಲ್ವಾ? ಎನಿಡೆಸ್ಕ್ ಮುಖಾಂತರ ಅವರಲ್ಲಿ ಯೂಸ್ ಮಾಡ್ಬೋದು. ಎನಿಡೆಸ್ಕ್ ಕೊಟ್ಟರು ಅದನ್ನ ಅನ್ಲಾಕ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಆಕ್ಸೆಸ್ ಇದೆ, ಏನು ಬೇಕಾದ್ರೂ ಅವರು ತಗೊಳ್ಬಹುದು. 100% ಇಲ್ವಾ ಅದು ಬೇರೆ. ಈಗಿನ ಪರಿಸ್ಥಿತಿ, ಈಗ ನಡೀತಿರೋ ನಮ್ಮ ಅಮೆರಿಕ, ಭಾರತ, ಚೀನಾ ಏನು ಈಗ ನಡೀತಿದೆ, ಈ ಇದ್ರಲ್ಲಿ ನೋಡ್ಬೇಕಂತಂದ್ರೆ ನಾವು ನಮ್ಮ ಭಾರತದ ಬ್ರ್ಯಾಂಡ್ಗಳನ್ನೇ ಇದು ಮಾಡೋದು ಒಳ್ಳೇದು. ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋದು ಕೂಡ ನಾನು ಅದು ಮೇಕ್ ಇನ್ ಇಂಡಿಯಾ ಐಡಿಯಲ್ಲಿ ಬರ್ತದೆ. ನಮ್ದು ಬ್ಲೂ ಐ ಅಂತ ಡೆಲ್ಲಿ ಖುದ್ದು ನಾನು ಕಂಪ್ನಿಗೆ ಹೋಗಿದ್ದೇನೆ, ಕಂಪ್ನಿ ವಿಸಿಟ್ ಮಾಡಿ ಅವ್ರದ್ದು ಹತ್ರ ಡಿಸ್ಕಸ್ ಮಾಡಿದ್ದೇನೆ. ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್ಗೆಲ್ಲ ಹೋಗಿ ನೋಡಿದ್ದೇನೆ. ನನಗೆ ಇದುಂಟು. ನಾನೀಗ ಒಂದು 3-4 ವರ್ಷದಿಂದ ವರ್ಕ್ ಅದೇ ಮಾಡೋದು. ಆಲ್ಮೋಸ್ಟ್ ನಾನು ಸಜೆಷನ್ ಕೊಡೋದು ಅದೇ. ಇದಕ್ಕೆ ನಾನು ಥ್ರೂ ಇವ್ರದ್ದು ಬೇರೆ ಬೇರೆ ಕಂಪ್ನಿನ ಅದನ್ನೆಲ್ಲ ಮಾಡ್ಕೊಂಡು ನನಗೆ ಯಾವುದು ಕ್ಲಿಯರಿಟಿ ಬರ್ತದೆ, ಕ್ವಾಲಿಟಿ, ಅದನ್ನ ನಾನು ರೆಫರ್ ಮಾಡ್ತೇನೆ. ಬ್ರ್ಯಾಂಡ್ ನಮ್ದು ಇದ್ರೆ ಒಳ್ಳೇದು. ಇಂಡಿಯನ್ ಬ್ರ್ಯಾಂಡಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ನನಗೆ ಕೊಟ್ಟರು ಒಳ್ಳೇದು, ಅವ್ರಿಗೆ ಕೊಟ್ಟಾಗೂ ಆಗ್ತದೆ, ಅದರಿಂದ 4 ಜನರಿಗೆ ಉದ್ಯೋಗವೂ ಆಗ್ತದೆ. ಆ ಥಿಂಕ್ ನಮ್ಮದು. ಮತ್ತೆ ಈಗ ಕಸ್ಟಮರ್ ಬೇಕೆ ಅಂದರೆ ನಾವು ಅವ್ರದ್ದು ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಅದನ್ನ ಹಾಕಿ ಕೊಡ್ತೇವೆ. ಅದು ನಮಗೆ ಟೋಟಲ್ ಹೇಳ್ಬೇಕಂತಂದ್ರೆ ಫೈನಲಿ ನೀವು ನಮ್ಮ ಭಾರತದ ಐಟಮ್ಸ್ಗಳನ್ನ ನೀವು ಪ್ರಮೋಟ್ ಮಾಡ್ತೀರಾ? ಪ್ರಮೋಟ್ ಇಂಡಿಯಾಗೆ ಫಸ್ಟ್, ಆದ್ರೆ ರಿಕ್ವೈರ್ಮೆಂಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇಲ್ಲ. ನನಗೆ ಇದೇ ಬ್ರ್ಯಾಂಡ್ ಬೇಕಂದ್ರೆ ಆ ಬ್ರ್ಯಾಂಡ್ ಮೇಲೆ ನಾವು ವರ್ಕ್ ಮಾಡ್ತೇವೆ. ನಮ್ಗೆ ಏನಾಗಬೇಕು, ನಾವೊಂದು 10% ಯಾ 15% ಮಾರ್ಜಿನ್ ಇಟ್ಟು ವರ್ಕ್ ಮಾಡುವರು, ಅದು ಅದರಲ್ಲೇ ಮುಗಿಸಿ ಒಟ್ಟು ಜನರಿಗೆ ಏನು ಬೇಕು ಅದು ನಾವು ಅಷ್ಟೇ ಅಷ್ಟೇ. ಅದ್ರಂಗೆ ಏನಿಲ್ಲ. ನಮ್ಮ ಫಸ್ಟ್ ಪ್ರಿಫರೆನ್ಸ್ ನಾವು ಇಂಡಿಯನ್ ಪ್ರಾಡಕ್ಟ್ ಬಗ್ಗೆ ಅವರಿಗೆ ತಿಳಿಸ್ತೇವೆ. ಈ ತರ ಇದರಲ್ಲಿ ಇರೋದೇ ಅದರಲ್ಲೂ ಇರೋದು. ಕೆಲವರಿಗೆ ಎಂತ ಇಂಡಿಯನ್ ಪ್ರಾಡಕ್ಟ್ ಅಲ್ಲಿ ಕಮ್ಮಿ, ಫಾರಿನ್ ಪ್ರಾಡಕ್ಟ್ ಅಲ್ಲಿ ಜಾಸ್ತಿ ಅಂತ ಇರ್ತದೆ. ಏನಿಲ್ಲ, ಫೈನಲ್ ಎಲ್ಲ ಒಂದೇ. ಅದು ಅದರಲ್ಲೂ ಸೋನಿ ಲೆನ್ಸ್ ಯೂಸ್ ಮಾಡಿರ್ತಾರೆ, ಇದರಲ್ಲೂ ಸೋನಿ ಲೆನ್ಸ್ ಯೂಸ್ ಮಾಡಿರ್ತಾರೆ. ಅದೆಲ್ಲ ಸೇಮ್, ಅದು ಏನು ಮಾಡುವಾಗಿಲ್ಲ. ಆದ್ರೆ ನಮ್ಗೆ ಒಂದು ಹೆಮ್ಮೆ, ನಮ್ಮ ದೇಶಕ್ಕೆ ನಾವು ಪ್ರಮೋಟ್ ಮಾಡ್ತೀವಿ ಅಷ್ಟೇ. ಹರೀಶಣ್ಣ, ಬಹಳ ಖುಷಿ ಆಯ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೆ ಒಂದು ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅದೇ ರೀತಿ ಎಷ್ಟೋ ಜನರು ಮುಂದೆ ಹಲವಾರು ಜನರು ಬಂದು ನಿಮ್ಮ ವರ್ಲ್ಡ್ ಸೆಕ್ಯೂರಿಟಿ ಕ್ಯಾಮ್ರಾ ಈ ಒಂದು ನಿಮ್ಮ ನಂಬರ್ ಕೂಡ ನಮ್ಮ ಇದರಲ್ಲಿ ಡಿಸ್ಪ್ಲೇ ಅಲ್ಲಿ ಹೋಗ್ತಾ ಇದೆ, ನಿಮಗೆ ಕರೆ ಮಾಡಲಿ, ನಿಮ್ಮಿಂದ ಸಿಗುವಂತ ಲಾಭವನ್ನು ಪಡೆದುಕೊಳ್ಳಿ. ಖಂಡಿತ ಧನ್ಯವಾದ ಹರೀಶಣ್ಣ, ತುಂಬಾ ಖುಷಿ ಆಗ್ತಿದೆ ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ. ಈಗ ಹೆಬ್ರಿಯಲ್ಲಿ ವರ್ಲ್ಡ್ ಕೇರ್ ಸೆಕ್ಯೂರಿಟಿ ಇದು ಕ್ಯಾಮರಾದ್ದು ಸಿಸ್ಟಮ್ ಅಂತೇಳಿ ನಮ್ಮ ವರ್ಲ್ಡ್ ಸೆಕ್ಯೂರಿಟಿ ಕ್ಯಾಮೆರಾ ಸಿಸ್ಟಮ್, ವರ್ಲ್ಡ್ ಸೆಕ್ಯೂರಿಟಿ ಅದಾ? ವರ್ಲ್ಡ್ ಸೆಕ್ಯೂರಿಟಿ ಕ್ಯಾಮೆರಾ ಸಿಸ್ಟಮ್. ಓಕೆ ಅವು ಸೆಕ್ಯೂರಿಟಿ ಮಾಡಿದಾರ? ಓಕೆ, ವರ್ಲ್ಡ್ ಕೇರ್ ಅಲ್ಲ, ವರ್ಲ್ಡ್ ಸೆಕ್ಯೂರಿಟಿ ಕೇರ್ ಆತ. ಓಕೆ, ಕ್ಯಾಮರಾ. ಓಕೆ, ವರ್ಲ್ಡ್ ಸೆಕ್ಯೂರಿಟಿ ಕ್ಯಾಮರಾ ಸಿಸ್ಟಮ್ಸ್ ಅನ್ನು ನಮ್ಮ ಹೆಬ್ರಿಯಲ್ಲಿ ನಮ್ಮ ಹರೀಶ್ ಶೆಟ್ಟಿ ಅವರು ಪ್ರಾರಂಭ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಅವರು ಮಾಡುವ ಮೊದಲು ನನ್ನ ಹತ್ರ ಒಂದು ಮಾತನ್ನು ಅವರು ಕೇಳಿದರು. ನಾನು ಈ ಥರದ ಒಂದು ಸೆಕ್ಯೂರಿಟಿ ಪರ್ಪಸ್ನಲ್ಲಿ ಒಂದು ಕ್ಯಾಮರಾಗಳನ್ನು ಫಿಕ್ಸ್ ಮಾಡ್ತೇನೆ, ಬ್ಯಾಂಕುಗಳು, ಜ್ಯುವೆಲರಿ ಶಾಪುಗಳು ಅಥವಾ ಉದ್ಯಮಗಳಿಗೆ ಇದರಿಂದ ಖಂಡಿತಕ್ಕೂ ಏನಾದರೂ ಪ್ರಯೋಜನ ಆಗಬಹುದಾ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದೆ, ನೀವು 100ಕ್ಕೆ 100 ಈ ಸಿಸ್ಟಮನ್ನು ಪ್ರಾರಂಭ ಮಾಡಿದಲ್ಲಿ
ತುಂಬ ಜನರಿಗೆ ಇದರಿಂದ ಉಪಯೋಗ ಆಗ್ತದೆ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಹೊಸ ಹೊಸ ರೀತಿಯಲ್ಲಿ ಇವತ್ತು ದರೋಡೆಗಳನ್ನು ಮಾಡುವಂಥವರು ಬರ್ತಾ ಇದ್ದಾರೆ. ಅದರಿಂದಾಗಿ ನೀವು 24x7 ಈ ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ನಮ್ಮ ಹೆಬ್ರಿಯಲ್ಲಿ ಪ್ರಾರಂಭ ಮಾಡಿದರೆ, ಇದರಲ್ಲಿ ನಮ್ಮ ಒಂದು ಸುತ್ತಮುತ್ತಲ ಬ್ಯಾಂಕ್ ಇರ್ಬೋದು, ಜ್ಯುವೆಲ್ಲರಿ ಶಾಪ್ಗಳಿರ್ಬೋದು, ಉದ್ಯಮ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಮನೆಯವರು ಒಂಟಿಯಾಗಿ ಜೀವನವನ್ನು ಮಾಡ್ತಿರುವಂಥವರು, ಅಥವಾ ಓಲ್ಡ್ ಏಜಿನಲ್ಲಿ ಇರುವವರು, ಇವರು ಎಲ್ಲರಿಗೂ ಇದರಿಂದ ಉಪಯೋಗ ಆಗ್ತದೆ ಅಂತ ಹೇಳುವುದನ್ನು ನಾನು ಅವರಿಗೆ ಹೇಳಿದ್ದೆ. ಆ ಪ್ರಕಾರವಾಗಿ ಅವರು ಈಗ ನಮ್ಮ ಹೆಬ್ರಿಯಲ್ಲಿ ಈ ಸಿಸ್ಟಮನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಈಗಾಗಲೇ ಅವರಿಗೆ ಹಲವಾರು ಬ್ಯಾಂಕ್ಗಳು ಮತ್ತು ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ಗಳು, ಜ್ಯುವೆಲ್ಲರಿ ಶಾಪ್ನವರು, ಹಲವಾರು ಉದ್ಯಮದವರು ಅವರಿಗೆ ಇದನ್ನು ಹಾಕಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದರಿಂದಾಗಿ ಅವರ ಉದ್ಯಮ ಈಗ ಒಳ್ಳೆಯ ಒಂದು ಬೆಳವಣಿಗೆ ಹಂತದಲ್ಲಿ ಬೆಳೀತಾ ಬರ್ತಾ ಇದೆ. ಇದನ್ನು ನಮ್ಮ ಸಾರ್ವಜನಿಕ ಬಂಧುಗಳು ಆದಷ್ಟು ಸಂಖ್ಯೆಯಲ್ಲಿ ಇದರಿಂದ ನಮಗೆ ಏನು ಉಪಯೋಗ ಮುಂದಕ್ಕೆ ಆಗುತ್ತದೆ ಎನ್ನುವುದನ್ನು ತಿಳಿದುಕೊಂಡು ತಾವು ಇದನ್ನು ಹೆಚ್ಚಿಗೆ ಅದನ್ನು ತಮ್ಮಲ್ಲಿ ಆ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡಿಕೊಂಡು ಇವತ್ತು ನಾವು ಸ್ವಲ್ಪ ಜಾಗೃತರಾಗುವುದು ಒಂದು ಒಳ್ಳೆಯದು ಅಂತೇಳಿ ನಾನೊಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಹೆಬ್ರಿಯ ಆರಕ್ಷಕ ಠಾಣೆಯ ನಮ್ಮ ಪೊಲೀಸಿನ PSIಗಳು, ಠಾಣಾಧಿಕಾರಿಗಳು ಸಪೋರ್ಟನ್ನು ತುಂಬ ಮಾಡ್ತಿದ್ದಾರೆ. ಹಾಗೆ ನಮ್ಮ SP ಅವರು, ಹಾಗೆ ಈಗ ASP ಅವರು ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತಿರುವುದು ಇವತ್ತು ಕಂಡುಬಂದಿದೆ. ಈಗಾಗಲೇ ಅವರು ಹೆಬ್ರಿಯಲ್ಲಿ ಒಂದು ದೃಷ್ಟಿ ಯೋಜನೆ ಅಂತ ಹೇಳುವಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ಬೇಕು ಅಂತೇಳಿ ಈಗಾಗಲೇ ಒಂದು ಹೇಳಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಪ್ರೋತ್ಸಾಹ ನೀವೆಲ್ಲ ನೀಡಬೇಕು ಅಂತ ಹೇಳುವುದನ್ನು ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ಅದರಿಂದಾಗಿ 100ಕ್ಕೆ 100 ಈಗ ನಮ್ಮ ಹೆಬ್ರಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಾಗೆ ಹೆಬ್ರಿಯ ಲಯನ್ಸ್ ಕ್ಲಬ್ನವರು ನಮ್ಮ ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸಿಕೊಂಡು ಒಂದು ದೃಷ್ಟಿ ಯೋಜನೆಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಹೆಬ್ರಿಯಲ್ಲಿ ಪ್ರಾರಂಭಿಸಲಿಕ್ಕೆ ನಾವು ಸಹಕಾರ ಮಾಡ್ತೇವೆ ಅಂತ ಹೇಳಿಕೊಂಡು, ಇದರಲ್ಲಿ ಖಂಡಿತವಾಗಿಯೂ ಇದು ಏನು ಇವರ ಸೆಕ್ಯೂರಿಟಿ ಕ್ಯಾಮರಾ ಸಿಸ್ಟಮು ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ಇನ್ನೊಮ್ಮೆ ನಾನು ಹೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನನ್ನ ಹೆಸರು ಮಹೇಶ್ ಅಂತ, ಅಜ್ಜಕರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಗಟ್ಟಿಯಾಗ ನನ್ನ ಹೆಸರು ಮಹೇಶ್ ಅಂತ, ಅಜ್ಜಕರ್ ಪೊಲೀಸ್ ಸ್ಟೇಷನಲ್ಲಿ PSI ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೆಬ್ರಿಯಲ್ಲಿ ನಮ್ಮ ಹರೀಶ್ ಅಂತ ಏನು CCTV ಎಲ್ಲ ಇನ್ಸ್ಟಾಲ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾನು ಹೆಬ್ರಿಯಲ್ಲಿ ಹಿಂದೆ 1-2 ವರ್ಷ ಕೆಲಸ ಮಾಡಿದ್ದೆ. ಸೊ ನಮ್ಮ ಕುಂದಾಪುರದಲ್ಲಿ ಶೈನಿನ್ ಅಂತ ಹೇಳಿ ಕ್ಯಾಮ್ರಾ ಎಲ್ಲ ಹಾಕಿ ಮಾನಿಟ್ರಿಂಗ್ ಮಾಡೋಂಥ ಸಿಸ್ಟಮ್ ಇತ್ತು. ಸೊ ನಮ್ಮ ಹೆಬ್ರಿಲಿದ್ದಾಗ ಒಂದು ವರಂಗ ಸೊಸೈಟಿಲಿ ಒಂದು ಥೆಫ್ಟ್ ಆಗುತ್ತೆ, ಅಟೆಂಪ್ಟ್ ಆಗುತ್ತೆ. ಸೊ ಆಗ ಅಲ್ಲಿ CCTV ಇರ್ತದೆ, DVRನೂ ತಗೊಂಡು ಹೋಗಿರ್ತಾರೆ ಅವರು. ನಮ್ಗೆ ಆವಾಗ ಅನಿಸಿದ್ದು ಆ್ಯಕ್ಚುಲಿ ಕ್ಯಾಮ್ರಾ ಇದ್ದೂ ಸಹ ಏನು ಪ್ರಯೋಜನ ಇಲ್ಲವಲ್ಲ, ಆ ಕ್ಯಾಮ್ರಕ್ಕೆ ನಾವು ಒಂದು ಮಾನಿಟ್ರಿಂಗ್ ಮಾಡೋ ಸಿಸ್ಟಮ್ನ ಕುಂದಾಪುರದಲ್ಲಿ ಶೈನಿನ್ ಅವ್ರು ಮಾಡ್ತಾರೆ, ಅದೇ ಥರ ಒಂದು ಮಾಡ್ಬೋದಲ್ಲ ಅಂತೇಳಿ ನಾನು ನಮ್ಮ ಹರೀಶ್ ಅವ್ರಿಗೆ ಡಿಸ್ಕಸ್ ಮಾಡ್ತು. ಈ ಥರ ಒಂದು ಮಾಡೋಣ, ಹೆಬ್ರಿಲೂ ಸಹ ಎಲ್ಲ ಸುತ್ತಮುತ್ತ ಇರೋ ಕ್ಯಾಮ್ರಾಗಳನ್ನ ಮಾನಿಟ್ರಿಂಗ್ ಮಾಡಿ ಅಂತ ಹೆಬ್ರಿನೂ ಸಹ ಕಣ್ಗಾವಲಾಗಿ ಒಂದು CCTV ಕಣ್ಗಾವಲಾಗಿ ಮಾಡಿದ್ರೆ ಒಂದು ಅಪರಾಧ ಚಟುವಟಿಕೆಗಳಿಗೆ ಆಗಲಿ, ಬೇರೆ ಒಂದು ಏನೇ ಒಂದು ಸಣ್ಣದೊಂದು ಇನ್ಸಿಡೆಂಟ್ ಆದರೂ ಸಹ ಒಂದು ಅನುಕೂಲ ಆಗುತ್ತೆ. ನಮಗೆ ಜನಗಳಿಗೂ ಸಹ ಅದೊಂದು ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇರ್ತದೆ ಅಂತ ಹೇಳಿ ಅವ್ರ ಹತ್ರ ಡಿಸ್ಕಸ್ ಮಾಡ್ತು. ಸೊ ಹರೀಶ್ ಅವರಿಂದ ನಮಗೆ ಹಲವಾರು ರೀತಿಯ ಒಂದು ಸೋಮೇಶ್ವರ ಚೆಕ್ ಪೋಸ್ಟಲ್ಲಿ CC ಕ್ಯಾಮ್ರಾ ಅವ್ರ ಕಡೆಯಿಂದನೇ ಹಾಕ್ಸಿದ್ದಿದೆ. ಅದನ್ನು ಸಹ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಲಿ, ಮತ್ತು ನಮ್ಮ ಏನದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ತುಂಬ ಸಲ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ಬಂದು ಇಲ್ಲಿ ಕ್ಯಾಮ್ರಾದಲ್ಲಿ ಆಗಿರೋಂಥ ರೆಕಾರ್ಡನ್ನು ತಗೊಂಡು ಅದರಿಂದನೂ ಸಹ ನಾವು ಹಲವು ಆರೋಪಿಗಳನ್ನ ಟ್ರೇಸ್ ಆಗಿದೆ. ಅದರಿಂದ ಅದು ನಮ್ಮ ಜಿಲ್ಲೆಗೆ ಅಂತಲೇ ಅಲ್ಲದೆ ಬೇರೆ ಜಿಲ್ಲೆಗಳಿಂದ ಸಹ ಬಂದು ಅವರೊಂದು ಹೆಲ್ಪ್ ತಗೊಂಡು ಕೇಸ್ಗಳನ್ನ ಟ್ರೇಸ್ ಮಾಡಿದ್ದಾರೆ. ಸೆಕ್ಯೂರಿಟಿ ಕೇರ್ ಕ್ಯಾಮ್ರಾ ಸಿಸ್ಟಮಿಂದ ಮಾಡಿದ್ದಾರೆ. ಸೊ ಇದು ಎಲ್ಲರಿಗೂ ಒಂದು ಅನುಕೂಲ ಇದೆ, ಮತ್ತು ಕಾಸ್ಟ್ ಎಲ್ಲ ತುಂಬಾ ಕಡಿಮೆ ಇದೆ. ಸೊ ತಾವು ಮನೆಗಳಿಗೆ ಹಾಕ್ಸೋ ಕ್ಯಾಮ್ರಾಗಳಿಂದ ಮಾನಿಟರಿಂಗ್ ಸಿಸ್ಟಮ್ ಮಾಡೋದ್ರಿಂದ ಬ್ಯಾಂಕ್ಗಳಿಗೆ ಆಗಲಿ, ರಸ್ತೆಗಳಿಗೆ ಆಗಲಿ, ಮತ್ತು ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಸಿಸ್ಟಮ್ನ ಅಳವಡಿಸಿ ಸಹ ಅವ್ರಿಗೆ ಒಂದು ಎನ್ಕರೇಜ್ ಮಾಡೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ, ಮತ್ತು ಸಮಾಜಕ್ಕೂ ಸಹ ಒಂದು ಒಳ್ಳೆಯದಾಗುತ್ತೆ. ಈ ರೀತಿ ಒಂದು ಮಾಡಿ ಅಂತ ನಾನೊಂದು ನಮ್ಮ ಸಿಸ್ಟಮ್ ಅದಕ್ಕೆ
ಸೆಕ್ಯೂರಿಟಿ ಕೇರ್ ಸಿಸ್ಟಮ್ ಇವ್ರಿಗೆ ಹರೀಶ್ ಅವ್ರಿಗೆ ಒಂದು ಒಳ್ಳೇದಾಗಲಿ ಅಂತ ನಾನು ಈ ಮೂಲಕ ಒಂದು ಆರೈಕೆ ಮಾಡ್ತೇನೆ. ನಮ್ಮೂರ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಹರೀಶಣ್ಣ ತುಂಬ ಹೃದಯ ಧನ್ಯವಾದ. ಹಾಗೂ ನಿಮ್ಮ ಸಂಸ್ಥೆ ಎಲ್ಲ ಕೆಲಸ ಮಾಡುವಂತ ನಮ್ಮ ಆತ್ಮೀಯರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ವೀಕ್ಷಕರೇ ಇದರ ಸದುಪಯೋಗವನ್ನು ನೀವು ಕೂಡ ಪಡೆದುಕೊಳ್ಳಿ. ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ವರ್ಲ್ಡ್ ಸೆಕ್ಯೂರಿಟಿ ಕ್ಯಾಮ್ರಾ ಸಿಸ್ಟಮ್ ಇವರ ಕಚೇರಿಯ ಬಗ್ಗೆ ಹಾಗೂ ಇಲ್ಲಿ ನಡೆಯುವಂತಹ ವಿಶೇಷತೆ ಬಗ್ಗೆ, CCTV ಬಗ್ಗೆ, ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಎಲ್ಲರ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದ ಹರೀಶಣ್ಣನಿಗೂ ಧನ್ಯವಾದ. ವೀಕ್ಷಕರೇ ಇದೇ ರೀತಿಯ ಮುಂದೆ ನಿಮ್ಮಲ್ಲಿ ಹೆಬ್ರಿ ಕಾರ್ಕಳ ಭಾಗದ ನಮ್ಮ ಉಡುಪಿ ಜಿಲ್ಲೆಯ ನಮ್ಮ ಇಡೀ ಕರ್ನಾಟಕದ ಏನೆಲ್ಲ ವ್ಯವಸ್ಥೆಗಳುಂಟು ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು. ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.